ಹಲೋ ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಮತ್ತೊಮ್ಮೆ ನಾನು ಇವತ್ತು ನಿಮಗೆ ಆನ್ಲೈನ್ ಕ್ಲಾಸ್ ತಗೊಳ್ಳೋದಕ್ಕೆ ನಿಮ್ಮ ಮುಂದೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಇವತ್ತೇ ಯಾಕೆ ತೊಗೊಂಡಿದ್ದೀನಿ ನಾನು ಆನ್ಲೈನ್ ಕ್ಲಾಸು ಸರ್ ಅಂತ ನೀವು ಕೇಳಿದ್ರೆ, ಒನ್ಸ್ ಅಗೈನ್ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಬಯೋಮಾಲಿಕ್ಯೂಲ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಬಟ್ ನನ್ನ ಕ್ಲಾಸ್ ಅವರ್ಸಲ್ಲಿ ನಾನು ಸೊಲ್ಯೂಷನ್ಸ್ ಅಂತ ಒಂದು ಚಾಪ್ಟರ್ನ ಮಾಡ್ತಿದ್ದೆನಲ್ಲ, ಅಲ್ಲಿ ಆಲ್ಮೋಸ್ಟ್ ಒಂದು 90% ಆಫ್ ದ ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು 10% ಉಳ್ಕೊಂಡಿದೆ. ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸೊಲ್ಯೂಷನ್ಸ್ ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ನಾವು ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್ ಆಫ್ ದ ಸೊಲ್ಯೂಷನ್ಸ್. ಕೋಲಿಗೇಟಿವ್ ಪ್ರಾಪರ್ಟಿ ಅಂತಂದ್ರೆ ಏನು, ಆ್ಯಂಡ್ ವೈ ದೇ ಆರ್ ಕಾಲ್ಡ್ ಆಸ್ ಕೋಲಿಗೇಟಿವ್ ಪ್ರಾಪರ್ಟೀಸ್, ಆ್ಯಂಡ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್. ಸೊ ಅದ್ರ ಬಗ್ಗೆ ಹೇಳಿ ನಿಮಗೆ. ಅದರಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ 2 ಸಿಂಪಲ್ ಕೋಲಿಗೇಟಿವ್ ಪ್ರಾಪರ್ಟೀಸ್ ಆಫ್ ದ ಸೊಲ್ಯೂಷನ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೆ ನಿಮಗೆ. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಆ್ಯಂಡ್ ಮತ್ತೊಂದು ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಟೋಟಲಿ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲಿಗೇಟಿವ್ ಪ್ರಾಪರ್ಟೀಸ್ ಇದೆ. 4 ಥರ ಕೋಲಿಗೇಟಿವ್ ಪ್ರಾಪರ್ಟೀಸ್ ಬರುತ್ತೆ. ಅದರಲ್ಲಿ ನಾನು 2 ಕೋಲಿಗೇಟಿವ್ ಪ್ರಾಪರ್ಟೀಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿವರೆಗೆ. ಸೊ ಅದೇ ಥರ ಇನ್ನೊಂದು 2 ಕೋಲಿಗೇಟಿವ್ ಪ್ರಾಪರ್ಟೀಸ್ ನಿಮ್ಗೆ ಉಳ್ಕೊಂಡಿತ್ತಲ್ಲ, ಆ 2 ಕೋಲಿಗೇಟಿವ್ ಪ್ರಾಪರ್ಟೀಸನ್ನು ಇವತ್ತು ಕಂಪ್ಲೀಟ್ ಮಾಡಿ, ಅದಾದಮೇಲೆ ಸೊಲ್ಯೂಷನ್ಸಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಪ್ರಾಬ್ಲಮ್ಸನ್ನು ಕೇಳ್ತಾನೆ. ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೈ ಮೆಜರಿಂಗ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್, ಅಥವಾ ಬೈ ಯೂಸಿಂಗ್ ದ ವ್ಯಾಲ್ಯೂಸ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇರ್ಬೋದು, ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಥರ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ. ಸೊ ಈ ಥರ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಹಿಯರ್ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ by using the values of the colligative properties, by using different mathematical expressions ಅಥವಾ ಸಿಂಪಲ್ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ಹೌ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತು. ಸೊ ನಿಮ್ಗೆ ಆಲ್ರೆಡಿ ನಾನು 2 ಕೋಲಿಗೇಟಿವ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಆ್ಯಂಡ್ ಇನ್ನೊಂದು ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ ಅದು 2 ಕೋಲಿಗೇಟಿವ್ ಪ್ರಾಪರ್ಟೀಸಲ್ಲಿ ನಮಗೆ ಅಲ್ಲಿ ಈಕ್ವೇಷನ್ಸ್ ಅಥವಾ ಎಕ್ಸ್ಪ್ರೆಷನ್ನ ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ, ನಿಮಗೆ ತೋರಿಸಿದ್ದೆ. ಮತ್ತು ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಕೋಲಿಗೇಟಿವ್ ಪ್ರಾಪರ್ಟೀಸ್. ವೈ ದೇ ಆರ್ ಕಾಲ್ಡ್ ಆಸ್ ಕೋಲಿಗೇಟಿವ್ ಪ್ರಾಪರ್ಟೀಸ್ ಅನ್ನೋದನ್ನು ಹೇಳಿದ್ದೆ. ಬಿಕಾಸ್ ಎಲ್ಲಿ ನಾವು ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವೋ ಅಲ್ಲಿ ಹೇಳ್ತಾನೆ, ಆಲ್ವೇಸ್ ದ ಪ್ರಾಪರ್ಟೀಸ್ ಆಫ್ ದ ಸೊಲ್ಯೂಷನ್ ಇಫ್ ದೇ ಆರ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗಿದ್ದರೆ, ರ್ಯಾದರ್ ದ್ಯಾನ್ ಆನ್ ದ ನೇಚರ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗ್ತೇನೆ. ಓನ್ಲಿ ಇಫ್ ದೇ ಆರ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗಿದ್ದಾಗ ಅಂಥ ಕೇಸ್ನಲ್ಲಿ ಅಂಥ ಪ್ರಾಪರ್ಟೀಸನ್ನು ನಾವು ಕೋಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅದರಲ್ಲಿ 2ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಸೊ ಇವತ್ತು ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಟೈಪ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟಿ. ದ ಥರ್ಡ್ ಟೈಪ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ದೆ. ಅಂದರೆ ಒಂದು ಸೊಲ್ಯೂಷನ್ಗೆ 2 ಪಾಯಿಂಟ್ ಬರುತ್ತೆ. ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಇನ್ನೊಂದು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಅಥವಾ ಒಂದು ಸೊಲ್ಯೂಷನ್ನು 2 ಫಿನಾಮಿನನ್ಗೆ ಒಳಪಡುತ್ತೆ ಅಂತ ಹೇಳ್ತೀವಿ. ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಬಾಯ್ಲ್ ಆಗುತ್ತೆ ಅಂತ ಹೇಳ್ತೀವಿ, ವಿಚ್ ಕ್ಯಾನ್ ಅಂಡರ್ಗೋ ಎ ಫಿನಾಮಿನನ್ ಆಫ್ ಬಾಯ್ಲಿಂಗ್ ಅಂತ ಹೇಳ್ತಾನೆ. ಅದೇ ಥರ ಇನ್ನೊಂದು ಅಪೋಸಿಟ್ಲಿ ಇನ್ನೊಂದು ಫಿನಾಮಿನನ್ ಆಗುತ್ತೆ ಸೊಲ್ಯೂಷನಲ್ಲಿ, ಫ್ರೀಸಿಂಗ್ ಆಗುತ್ತೆ ಅಂತ ಹೇಳ್ತೀವಿ. ಯು ಆಲ್ ನೋ ದ ಮೀನಿಂಗ್ ಆಫ್ ದ ವರ್ಡ್, ದಟ್ ಈಸ್ ಬಾಯ್ಲಿಂಗು ಗೊತ್ತು ನಿಮಗೆ, ಫ್ರೀಸಿಂಗು ಗೊತ್ತು. ಎಲ್ಲಿ ನಾವು ಬಾಯ್ಲಿಂಗ್ ಅಂತ ಹೇಳ್ತೀವಿ ಅಲ್ಲಿ ಆ ಫಿನಾಮಿನಲ್ಲಿ ಲಿಕ್ವಿಡ್ ಸಬ್ಸ್ಟೆನ್ಸ್ ಏನಾಗುತ್ತೆ, ವೇಪರ್ ಸ್ಟೇಟ್ ಅಥವಾ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಅಟ್ ಎ ಡೆಫಿನೆಟ್ ಟೆಂಪರೇಚರ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮತ್ತು ಯಾವಾಗ ಬಾಯ್ಲ್ ಆಗುತ್ತೆ, ಆ್ಯಂಡ್ ದ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ತೊಗೊಂಡಾಗ ಆಲ್ವೇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ವಿಚ್ ಈಸ್ ಮೋರ್ ದೆನ್ ದಟ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಯಾಕಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಅಂತೆಲ್ಲ ತೋರಿಸಿ ನಿಮಗೆ ಕೊಟ್ಟಿದ್ದೀನಿ. ಅದೇ ಥರ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಇನ್ನೊಂದು ಫಿನಾಮಿನನ್ ಆಗುತ್ತೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಫ್ರೀಸಿಂಗ್ ಫಿನಾಮಿನನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಫ್ರೀಸಿಂಗ್ ಅಂತಂದರೆ ಏನು? ಇಲ್ಲಿ ಫ್ರೀಸಿಂಗ್ ಆಗಬೇಕಾದ್ರೆ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಏನಾಗುತ್ತೆ ಅಂತಂದರೆ, ಸೊ ಎಲ್ಲಿ ನಾವು ಫ್ರೀಸಿಂಗ್ ಫಿನಾಮಿನನ್ ಅಂತ ಹೇಳ್ತೀವಿ ಅಲ್ಲಿ
ಒಂದು ಲಿಕ್ವಿಡ್ಡು ಅಥವಾ ಒಂದು ಸೊಲ್ಯೂಷನ್ನು ಲಿಕ್ವಿಡ್ ಸ್ಟೇಟಿಂದ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ಸ್ಟೇಟಿಗೆ ಕನ್ವರ್ಷನ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಎವರ್ ದ ಫಿನಾಮಿನನ್ ಇನ್ ವಿಚ್ ಎ ಲಿಕ್ವಿಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ಮ್ಯಾಟರ್, ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಎಸ್ ಅ ಫ್ರೀಸಿಂಗ್ ಫಿನಾಮಿನನ್ ಅಥವಾ ಫ್ರೀಸಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಗೊತ್ತಿದೆ, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಲಿಕ್ವಿಡ್ ವಾಟರ್ ಇರುತ್ತೆ. ಲಿಕ್ವಿಡ್ ವಾಟರ್ನ ನಾವು ಸಾಲಿಡ್ ಐಸ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಬೋದು. ಸೊ ಹೆಂಗೆ ಮಾಡ್ತೀವಿ ಇದನ್ನು ನಿಮಗೆ ಫಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀವಿ. ಯಾವುದೇ ಒಂದು ಮ್ಯಾಟರ್ನ ಸಾಲಿಡಿಂದ ಲಿಕ್ವಿಡ್ ಕನ್ವರ್ಷನ್ ಮಾಡಬೇಕು ಅಂದರೆ ಹೀಟ್ ಮಾಡ್ತೀವಿ. ಅದೇ ಥರ ಲಿಕ್ವಿಡ್ನ ವೇಪರ್ ಸ್ಟೇಟ್ ಗೇಷಿಯಸ್ ಸ್ಟೇಟಿಗೆ ಕನ್ವರ್ಷನ್ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಹೀಟ್ ಮಾಡ್ತೀವಿ. ಸಪೋಸ್ ನಾವು ರಿವರ್ಸ್ ಮ್ಯಾನರ್ನಲ್ಲಿ ಬಂದರೆ ಗ್ಯಾಸ್ನ ಲಿಕ್ವಿಡ್ ಆಗಿ ಕನ್ವರ್ಷನ್ ಮಾಡಬೇಕಾದ್ರೆ ಕೂಲ್ ಮಾಡ್ತೀವಿ ಬೈ ಮೀನ್ಸ್ ಆಫ್ ಕೂಲಿಂಗ್ ಆ್ಯಂಡ್ ಕಂಪ್ರೆಸಿಂಗ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಲಿಕ್ವಿಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ಬೈ ಫರ್ದರ್ ಕೂಲಿಂಗ್ ಆ್ಯಂಡ್ ಕಂಪ್ರೆಷನ್ ಅಂತ ಮ್ಯಾಟರ್ ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲಿ ಏನೇ ಫಿನಾಮಿನನ್ ಆಗಲಿ, ಬಾಯ್ಲಿಂಗ್ ಆಗಲಿ ಅಥವಾ ಫ್ರೀಸಿಂಗ್ ಆಗಲಿ, ಜನರಲ್ ಆಗಿ ಬಾಯ್ಲಿಂಗ್ ಅಥವಾ ಫ್ರೀಸಿಂಗ್ ಫಿನಾಮಿನನ್ ಜನರಲಿ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ಎ ಡೆಫಿನಿಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ದ ಟೆಂಪರೇಚರ್ ಅಟ್ ವಿಚ್ ದ freezing of the liquid takes place to give solid, and that temperature it is called as a freezing point ಅಂತ ಹೇಳ್ತಾನೆ. ಅಂದರೆ ಸುಮ್ಮನೆ ಆಗೋದಿಲ್ಲ. ಸೊ ಒಂದು ಲಿಕ್ವಿಡನ್ನು ಒಂದು ಸಾಲಿಡ್ ಸ್ಟೇಟಿಗೆ ಕನ್ವರ್ಷನ್ ಮಾಡಬೇಕು ಅಂತಂದರೆ ಕೂಲ್ ಮಾಡಬೇಕು ಅಂತ ಹೇಳಿದೆ ನಿಮಗೆ. ಕೂಲ್ ಮಾಡಬೇಕು ಅಂದರೆ ಅಲ್ಲಿ ಏನು ಮಾಡ್ತೀವಿ, ಟೆಂಪರೇಚರ್ನ ಡಿಕ್ರೀಸ್ ಮಾಡ್ತೀವಿ. ಸೊ ಟೆಂಪರೇಚರ್ನ ಡಿಕ್ರೀಸ್ ಮಾಡ್ತಾ ಬಂದಂಗೆ ಸೊ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಫ್ರೀಸಿಂಗ್ ಆಗುತ್ತೆ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ನಲ್ಲಿ ಒಂದು ಲಿಕ್ವಿಡ್ ಅಥವಾ ಸೊಲ್ಯೂಷನ್ನು ಫ್ರೀಸ್ ಆಗುತ್ತೆ. ಸೊ ಯಾವ ಟೆಂಪರೇಚರ್ ಕಂಡೀಷನಲ್ಲಿ ಫ್ರೀಸ್ ಆಗುತ್ತೆ ಅದನ್ನು ನಾವು ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಈಗ ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಬಾಯ್ಲಿಂಗ್ ಆಗಬೇಕಾದ್ರೆ ಯಾವಾಗ ಒಂದು ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಬಾಯ್ಲ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೆ. ವೆನ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳಿದ್ದೆ. ಅಂದರೆ ಬಾಯ್ಲ್ ಆಗಬೇಕು ಒಂದು ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಅಂತಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡು ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆದಾಗ ಸೊ ಅವಾಗ ಏನಾಗುತ್ತೆ, ಸೊ ಥ್ರೂಔಟ್ ದ ಬಲ್ಕ್ ಆಫ್ ದ ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಬಾಯ್ಲಿಂಗ್ ಫಿನಾಮಿನನ್ ಟೇಕ್ ಪ್ಲೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದನ್ನು ನಾವು ಆ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಯಾವಾಗ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ ಅಂತಲೇ ಯಾವುದೋ ಒಂದು ಡೆಫಿನೆಟ್ ಟೆಂಪರೇಚರ್ನಲ್ಲಿ ಆಗುತ್ತೆ ಅದು. ಆ್ಯಂಡ್ ದಟ್ ಪಾಯಿಂಟ್ ಇಟ್ ಈಸ್ ಕಾಲ್ಡ್ ಎಸ್ ಅ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ದೆ. ಸಿಮಿಲರ್ಲಿ ಫ್ರೀಸಿಂಗು ಅಷ್ಟೇ. ಫ್ರೀಸಿಂಗ್ ಆಗಬೇಕಾದ್ರೆ ಯಾವಾಗ ಒಂದು ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಫ್ರೀಸ್ ಆಗುತ್ತೆ, ಅಥವಾ ವೆನ್ ಡು ವಿ ಗೆಟ್ ಆರ್ ವೆನ್ ಡು ವಿ ಕನ್ವರ್ಟ್ ಎ ಲಿಕ್ವಿಡ್ ಇಂಟು ದ ಸಾಲಿಡ್ ಮ್ಯಾಟರ್ ಅಂತ ಬಂದಾಗ ಇಲ್ಲೂ ಅಷ್ಟೇ ಒಂದು ಕಂಡೀಷನ್ ಬರುತ್ತೆ. ಇಲ್ಲೂ ಅಷ್ಟೇ ದ ಫ್ರೀಸಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಫಿನಾಮಿನನ್ ಅಂತ ಏನು ಹೇಳ್ತೀವಿ, ಈವನ್ ದಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ದೇಫೋ ಸೊ ಈಗ ಒಂದು ಸುಮ್ಮನೆ ಗ್ರಾಫ್ನ ಬರ್ಕೊಂಡ್ರೆ, ಇದೊಂದು ಗ್ರಾಫ್ನ ಬರ್ಕೊಂಡು ಫಾರ್ ಎಕ್ಸಾಂಪಲ್ ಇಲ್ಲಿ ವೇಪರ್ ಪ್ರೆಷರನ್ನು ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ತೊಗೊಂಡಿದ್ದೀನಿ, ವೈ ಆಕ್ಸಿಸ್. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಟೇಕ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಟೆಂಪರೇಚರ್ನ ತೊಗೊಂಡ್ರೆ, ಸೊ ಯಾವಾಗ ಒಂದು ಫ್ರೀಸಿಂಗ್ ಆಗುತ್ತೆ ಒಂದು ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಯಾವಾಗ ಫ್ರೀಸ್ ಆಗುತ್ತೆ ಅಂತಂದರೆ, ಸೊ ಕಂಡೀಷನ್ ಹೇಳ್ತಾ ಇದ್ದೀನಿ ನೋಡಿ, ಅದನ್ನು ತೋರಿಸಿಲ್ಲ ನಾನು, ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದೀನಿ. ವೆನ್ ಡು ದಟ್ ಫ್ರೀಸಿಂಗ್ ಫಿನಾಮಿನನ್ ಟೇಕ್ ಪ್ಲೇಸ್ ಆರ್ ವಿಚ್ ಅಕರ್ಸ್ ಅಂತಂದರೆ, ಸೊ ವೆನೆವರ್ ಆರ್ ವೆನ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದ ವೇಪರ್ ಪ್ರೆಷರ್ ಆಫ್ ದ ಸೇಮ್ ಸಬ್ಸ್ಟೆನ್ಸ್ ಇನ್ ದ ಸಾಲಿಡ್ ಸ್ಟೇಟ್ ಅಂತ ಹೇಳ್ತಾನೆ. ಅಂದರೆ ಲಿಕ್ವಿಡ್ ಮೇಲೆ ಒಂದು ವೇಪರ್ ಪ್ರೆಷರ್ ಇರುತ್ತೆ, ಅಥವಾ ಸೊಲ್ಯೂಷನಲ್ಲಿ ಒಂದು ವೇಪರ್ ಪ್ರೆಷರ್ ಇರುತ್ತೆ. ಸೊ ಯಾವಾಗ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಥವಾ ಲಿಕ್ವಿಡು ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದ ವೇಪರ್ ಪ್ರೆಷರ್ ಆಫ್ ದ ಸೇಮ್, ಅದೇ ಸಬ್ಸ್ಟೆನ್ಸ್ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಗಬೇಕು. ಬಟ್ ಯಾವ ಕಂಡೀಷನಲ್ಲಿ ಅಂತಂದರೆ ಸಾಲಿಡ್ ಸ್ಟೇಟಲ್ಲಿ ಇದ್ದಾಗ, if the vapor pressure of the liquid if it becomes exactly equal to the vapor pressure of it in its solid state, equal ಆದರೆ ಎಕ್ಸಾಕ್ಟ್ಲಿ ಆ ಕಂಡೀಷನಲ್ಲಿ ದಟ್ ಸಬ್ಸ್ಟೆನ್ಸ್ ಆರ್ ದಟ್ ಮ್ಯಾಟರ್ ವಿಚ್ ಕ್ಯಾನ್ ಬಿ ಅಂಡರ್ಗೋ ಫ್ರೀಸಿಂಗ್ ಫಿನಾಮಿನನ್ ಅಥವಾ ಫ್ರೀಸಿಂಗ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಯಾವಾಗ ಅದು ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡು ಸಾಲಿಡ್ ಸ್ಟೇಟಲ್ಲಿರುವಂಥ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ ಅಂತಂದರೆ ಅದನ್ನು ಇಲ್ಲೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೋರಿಸುತ್ತೆ. ಈಗ ನಾನು ಎರಡನ್ನು ತೊಗೊಳ್ತಾ ಇದ್ದೀನಿ. ಒಂದು ಕಡೆಗೆ ಪ್ಯೂರ್ ಸಾಲ್ವೆಂಟ್ನ ತೊಗೊಳ್ತೀನಿ, ಇನ್ನೊಂದು ಕಡೆಗೆ ಸೊಲ್ಯೂಷನ್ನ ತೊಗೊಳ್ಳೋಣ. ಅಂದರೆ ಆಲ್ವೇಸ್ ದ ಫ್ರೀಸಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಫಿನಾಮಿನನ್ ವಿಚ್ ಇಸ್ ಡಿಪೆಂಡಿಂಗ್ ಆನ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಅಥವಾ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸಪೋಸ್ ನಾನೇನಾದರೂ ಒಂದು ಸಾಲ್ವೆಂಟನ್ನು ತೊಗೊಂಡಿದ್ದೀನಿ, ಈ ಕಡೆ ಒಂದು ಸಾಲ್ವೆಂಟ್ ತೊಗೊಂಡಿದ್ದೀನಿ. ಇನ್ ದ ಕೇಸ್ ಆಫ್ ಸಾಲ್ವೆಂಟ್, ಸೊ ಯಾವಾಗ ಒಂದು ಸಾಲ್ವೆಂಟ್ ಅಥವಾ ಲಿಕ್ವಿಡು ಫ್ರೀಸ್ ಆಗುತ್ತೆ ಅಥವಾ ಫ್ರೀಸಿಂಗ್ ಫಿನಾಮಿನನ್ಗೆ ಅದು ಒಳಪಡುತ್ತೆ ಅನ್ನೋದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು ಗ್ರಾಫಿಕಲಿ ಅಂತಂದರೆ ಅದನ್ನು ಈ ರೀತಿ ಹೇಳ್ಬೋದು ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ಎ ಪ್ಯೂರ್ ಸಾಲ್ವೆಂಟ್
ಆ್ಯಂಡ್ ಫಾರ್ ದಟ್ ಪ್ಯೂರ್ ಸಾಲ್ವೆಂಟ್ ಇನಿಷಿಯಲಿ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡು ಅಥವಾ ಪ್ಯೂರ್ ಸಾಲ್ವೆಂಟ್ ಎಲ್ಲಿತ್ತು ಅಂತಲೇ ಈ ಪಾಯಿಂಟಲ್ಲಿ ಇತ್ತು ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಅಲ್ಲೊಂದು ಪಾಯಿಂಟ್ ಹಾಕಿದ್ನಲ್ಲ ಅಲ್ಲಿತ್ತು. ಈಗ ಲಿಕ್ವಿಡ್ಡು ಸಾಲಿಡ್ ಆಗಬೇಕು ಅಂತಂದರೆ ಅದನ್ನು ಏನು ಮಾಡಬೇಕು, ನಾನು ಕೂಲ್ ಮಾಡಬೇಕು ಅಂದರೆ ಟೆಂಪರೇಚರ್ನ ಡಿಕ್ರೀಸ್ ಮಾಡ್ತಾ ಬರಬೇಕು. So whenever that liquid matter, when it is slowly cooled, or when the temperature of the liquid or the solution liquid or a solvent, when it is gradually decreases, ನೋಡಿ ಆವಾಗ ಏನಾಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋದಂಗೆ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಹೀಗೆ ಲೈಕ್ ದಟ್, ಹೀಗೆ ಕಂಟಿನ್ಯೂಸ್ಲಿ ಡಿಕ್ರೀಸಸ್ ಅಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಕಂಡೀಷನಲ್ಲಿ. ಯಾವುದಾದ್ರು ಪರ್ಟಿಕ್ಯುಲರ್ ಟೆಂಪರೇಚರ್ ಅಂತಂದರೆ ಅದನ್ನು ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಬಂತು, ಇಲ್ಲಿ ಬಂದು ಇಲ್ಲಿ ಈ ಪರ್ಟಿಕ್ಯುಲರ್ ಟೆಂಪರೇಚರ್ ರೀಚ್ ಆಯಿತು ಅಂತ ಅಂದ್ಕೊಳ್ಳಿ. ಅಟ್ ದಿಸ್ ಪರ್ಟಿಕ್ಯುಲರ್ ಟೆಂಪರೇಚರ್ ಇದನ್ನ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಿಕಮ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ವೇಪರ್ ಪ್ರೆಷರ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಇಟ್ಸ್ ಸಾಲಿಡ್ ಸ್ಟೇಟ್ ಅಂತ ಹೇಳ್ತಾನೆ. ಅಂದರೆ ಈ ಪಾಯಿಂಟಲ್ಲಿ ಅಥವಾ ಈ ಟೆಂಪರೇಚರ್ ಕಂಡೀಷನಲ್ಲಿ ಏನಾಗುತ್ತೆ, ದಟ್ ಲಿಕ್ವಿಡ್ ವಿಚ್ ಕ್ಯಾನ್ ಅಂಡರ್ಗೋ ಫ್ರೀಸಿಂಗ್, or that is the temperature at which, or that is the freezing point of the pure solvent ಅಂತ ಹೇಳ್ತಾನೆ, at which the freezing phenomenon of the solvent take place ಅಂತ ಹೇಳ್ತೀವಿ. ಆ್ಯಂಡ್ ಜನರಲಿ ದಟ್ ಫ್ರೀಸಿಂಗ್ ಆಫ್ ಸಾಲ್ವೆಂಟ್ ಏನಿದೆ ಅಥವಾ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್ ಏನಿದೆ ಅದನ್ನು ನಾನು TF0 ಅಂತ ತೊಗೊಳ್ತೀನಿ. ಅಲ್ಲಿ ಬಾಯ್ಲಿಂಗ್ ಪಾಯಿಂಟಲ್ಲಿ TB0 ಅಂತ ತೊಗೊಂಡಿದ್ದೆ, ಇಲ್ಲಿ ಇದನ್ನು ನಾನು TF0 ಅಂತ ತೊಗೊಳ್ತಾ ಇದ್ದೀನಿ. ಅರ್ಥ ಆಗಿದೆ ನಿಮಗೆ ಅಲ್ವಾ? ಸೊ ಇದು ಯಾವುದಕ್ಕೆ ಅಂತಂದರೆ ದಿಸ್ ಈಸ್ ಫಾರ್ ದ ಪ್ಯೂರ್ ಸಾಲ್ವೆಂಟ್. ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ಸೊ ಇದು ಸಾಲ್ವೆಂಟನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈ ಬ್ಲೂ ಕಲರ್ ಲೈನ್ ಏನು ತೋರಿಸಿದ್ದೀನಿ, ಇದು ಟೆಂಪರೇಚರ್, ಪರ್ಟಿಕ್ಯುಲರ್ ಟೆಂಪರೇಚರ್ನಲ್ಲಿ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟು ವೇಪರ್ ಪ್ರೆಷರ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಇಟ್ ಸಾಲಿಡ್ ಸ್ಟೇಟ್ಗೆ ಈಕ್ವಲ್ ಆಗಿ ಈ ಕಂಡೀಷನಲ್ಲಿ ಲಿಕ್ವಿಡ್ ಸ್ಟೇಟಿಂದ ಮ್ಯಾಟರು ಸಾಲಿಡ್ ಸ್ಟೇಟ್ಗೆ ಅದು ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವಾಟ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಂತ ಹೇಳ್ತಾನೆ. ಬಟ್ ಇವಾಗ ಏನು ಮಾಡೋಣ, ಹಾಗಿದ್ರೆ ಈಗ ಸೊಲ್ಯೂಷನ್ ಏನಾಗುತ್ತೆ, ಸಪೋಸ್ ಅದೇ ಪ್ಯೂರ್ ಸಾಲ್ವೆಂಟಿಗೆ ವೆನ್ ಐ ಆ್ಯಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಎ ನಾನ್ ವೋಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ನೆನ್ನೆ ಹೇಳ್ತಾ ಇದ್ದೆ, ನೀವು ಯಾವುದೇ ಪ್ಯೂರ್ ಸಾಲ್ವೆಂಟ್ಗೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ನಾನ್ ವೋಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡಿದಾಗ ಸೊ ಅಲ್ಲಿ ರಿಸಲ್ಟೆಂಟ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ ಅಲ್ಲಿ ಅಂತಂದರೆ ನಮಗೆ ಗೊತ್ತಿದೆ, ಆಲ್ವೇಸ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಇಟ್ ಈಸ್ ಆಲ್ವೇಸ್ ಡಿಕ್ರೀಸಸ್ ವೆನ್ ವಿ ಆ್ಯಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ದ ನಾನ್ ವೋಲಟೈಲ್ ಸೊಲ್ಯೂಟ್ ಇನ್ ಟು ದ ಪ್ಯೂರ್ ಸಾಲ್ವೆಂಟ್ ಇನ್ ಆರ್ಡರ್ ಟು ಫಾರ್ಮ್ ಎ ಸೊಲ್ಯೂಷನ್. ಅಂದರೆ ಒಂದು ಸೊಲ್ಯೂಷನ್ ಫಾರ್ಮೇಷನ್ ಮಾಡಿದೆ, ಒಂದು 10 ಗ್ರಾಮ್ ಅಥವಾ 50 ಗ್ರಾಮ್ಸ್ ಆಫ್ ಶುಗರನ್ನು ಆ ವಾಟರ್ಗೆ ಪ್ಯೂರ್ ಸಾಲ್ವೆಂಟ್ಗೆ ಆ್ಯಡ್ ಮಾಡಿದೆ. ಅವಾಗ ಏನಾಗುತ್ತೆ, ಸೊ ಆ ಪಾಯಿಂಟಲ್ಲಿ ಏನಾಗುತ್ತೆ, ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್, ಇವಾಗ ಸೊಲ್ಯೂಷನ್ ತೊಗೊಂಡಿದ್ದೀನಿ, ಇದು ಸೊಲ್ಯೂಷನ್ ಅಂತ ಅಂದ್ಕೊಳ್ಳಿ. ಯಾವಾಗ ನಾವು ಸ್ಮಾಲ್ ಕ್ವಾಂಟಿಟಿ ಆಫ್ ದ ಸೊಲ್ಯೂಟನ್ನು ಪ್ಯೂರ್ ಸಾಲ್ವೆಂಟ್ಗೆ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ದ ರಿಸಲ್ಟೆಂಟ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ನಾವು ಇಟ್ ವಿಲ್ ಬಿಕಮ್ ಲೆಸ್ಸರ್ ದೆನ್ ದಟ್ ಆಫ್ ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ಗಿಂತ ಕಡಿಮೆ ಆಗೋಗುತ್ತೆ. ಅಂದರೆ ಇಲ್ಲಿಗೆ ಬಂತು, ಅಂದರೆ ಇಲ್ಲಿಂದ ಆ ಸೊಲ್ಯೂಷನ್ದು ವೇಪರ್ ಪ್ರೆಷರ್ ಇಲ್ಲಿಗೆ ಡಿಕ್ರೀಸ್ ಆಯಿತು. ಸೊ ಈ ಸೊಲ್ಯೂಷನ್ನ ನಾವು ಫ್ರೀಸ್ ಮಾಡಬೇಕು ಅಂತಲೇ ಏನು ಮಾಡಬೇಕು, ಇವಾಗ ಮತ್ತೆ ನಾವು ಕೂಲ್ ಮಾಡಬೇಕು, ಅಂದರೆ ಟೆಂಪರೇಚರ್ನ ಡಿಕ್ರೀಸ್ ಮಾಡ್ತಾ ಬರಬೇಕು. ಸೊ ಇವಾಗ ಈ ಸೊಲ್ಯೂಷನ್ದು ಫ್ರೀಸಿಂಗ್ ಅಂದರೆ ಸೊಲ್ಯೂಷನನ್ನು ಕೂಲ್ ಮಾಡ್ತಾ ಹೋದಂಗೆ ಇವಾಗ ಏನಾಗುತ್ತೆ, ಇಲ್ಲಿ ಈ ಪಾಯಿಂಟಲ್ಲಿ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ಸ್ ಗ್ರ್ಯಾಜುವಲಿ ಡಿಕ್ರೀಸಸ್ ವಿತ್ ದ ಡಿಕ್ರೀಸ್ ಇನ್ ದ ಟೆಂಪರೇಚರ್ ಲೈಕ್ ದಿಸ್. ನೋಡಿ ಹಿಂಗೆ ಡಿಕ್ರೀಸ್ ಆಗ್ತಾ ಬರುತ್ತೆ ಲೈಕ್ ದಿಸ್. ಯಾವುದೋ ಒಂದು ಪಾಯಿಂಟ್ನಲ್ಲಿ ನಾವು ಅಟ್ ದಿಸ್ ಟೆಂಪರೇಚರ್ ಕಂಡೀಷನ್ ಇದನ್ನು ಇನ್ನೊಂದು ಟೆಂಪರೇಚರ್ ಕಂಡೀಷನ್ ಅಂತ ತೊಗೊಂಡಿದ್ದೀನಿ ನೋಡಿ. ದಿಸ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ನಾವು the vapor pressure of the solution becomes equal to the vapor pressure of the same solution in its solid state ಅಂತ ಹೇಳ್ತಾನೆ. ಅಂದರೆ ಅಬ್ಸರ್ವ್ ಮಾಡಿ, ಪ್ಯೂರ್ ಸಾಲ್ವೆಂಟ್ ಎಲ್ಲಿ ಫ್ರೀಸ್ ಆಗ್ತಿತ್ತು ಅಂತಂದರೆ ಇಲ್ಲಿ ಫ್ರೀಸ್ ಆಯಿತು, ಈ ಟೆಂಪರೇಚರ್ನಲ್ಲಿ ಫ್ರೀಸ್ ಆಯಿತು. ಸೊ ಅದೇ ಸಾಲ್ವೆಂಟಿಗೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಸೊಲ್ಯೂಟ್ ಪಾರ್ಟಿಕಲ್ಸನ್ನು ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನು ಸಾಲ್ವೆಂಟ್ಗಿಂತ ಕಡಿಮೆ ಆಗುತ್ತೆ. ಅದೇ ಥರ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಇಟ್ ವಿಲ್ ಬಿ ಡಿಕ್ರೀಸಸ್ ಅಂತ ಹೇಳ್ತಾನೆ. ಆ್ಯಂಡ್ ಸಿನ್ಸ್ ದೇರ್ ಈಸ್ ಎ ಡಿಕ್ರೀಸ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಆಗ್ತಾ ಇರೋದ್ರಿಂದ ಸೊಲ್ಯೂಷನಿಗೆ ಇದನ್ನು ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಅಂತಲೇ ಡಿಕ್ರೀಸ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್ ಅಂತ ಹೇಳ್ತಾನೆ. ಅಗ್ರಿ? ಅರ್ಥ ಆಗಿದೆ ನಿಮಗೆ? ಇಲ್ಲಿ ಪ್ಯೂರ್ ಸಾಲ್ವೆಂಟು ಫ್ರೀಸಿಂಗ್ ಪಾಯಿಂಟ್ ಈ ಪಾಯಿಂಟಲ್ಲಿ ಬಂದರೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ನೋಡಿ, ಸೊ ಇಲ್ಲಿ ಬಂತು. ಸೊ ಇದನ್ನು ನಾನು TF ಅಂತ ತಗೊಳ್ತೀನಿ. TF ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. TF0 ಅಂತಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್, TF ಅಂತಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾನೆ. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ
ಸೊಲ್ಯೂಷನ್ನು ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು ಅಂತಲೇ ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್ ಆಯಿತು ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಫಿನಾಮಿನನ್ ಅಥವಾ ಈ ಪ್ರೋಸೆಸ್ಸನ್ನು ನಾವು ಅಥವಾ ಈ ಪ್ರಾಪರ್ಟಿನ ನಾವು ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಅಂತ ತೊಗೊಳ್ತೀನಿ. ಆ್ಯಂಡ್ ದಿಸ್ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಅಂತ ತೊಗೊಂಡಾಗ ಅದನ್ನು ಇಂಡಿಕೇಟ್ ಮಾಡೋದು ಅಂದರೆ ಹೌ ಟು ರೆಪ್ರೆಸೆಂಟ್ ದಟ್ ಅಂತಂದರೆ ಅದನ್ನು ಯಾವ ರೀತಿ ತೋರಿಸ್ಕೊಳ್ತೀವಿ ಅದನ್ನು ಅಂತಂದರೆ ಅದನ್ನು ಆಲ್ವೇಸ್ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ವಿಚ್ ಈಸ್ ಟೇಕನ್ ಆಸ್ ಡೆಲ್ಟಾ ಟಿ ಎಫ್ ಅಂತ ಹೇಳ್ತಾನೆ. ಈ ಡೆಲ್ಟಾ ಟಿ ಎಫ್ ಅಂತಂದರೆ ಏನು ನಮಗೆ ಗೊತ್ತಿದೆ. ಡೆಲ್ಟಾ ಟಿ ಎಫ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇದೆರಡು ಫ್ರೀಜಿಂಗ್ ಪಾಯಿಂಟಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ನು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ಗಿಂತ ಜಾಸ್ತಿ ಇತ್ತು. ಅಂದರೆ ಅಲ್ಲಿ ಡೆಲ್ಟಾ ಟಿ ಬಿ ಅಂತ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್ ಅಂತ ತಗೊಳ್ತಾ ಇದೆ. ಬಟ್ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ತಗೊಂಡಾಗ ಫ್ರೀಜಿಂಗ್ ಪಾಯಿಂಟಲ್ಲಿ ಏನಾಗುತ್ತೆ, ಇಲ್ಲಿ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. therefore here ಡೆಲ್ಟಾ ಟಿ ಎಫ್ ಅನ್ನು ಯಾವ ಥರ ತೊಗೊಳ್ತೀನಿ ಅಂತಂದರೆ ಡೆಲ್ಟಾ ಟಿ ಎಫ್ ಇಟ್ ಈಸ್ ಈಕ್ವಲ್ ಟು ಟಿ ಎಫ್ ನಾಟ್ ಮೈನಸ್ ಟಿ ಎಫ್ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಇಸ್ ದಿಸ್ ಲೋವರಿಂಗಿಂದ ಅಥವಾ ಡಿಪ್ರೆಷನ್ ಇಂದ ಫ್ರೀಜಿಂಗ್ ಪಾಯಿಂಟ್ ಏನಿದೆ ಇದನ್ನು ನಾವು ಡೆಲ್ಟಾ ಟಿ ಎಫ್ ಅನ್ನೋ ಒಂದು ಲೆಟರಿಂದ ಅಥವಾ ಸಿಂಬಲಿಂದ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಡೆಲ್ಟಾ ಟಿ ಎಫ್ ಅಂತಂದ್ರೇನು, ಇಟ್ ಈಸ್ ಈಕ್ವಲ್ ಟು ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ದಟ್ ಮೈನಸ್ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಆ್ಯಂಡ್ ಸೊ ದ್ಯಾಟ್ ಇಲ್ಲೇನಾಯಿತು, ಫ್ರಮ್ ದ ಸಾಲ್ವೆಂಟಿಂದ ನಾವು ಸೊಲ್ಯೂಷನ್ ಅಂದರೆ ಒಂದು ಸಾಲ್ವೆಂಟಿಂದ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಂಡಾಗ ಯಾವಾಗಲೂ ಇಲ್ಲೊಂದು ಪ್ರಾಪರ್ಟಿ ನೋಡಿ, ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ನು ಇಟ್ ಈಸ್ ಆಲ್ವೇಸ್ ಬಿಕಮ್ ಲೆಸ್ಸರ್ ದೆನ್ ದಟ್ ಆಫ್ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಂತ ಹೇಳ್ತಾನೆ. ಅಂದರೆ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ನು ಸಾಲ್ವೆಂಟ್ಗಿಂತ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಡಿಪ್ರೆಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವಾಟ್ ಕಾಲ್ಡ್ ಆಸ್ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳಿದೆ. ಅಂದರೆ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟನ್ನು ನಾವು ಕೋಲಿಗೇಟಿವ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀವಿ. ಯಾಕೆ ಇದನ್ನು ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅಂತಲೇ ಒನ್ಸ್ ಅಗೇನ್ ಇಲ್ಲಿ ಫ್ರೀಜಿಂಗ್ ಪಾಯಿಂಟ್ ಡಿಕ್ರೀಸ್ ಏನಕ್ಕಾಯಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಡಿಕ್ರೀಸ್ ಇನ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಕಂಪೇರ್ ಟು ದ ಸಾಲ್ವೆಂಟ್. ವೇಪರ್ ಪ್ರೆಷರ್ ಯಾಕೆ ಡಿಕ್ರೀಸ್ ಆಯಿತು? ಬಿಕಾಸ್ ಆಫ್ ದ ಅಡಿಷನ್ ಆಫ್ ಅ ನಾನ್ ವೋಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡಿದೆ, ಅದರಿಂದ ವೇಪರ್ ಪ್ರೆಷರ್ ಡಿಕ್ರೀಸ್ ಆಯಿತು. ಯಾಕೆ ನಾನು ವೋಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಅದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನಿ. therefore ಸೊ ಹಿಯರ್ ವಾಟ್ ಎವರ್ ದ ಡಿಪ್ರೆಷನ್ ದ ಫ್ರೀಜಿಂಗ್ ಪಾಯಿಂಟ್ ಡಿಕ್ರೀಸ್ ಏನಾಗುತ್ತೆ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಆರ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. therefore this depression in the freezing point it is called as colligative property. it is taken as colligative property ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವಾ? ಸೊ ಇದು ಎಕ್ಸಾಮಲ್ಲಿ ನಿಮಗೆ ಗ್ರಾಫನ್ನು ಕೇಳ್ಬೋದು. ಸೊ ಈ ಗ್ರಾಫ್ ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಆ್ಯಂಡ್ ಇವಾಗ ಮುಂದೆ ಹೋಗೋಣ. ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಈಕ್ವೇಷನ್ ಬರುತ್ತೆ. ಏನು ಈಕ್ವೇಷನ್ ಬರುತ್ತೆ? ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇಲ್ಲಿವರೆಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನೇ ಮತ್ತೆ ರಿಪೀಟೆಡ್ಲಿ ಅದನ್ನು ಒಂದು ಸ್ಟೇಟ್ಮೆಂಟಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಅದಾದಮೇಲೆ ಅಲ್ಲೊಂದು ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ತಾನೆ. ಸೊ ಇದು ಪಾಯಿಂಟು ನಾನು ಆಲ್ರೆಡಿ ಹೇಳಿರೋದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾನೆ. ಇಲ್ಲಿ ವೆನ್ ಎ ಸ್ಮಾಲ್ ಅಮೌಂಟ್ ಆಫ್ ನಾನ್ ವೋಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್ ಇನ್ ಟು ದ ಸಾಲ್ವೆಂಟ್ ಟು ಫಾರ್ಮ್ ಅ ಸೊಲ್ಯೂಷನ್, ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ಡಿಕ್ರೀಸ್ ಇನ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಥವಾ ಸೊಲ್ಯೂಷನ್ ವಿಲ್ ಫ್ರೀಸ್ ಅಟ್ ಎ ಟೆಂಪರೇಚರ್ ಲೋವರ್ ದ್ಯಾನ್ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ದಿಸ್ ಡಿಕ್ರೀಸ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಇಟ್ ಈಸ್ ಕಾಲ್ಡ್ ಆಸ್ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಆ್ಯಂಡ್ ಮ್ಯಾಥಮ್ಯಾಟಿಕಲಿ ಸೊ ಅದನ್ನು ಯಾವ ರೀತಿ ತೋರಿಸ್ತೀವಿ ಅಂತಂದರೆ ಮ್ಯಾಥಮ್ಯಾಟಿಕಲಿ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಇಟ್ ಈಸ್ ಟೇಕನ್ ಆಸ್ ಡೆಲ್ಟಾ ಟಿ ಎಫ್ ಇಟ್ ಈಸ್ ಈಕ್ವಲ್ ಟು ಟಿ ಎಫ್ ನಾಟ್ ಮೈನಸ್ ಟಿ ಎಫ್ ಅಂತ ಹೇಳ್ತಾನೆ. ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಇವಾಗ ಅದಕ್ಕೊಂದು ಎಕ್ಸ್ಪ್ರೆಷನ್ ಬರುತ್ತೆ, ಅಂದರೆ ಒಂದು ಈಕ್ವೇಷನ್ ಬರುತ್ತೆ. ಸೊ ಏನಕ್ಕೆ ಬೇಕು ಈಕ್ವೇಷನು? ಟು ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಏನು ಈಕ್ವೇಷನ್ ಬರುತ್ತೆ ಇಲ್ಲಿ ಅಂತಂದರೆ ಮ್ಯಾಥಮ್ಯಾಟಿಕಲಿ ಡೆಲ್ಟಾ ಟಿ ಎಫ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಡೆಲ್ಟಾ ಟಿ ಬಿ ಅಂತ ಹೇಳಿದ್ದೆ. ಸೊ ಆ ಡೆಲ್ಟಾ ಟಿ ಬಿನ ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟ್ ಅಂತ ತೊಗೊಂಡಿದ್ವಿ. ಇಲ್ಲಿ ಡೆಲ್ಟಾ ಟಿ ಎಫನ್ನು ಡಿಪ್ರೆಷನಿಂದ ಫ್ರೀಜಿಂಗ್ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಡಿಪ್ರೆಷನಿಂದ ಫ್ರೀಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದಿಷ್ಟು ಆಯಿತು. ಸೊ ಮ್ಯಾಥಮ್ಯಾಟಿಕಲಿ ಈಗ ಮ್ಯಾಥಮ್ಯಾಟಿಕಲ್ ಎಕ್ಸ್ಪೆರಿಮೆಂಟಲಾಗಿ ಸೊ ಈಗ ನಾವು ಡಿಪ್ರೆಷನಿಂದ ಫ್ರೀಜಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ನೋ ಅದೇ ಥರ ಇಲ್ಲೂ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಫಾರ್ ಎ ಸೊಲ್ಯೂಷನ್ ಆಲ್ವೇಸ್ ದ ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೇನೆ. ಅಲ್ಲಿ ಹೇಗೆ ಹೇಳಿದ್ದೆ, ಅಲ್ಲಿ M2 ಅಂತ ತೊಗೊಂಡಿದ್ದೆ ನಿಮಗೆ ನೆನ್ನೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಇಲ್ಲಿ ಜಸ್ಟ್ M ಅಂತ ತೊಗೊಂಡಿದ್ದೀನಿ, ಸ್ಮಾಲ್ M ಅಂತ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಏನು ಡಿಪ್ರೆಷನ್ ಆಗುತ್ತೆ ಅಂದರೆ ಫ್ರೀಜಿಂಗ್ ಪಾಯಿಂಟ್ ಏನು ಡಿಕ್ರೀಸ್ ಆಗುತ್ತೆ ಸೊಲ್ಯೂಷನ್ದು ಸಾಲ್ವೆಂಟ್ಗಿಂತ,
ಇದು ಯಾಕೆ ಡಿಪೆಂಡ್ ಆಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಇದು ಯಾವಾಗಲೂ ಅಲ್ಲಿ ಇರುವಂಥ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ ಅಥವಾ ಅಮೌಂಟ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಡೆಲ್ಟಾ ಟಿ ಎಫ್ ಇಟ್ ಈಸ್ ಟೇಕನ್ ಆಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಮ್ ಆರ್ ಮೊಲಾಲಿಟಿ ಅಂತ ಹೇಳ್ತಾನೆ. ಜಸ್ಟ್ ಲೈಕ್ ಅಲ್ಲಿ ಹೆಂಗೆ ತೊಗೊಂಡಿದ್ದೆ ಅದೇ ಥರ ಇದನ್ನು ಬರುತ್ತೆ. ಅಥವಾ ಅಲ್ಲಿ ಪ್ರೊಪೋರ್ಷನಾಲಿಟಿ ಸೈನ್ ಇತ್ತಲ್ಲ ಅದನ್ನು ರಿಮೂವ್ ಮಾಡಿದ್ರೆ ಸೊ ಜಸ್ಟ್ ಲೈಕ್ ಅಲ್ಲಿ ಕೆ ಬಿ ಅಂತ ತೊಗೊಂಡಿದ್ದೆ ಅದೇ ಥರ ಇಲ್ಲಿ ಇನ್ನೊಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ತೊಗೊಳ್ತೀವಿ. ಇಟ್ ಈಸ್ ಟೇಕನ್ ಆಸ್ ಕೆ ಎಫ್ ಅಂತ ಹೇಳ್ತಾನೆ. ಸೊ ವೇರ್ ಕೆ ಎಫ್ ಅಂತಂದರೆ ಇದು ಕಿಂಗ್ ಫಿಶರ್ ಅಲ್ಲ, ಕೆ ಎಫ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಕೆ ಬಿನ ನಾವು ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್ ಅಥವಾ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರೆದ್ವಲ್ಲ, ಅದೇ ಥರ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಆಗಬೇಕಾದ್ರೆ ಇಲ್ಲೂ ಒಂದು ಸೊಲ್ಯೂಷನ್ಗೆ ಅಥವಾ ಒಂದು ಲಿಕ್ವಿಡಿಗೆ ಒಂದು ಡೆಫಿನೆಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಅದನ್ನು ನಾವು ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ವೇರ್ ಕೆ ಎಫ್ ಇಟ್ ಈಸ್ ಕಾಲ್ಡ್ ಆಸ್, ಇಲ್ಲಿ ಮೇಲೆ ಬರೀತಾ ಇದ್ದೀನಿ, ಇಲ್ಲಿ ಕೆ ಎಫ್ ಅಂತ ತೊಗೊಂಡಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ಅಲ್ಲಿ ಎಲಿವೇಷನ್ ಕಾನ್ಸ್ಟೆಂಟು, ಇಲ್ಲಿ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ಆ್ಯಂಡ್ ಜಸ್ಟ್ ಲೈಕ್ ಕೆ ಬಿಗೆ ಹೇಳಿದ್ದೆ ನಾನು, ಅಲ್ಲೊಂದು ಕೆ ಬಿಗೆ ಒಂದು ಯೂನಿಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಸೊ ಇಲ್ಲಿ ಕೆ ಎಫ್ಗೂ ಕೂಡ ಅಲ್ಲೊಂದು ಇಕ್ವೇಷನ್ ಬರುತ್ತೆ ಅಥವಾ ಯೂನಿಟ್ ಬರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಜಸ್ಟ್ ಲೈಕ್ ದ ಕೆ ಬಿ ಪ್ರಕಾರನೇ ಅಥವಾ ಕೆ ಬಿ ಥರನೇ ಇದಕ್ಕೂ ಅಷ್ಟೇ. ಸೊ ವಾಟ್ ಇಸ್ ದ ಯೂನಿಟ್ ಆಫ್ ಕೆ ಎಫ್ ಅಂತಂದರೆ ಒನ್ಸ್ ಅಗೇನ್ ಇಟ್ ಈಸ್ ಟೇಕನ್ ಆಸ್ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ಹೇಳ್ತಾನೆ. ಅಲ್ಲಿ ಕೆ ಬಿಗೆ ಯಾವ ರೀತಿ ಯೂನಿಟನ್ನು ತೊಗೊಂಡ್ವಲ್ಲ ಅದೇ ಥರ ಇದಕ್ಕೂ ಸೊ ಒಂದು ಯೂನಿಟ್ ಬರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ಹೇಳ್ತಾನೆ. ಆಯಿತಾ. ಎಕ್ಸಾಂಪಲ್ ಕೇಳಿದ್ರೆ 1 ಮಾರ್ಕಿಗೆ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಕೆ ಎಫ್ ಆರ್ ಕೆ ಬಿ ಅಂತ ಕೇಳ್ತಾನೆ. ಎರಡನ್ನೂ ಸೇಮು ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ರಮ್ ದಿಸ್ ಎಕ್ಸ್ಪ್ರೆಷನಿಂದ ನೆಕ್ಸ್ಟು ನನಗೊಂದು ಇಕ್ವೇಷನ್ ಬರ್ತಾಯಿದೆ. ಸೊ ಅದು ಹೆಂಗೆ ಬಂತು ಅನ್ನೋದನ್ನು ನಿಮಗೆ ಬರದೇ ತೋರಿಸ್ಕೊಡ್ತೀನಿ ನೋಡಿ. ಸೊ ಈಗ ಜನರಲಿ ಸೊ ಡೆಲ್ಟಾ ಟಿ ಎಫ್ ಅಂತ ತೊಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್ ಅಂತ ತೊಗೊಂಡಿದ್ದೆ. ಬಟ್ ಎಮ್ ಅಂತಂದರೆ ಇಲ್ಲಿ ಮೊಲಾಲಿಟಿ ಅಂತ ಹೇಳ್ತೀವಿ. ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಮೊಲಾಲಿಟಿ ಅಂತಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಟೇಕನ್ ಆಸ್ W2 ಅಂತ ಹೇಳ್ತಾನೆ. ಸ್ವಲ್ಪ ನೀಟಾಗಿ ಬರಿತೀನಿ ನೋಡಿ. ದಟ್ ಈಸ್ W2 ಇಂಟು 1000 ಡಿವೈಡೆಡ್ ಬೈ W1 ಇಂಟು ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ದಟ್ ಈಸ್ M2 ಅಂತ ತಗೊಳ್ತೀವಿ. ಅಂದರೆ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಥರ ಇಲ್ಲಿ ಮೊಲಾಲಿಟಿ M2 ಅಥವಾ M ಅಂತ ತೊಗೊಂಡ್ರೆ ಸೇಮ್ ಹಾಗೆ ಬರುತ್ತೆ. ಸೊ ದೇರ್ಫೋರ್ ಇಲ್ಲಿ ಡೆಲ್ಟಾ ಟಿ ಎಫ್ ಏನಾಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ಅಂತಂದರೆ ಡೆಲ್ಟಾ ಟಿ ಎಫ್ ಇಟ್ ಈಸ್ ಈಕ್ವಲ್ ಟು ಕೆ ಎಫ್ ಇದೆ ದಟ್ ಇಂಟು W2 ಅಂತ ತೊಗೊಳ್ತೀನಿ. ದಟ್ ಇಂಟು 1000 ಡಿವೈಡೆಡ್ ಬೈ ಏನಿದೆ W1 ದಟ್ ಇಂಟು M2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ ಹಿಂಗಾಗುತ್ತೆ. ನೋಟ್ಸಲ್ಲಿದೆ, ನೀಟಾಗಿ ನೋಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿಕೊಂಡ್ರೆ ಇಲ್ಲಿ M2 ಇದೆಯಲ್ಲ, M2ನ ಲೆಫ್ಟಿಗೆ ಕಳಿಸಿದ್ರೆ ಡೆಲ್ಟಾ ಟಿ ಎಫನ್ನು ರೈಟ್ ಸೈಡಿಗೆ ಕಳಿಸಿದ್ರೆ ಅದು ಡಿನಾಮಿನೇಟರಿಗೆ ಬರುತ್ತೆ. ಆ್ಯಂಡ್ ಫೈನಲಿ ಫಾರ್ ಎ ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ತಗೊಂಡಾಗ ಅಲ್ಲಿ ಫೈನಲ್ ಆಗಿ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಈಕ್ವೇಷನ್ ಬರುತ್ತೆ. ಏನು ಈಕ್ವೇಷನ್ ಬರುತ್ತೆ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತಂದರೆ ಇಟ್ ಈಸ್ ಟೇಕನ್ ಆಸ್ M2 ಇಟ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು W2 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು ಡೆಲ್ಟಾ ಟಿ ಎಫ್. ಇದು ಡೆಲ್ಟಾ ಟಿ ಎಫ್ ಇಂಟು W1 ಅಂತ ಹೇಳ್ತಾನೆ. ಸೊ ಬೈ ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಷನ್ ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ಆರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನಮಗೆ ಗೊತ್ತಿದೆ M2 ಅಂತಂದರೆ ಇಲ್ಲಿ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತೀವಿ. ಕೆ ಎಫ್ ಅಂತಂದರೆ ಇಟ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಫಾರ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್ ಅಂತ ಹೇಳ್ತಾನೆ. W2 ಅಂತಲೇ ಮಾಸ್ ಆಫ್ ದ ಸಾಲ್ವೆಂಟ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತೀವಿ. ಡೆಲ್ಟಾ ಟಿ ಎಫ್ ಅಂತಲೇ ಗೊತ್ತಿದೆ ನಮಗೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. W1 ಅಂತಲೇ ಇಟ್ ಈಸ್ ನಥಿಂಗ್ ಬಟ್ ದ ಮಾಸ್ ಆಫ್ ದ ಸಾಲ್ವೆಂಟ್ ಅಂತ ಹೇಳ್ತಾನೆ. ಸೊ ಹೀಗೆ ಸೊ ಬೈ ಯೂಸಿಂಗ್ ದಿಸ್ ಸಿಂಪಲ್ ಈಕ್ವೇಷನ್ ಸೊ ವಿಚ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಡೆಲ್ಟಾ ಟಿ ಎಫ್ ಅಥವಾ ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ಆರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಟೇಕಿಂಗ್ ದಿಸ್ ಈಕ್ವೇಷನ್. ಅದೇ ಈಕ್ವೇಷನ್ನ ಮತ್ತೆ ಇಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇದಿಷ್ಟು ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ
how to calculate the molar mass of the solute ಅನ್ನೋದನ್ನು let us try to understand in the later part of the chapter. ಗೊತ್ತಾಯ್ತಲ್ಲಪ್ಪ. ಸೊ ಇದಿಷ್ಟು ಡಿಪ್ರೆಷನ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಒಂದು ಇದನ್ನು ಎಕ್ಸಾಂಪಲ್ ಫಾರ್ ದ ಥರ್ಡ್ ಎಕ್ಸಾಂಪಲ್ ಆಫ್ ದ ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ತೊಗೊಂಡಿದ್ದೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ಮುಂದೆ ಹೋಗೋಣ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಏನು depression in the freezing point, that is the third colligative property. And finally coming to the last type of the colligative property anta tagondre, the last example of the colligative property, it is called as osmotic pressure ಅಂತ ಹೇಳ್ತೀವಿ. ಏನಂದ್ರೆ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಏನು? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ ಅಂತ ಬಂದಾಗ ನಾವು when we talk about this osmotic pressure ಅಂತ ಬಂದಾಗ, ಆಸ್ಮಾಟಿಕ್ ಪ್ರೆಷರ್ ಅಂತ ತಗೊಂಡಾಗ ಅದನ್ನು ಡಿಫೈನ್ ಮಾಡಬೇಕು ಅಂತ ಬಂದರೆ ಅಥವಾ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಜನರಲ್ ಆಗಿ ಒಂದು ಫಿನಾಮಿನನ್ ಆಗುತ್ತೆ. ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ಟೇಕನ್ ಆಸ್ ಆಸ್ಮಾಸಿಸ್ ಅಂತ ಹೇಳಿದ್ದೀವಿ. ನೀವು ಜನರಲ್ ಆಗಿ ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಬಯಾಲಜಿನಲ್ಲಿ ಈ ಆಸ್ಮಾಸಿಸ್ ಫಿನಾಮಿನನ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಏನು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಆಸ್ಮಾಸಿಸ್ ಅಂತಂದರೆ? ಆಸ್ಮಾಸಿಸ್ ಅಂತಂದರೆ ಏನು ಅಂತಂದರೆ ನಿಮಗೆ ಗೊತ್ತಿದೆ. It is nothing but the flow of the solvent molecule from the region of lower concentration toward the region of higher concentration, or it is nothing but the flow of the solvent molecule, so solvent molecule towards the solution ಅಂತ ಹೇಳ್ತಾನೆ, ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತಾನೆ. ಅಂದರೆ ಇಷ್ಟೇ ಆಸ್ಮೋಸಿಸ್ ಅಂತಂದರೆ ನಾನು ಎರಡು ಸೊಲ್ಯೂಷನ್ನ ತೊಗೊಳ್ತೀನಿ ಅಥವಾ ಎರಡು ಲಿಕ್ವಿಡನ್ನು ತೊಗೊಳ್ತಾ ಇದ್ದೀನಿ. ಏನದು ಎರಡು ಲಿಕ್ವಿಡು ಅಂತಂದರೆ, ಇದೊಂದು ಸಿಂಪಲ್ ಕಂಟೈನರ್ ತೊಗೊಂಡಿದ್ದೀನಿ, ಒಂದು ಬೀಕರ್, ಯಾವುದೋ ಒಂದು ಕಂಟೈನರ್ ತೊಗೊಂಡಿದ್ದೀನಿ. ಆ ಕಂಟೈನರ್ ಮಧ್ಯದಲ್ಲಿ ಅಟ್ ದ ಸೆಂಟರ್ ಆಫ್ ದ ಕಂಟೈನರ್ನಲ್ಲಿ ನಾನೇನು ಮಾಡಿದ್ದೀನಿ, ಅಲ್ಲೊಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನನ್ನು ಪ್ಲೇಸ್ ಮಾಡಿದ್ದೀನಿ. ಅಂದರೆ ಐ ಮೇಕ್ ದಟ್ ಕಂಟೈನರ್ ಇಂಟು ದ ಟೂ ಪಾರ್ಟ್ಸ್. ಸೊ ಯಾವ ಥರ ಮಾಡ್ಕೊಂಡಿದ್ದೀನಿ? ಬೈ ಪ್ಲೇಸಿಂಗ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಟ್ ದ ಸೆಂಟರ್ ಆಫ್ ದ ಕಂಟೈನರ್ ಅಥವಾ ಫ್ಲಾಸ್ಕ್. ಈಗೇನು ಮಾಡ್ತೀನಿ ನಾನು, ಟುವರ್ಡ್ ದ ಲೆಫ್ಟ್ ಸೈಡ್ಗೆ ನಾನೇನು ಮಾಡ್ತೀನಿ, ಲೆಫ್ಟ್ ಸೈಡ್ ಅಥವಾ ಲೆಫ್ಟ್ ಪಾರ್ಟ್ ಆಫ್ ದ ಕಂಟೈನರ್ ಏನಿದೆ ಅದರೊಳಗಡೆ ನಾನೇನು ಮಾಡ್ತೀನಿ, ಒಂದು ಪ್ಯೂರ್ ಸಾಲ್ವೆಂಟನ್ನು ತಗೊಳ್ತೀನಿ. ಪ್ಯೂರ್ ಸಾಲ್ವೆಂಟ್ ಅಂತಾರೆ, ಫಾರ್ ಎಕ್ಸಾಂಪಲ್ ವಾಟರ್ ಅಂತ ಅಂದ್ಕೊಳ್ಳಿ, ವಾಟರ್ ತೊಗೊಂಡಿದ್ದೀನಿ. ಆ್ಯಂಡ್ ಸಿಮಿಲರ್ಲಿ ಸೊ ಟುವರ್ಡ್ ದ ರೈಟ್ ಸೈಡ್ ಆಫ್ ದ ಕಂಪಾರ್ಟ್ಮೆಂಟ್ ಏನಿದೆ ಅಥವಾ ರೈಟ್ ಪಾರ್ಟ್ ಆಫ್ ದ ಕಂಟೈನರ್ ಏನಿದೆ, ಸೊ ಈ ಕಡೆಗೆ ನಾನು ಒಂದು ಸಾಲ್ಟ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ, ಒಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ. ಸೊಲ್ಯೂಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸಾಲ್ಟ್ ಸೊಲ್ಯೂಷನ್ ತೊಗೊಂಡಿದ್ದೀನಿ ಅಂತ ಹೇಳಿ ಅನ್ಕೋಣ. ನಾನೇನು ಮಾಡಿದ್ದೀನಿ ನೋಡಿ, ಇಲ್ಲಿ ಟೂ ಸಬ್ಸ್ಟೆನ್ಸಸ್ ಅಥವಾ ಟೂ ಲಿಕ್ವಿಡ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಒಂದು ಸಾಲ್ವೆಂಟು, ಇನ್ನೊಂದು ಸೊಲ್ಯೂಷನ್ನು. ವೆನ್ ಎ ಸಾಲ್ವೆಂಟ್ ಆ್ಯಂಡ್ ಎ ಸೊಲ್ಯೂಷನ್ ವೆನ್ ದೇ ಆರ್ ಸಪ್ರೇಟೆಡ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಅವಾಗೇನಾಗುತ್ತೆ, ಸೊ ಅವಾಗೇನಾಗುತ್ತೆ, ಒಂದು ನ್ಯಾಚುರಲ್ ಆಗಿ ಅಂದರೆ ಆ ಸಾಲ್ವೆಂಟ್ ಮಾಲಿಕ್ಯೂಲ್ಗೆ ಒಂದು ಟೆಂಡೆನ್ಸಿ ಬರುತ್ತೆ ಅಂತ ಹೇಳ್ತಾನೆ. ಏನು ಅಂತಂದರೆ, ಸೊ ವೆನ್ ಐ ಸಪ್ರೇಟ್ ದ ಟೂ liquids by using a semi permeable membrane here, so ನಿಧಾನಕ್ಕೆ ಏನಾಗುತ್ತೆ, ಫ್ರಮ್ ದ ರೀಜನ್ ಆಫ್ ದ ಸಾಲ್ವೆಂಟ್ ಸೈಡಿಂದ ಟುವರ್ಡ್ ದ ರೀಜನ್ ಆಫ್ ಸೊಲ್ಯೂಷನ್ ಕಡೆಗೆ ಏನಾಗುತ್ತೆ, ದ ಫ್ಲೋ ಆಫ್ ದಿ ಸಾಲ್ವೆಂಟ್ ಮಾಲಿಕ್ಯೂಲ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ, ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಲೈಕ್ ದಿಸ್. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾರೋ ಮಾರ್ಕ್ ತೋರಿಸ್ತಾ ಇದ್ದೀನಿ. ಸೊ ಎರಡು ಲಿಕ್ವಿಡನ್ನು ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಸಪ್ರೇಟ್ ಮಾಡಿಟ್ಟಾಗ ಏನಾಗುತ್ತೆ, ಅಲ್ಲೇನಾಗುತ್ತೆ, ಫ್ಲೋ ಆಫ್ ದ ಸಾಲ್ವೆಂಟ್, ನಾಟ್ ದ ಸೊಲ್ಯೂಟ್ ಪಾರ್ಟಿಕಲ್, ಬರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮಾತ್ರ ಪಾಸ್ ಆಗುತ್ತೆ, ಫ್ಲೋ ಆಗುತ್ತೆ ಅಂತ ಹೇಳ್ತಾನೆ. ಸೊ ದ ಫ್ಲೋ ಆಫ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಯಾವುದ್ರ ಮುಖಾಂತರ ಪಾಸ್ ಆಗುತ್ತೆ ಅಂದರೆ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಎಲ್ಲಿಂದ ಎಲ್ಲಿಗಾಗುತ್ತೆ ಅಂತಂದರೆ ಫ್ರಮ್ ದ ಸಾಲ್ವೆಂಟ್ ಸೈಡಿಂದ ಟುವರ್ಡ್ ದ ಸೊಲ್ಯೂಷನ್ ಸೈಡ್ ಅಂತ ಹೇಳ್ತಾನೆ, ಅಥವಾ ಫ್ರಮ್ ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನಿಂದ ಟುವರ್ಡ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾನೆ. And whatever this phenomenon of flow of the solvent molecule from the solvent side toward the solution side through the semi-permeable membrane, and this phenomenon, this flow of solvent molecules through the semi-permeable membrane, it is called as osmosis phenomenon ಅಂತ ಹೇಳ್ತೀವಿ. ನಿಮ್ಮ ಬಯಾಲಜಿನಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಮತ್ತೆ ರಿಪೀಟ್ ಮಾಡಿದ್ದೀನಿ ನಾನು. ಆಸ್ಮಾಸಿಸ್ ಅಂತಂದರೆ ಏನಕ್ಕಾಗತ್ತೆ ಅದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಜನರಲ್ ಆಗಿ ಸೊ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಬರ್ಬೋದು, ಯಾಕೆ ಇಲ್ಲಿ ಫ್ಲೋ ಆಫ್ ಸಾಲ್ವೆಂಟ್ ಆಗುತ್ತೆ ಇಲ್ಲಿ, ಯಾಕೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸಾಲ್ವೆಂಟ್ ಸೈಡಿಂದ ಸೊಲ್ಯೂಷನ್ ಸೈಡ್ಗೆ ಅದು ಯಾಕೆ ಮೂವ್ ಆಗುತ್ತೆ ಇದು ಅಂತಂದರೆ, ಸೊ ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ವೇಪರ್ ಪ್ರೆಷರ್ ಬಿಟ್ವೀನ್ ದ ಟೂ ಲಿಕ್ವಿಡ್ಸ್ ಅಂತ ಹೇಳ್ತಾನೆ. ನೋಡಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ನಲ್ಲಿ ನಾನು ತೊಗೊಂಡಿದ್ದೀನಲ್ಲ, ಏನು ತೊಗೊಂಡಿದ್ದೀನಿ ಅಲ್ಲಿ, ಐ ಹ್ಯಾವ್ ಟೇಕನ್ ದ ಪ್ಯೂರ್ ಸಾಲ್ವೆಂಟ್. ಸಿಮಿಲರ್ಲಿ ರೈಟ್ ಸೈಡ್ನಲ್ಲಿ ಏನು ತೊಗೊಂಡಿದ್ದೀನಿ, ಸೊಲ್ಯೂಷನ್ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಿದೆ, ಆಲ್ವೇಸ್ ಸಾಲ್ವೆಂಟ್ ಸೈಡ್ನಲ್ಲಿ ಯಾವಾಗಲೂ ದ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟು ತುಂಬ ಜಾಸ್ತಿ ಇರುತ್ತೆ, because of the more number of vapor molecules they are present above the surface of the solvent.
ವೆರಾಸ್ ಸೊಲ್ಯೂಷನ್ ಸೈಡಲ್ಲಿ ಓನ್ಲಿ ಫ್ಯೂ ಮಾಲಿಕ್ಯೂಲ್ಸ್ ಆಫ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ ದೇ ಆರ್ ಪ್ರೆಸೆಂಟ್ ಅಬೋವ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್. ನಿಮಗೆ ಗೊತ್ತಿದೆ, ಕಾಣ್ತಾ ಇದೆ ನೋಡಿ, ಲೆಫ್ಟ್ ಸೈಡ್ನಲ್ಲಿ ಅಬೋವ್ ದ ಸರ್ಫೇಸ್ ಆಫ್ ದ ಸಾಲ್ವೆಂಟ್ ಮೇಲೆ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸು ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸು ತುಂಬ ಜಾಸ್ತಿ ಇದೆ. ರೈಟ್ ಸೈಡ್ನಲ್ಲಿ ಸೊಲ್ಯೂಷನ್ ಸೈಡ್ನಲ್ಲಿ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಕಡಿಮೆ ಇದೆ. ಸೊ ಇವಾಗ ಏನಾಗುತ್ತೆ, ಸೊ ಸಾಲ್ವೆಂಟ್ ಸೈಡಲ್ಲಿ ಏನಾಗುತ್ತೆ, ಆಲ್ ದಿ ಸಾಲ್ವೆಂಟ್ ಮಾಲಿಕ್ಯೂಲು ದೇ ಕ್ಯಾನ್ ಎಕ್ಸರ್ಟ್ ಮೋರ್ ಅಮೌಂಟ್ ಆಫ್ ವೇಪರ್ ಪ್ರೆಷರ್, ಅಂದರೆ ಒಂದು ಪ್ರೆಷರನ್ನು ಆ ಸರ್ಫೇಸ್ ಆಫ್ ದ ಸಾಲ್ವೆಂಟ್ ಮೇಲೆ ಅಪ್ಲೈ ಮಾಡುತ್ತೆ. ಆ್ಯಂಡ್ ಅಂದರೆ ಅದ್ರ ಮೇಲೆ ತೂಕ ಆಗ್ತಂಗೆ ಆಗುತ್ತೆ. ತೂಕ ಜಾಸ್ತಿ ಆದಾಗ ಏನಾಗುತ್ತೆ, ಇವಾಗ ಯಾವಾಗ ಇಲ್ಲಿ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟು ಜಾಸ್ತಿ ಆಯಿತು, ಅವಾಗ ಏನು ಮಾಡುತ್ತೆ, ಒಳಗಡೆ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಿತ್ತಲ್ಲ, ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸನ್ನು ಏನು ಮಾಡುತ್ತೆ, ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಫೋರ್ಸಿಬಲ್ ಏನಾಗುತ್ತೆ, ಥ್ರೂ ದಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ದೇ ಆರ್ ಪಾಸ್ಡ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ್ಯಂಡ್ ದಿಸ್ ಈಸ್ ವೈ ಆಸ್ಮಾಸಿಸ್ ಫಿನಾಮಿನನ್ ಏನಕ್ಕಾಗುತ್ತೆ, ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ದಟ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. So because of the more vapor pressure, more amount of vapor pressure present on the solvent side ಅಂತ ಹೇಳ್ತಾರೆ. Therefore, so the solvent molecules flow through the semi-permeable membrane ಅಂತ ಹೇಳ್ತಾನೆ. And this phenomenon it is called as osmosis phenomenon ಅಂತ ಹೇಳ್ತೀವಿ. ಎಲ್ಲಿವರೆಗೆ ಆಗುತ್ತೆ ಇದು, ನೆಕ್ಸ್ಟ್ ಪಾಯಿಂಟು. ಸರ್ ಎಲ್ಲಿವರೆಗೆ ಆಗುತ್ತೆ ಆಸ್ಮಾಸಿಸ್ ಫಿನಾಮಿನನ್ನು ಅಂತಾನೆ, ಎಲ್ಲಿವರೆಗೆ ಅಂತಾನೆ, ಒಂದು ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಥವಾ ಒಂದು ಕಂಡೀಷನ್ ರೀಚ್ ಆಗೋವರೆಗೆ ಅಂತ ಹೇಳ್ತಾನೆ. ಏನದು ಕಂಡೀಷನು ಅಂತಂದರೆ, ಯಾವಾಗ ಆಸ್ಮಾಸಿಸ್ ಫಿನಾಮಿನನ್ ಸ್ಟಾಪ್ ಆಗುತ್ತೆ ಇಲ್ಲಿ ಅಂತಂದರೆ, ಎಲ್ಲಿವರೆಗೆ ಆಗುತ್ತೆ ಆಸ್ಮಾಸಿಸ್ ಫಿನಾಮಿನನ್ ಅಂತಂದ್ರೆ, ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಕಂಟಿನ್ಯೂಸ್ಲಿ ಟೇಕ್ ಪ್ಲೇಸ್ ಅಂಟಿಲ್ ಎ ಕಂಡೀಷನ್ ಈಸ್ ರೀಚ್ಡ್ ವೇರ್ ದ ವೇಪರ್ ಪ್ರೆಷರ್ ಆಫ್ ಬೋತ್ ದ ಸೊಲ್ಯೂಷನ್ ಆ್ಯಂಡ್ ದ ಸಾಲ್ವೆಂಟ್ ವೆನ್ ದ ಬಿಕಮ್ ಈಕ್ವಲ್, ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಗಿದೆ ಎಲ್ಲಿವರೆಗೆ ಆಗುತ್ತೆ ಅಂತಂದರೆ, ಇದು ಎಲ್ಲಿವರೆಗೆ ಆಗುತ್ತೆ ಅಂತಂದರೆ ಅಂಟಿಲ್ ಒಂದು ಈಕ್ವಿಲಿಬ್ರಿಯಮ್ ಸ್ಟೇಟ್ ರೀಚ್ ಆಗೋವರೆಗೆ. ಆ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಏನಾಗುತ್ತೆ ಅಂತಂದರೆ, ಆಲ್ಮೋಸ್ಟ್ ದ ವೇಪರ್ ಪ್ರೆಷರ್ ಆಫ್ ಬೋತ್ ದ ಸಾಲ್ವೆಂಟ್ ಆಸ್ ವೆಲ್ ಆಸ್ ದ ಸೊಲ್ಯೂಷನ್ ಆಲ್ಮೋಸ್ಟ್ ಸೇಮ್ ಬಂದಾಗ ಅವಾಗ ಏನಾಗುತ್ತೆ, ದ ಫಿನಾಮಿನನ್ ಆಫ್ ಆಸ್ಮಾಸಿಸು ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಆಸ್ಮಾಸಿಸ್ ಫಿನಾಮಿನನ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಕಾಲೇಜ್ನಲ್ಲಿ ಕೇಳ್ಕೊಳ್ಳಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಸೊ ಮತ್ತೆ ನಾನು ಏನು ಹೇಳಿದ್ದೀನಿ ಅದನ್ನು ಇಲ್ಲಿ ಸ್ಟೇಟ್ಮೆಂಟಲ್ಲಿ ಅಥವಾ ಸೆಂಟೆನ್ಸಸ್ಸಲ್ಲಿ ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ತಾ ಹೋಗೋಣ. ಅದಾದಮೇಲೆ ನೆಕ್ಸ್ಟು ಆಸ್ಮಾಟಿಕ್ ಪ್ರೆಷರ್ ಅಂತ ಬರುತ್ತೆ. ಏನಂಗಂದರೆ ಆಸ್ಮಾಟಿಕ್ ಪ್ರೆಷರ್ ಅನ್ನೋದನ್ನು ನೆಕ್ಸ್ಟ್ ಲೈನಲ್ಲಿ ಅಥವಾ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ನಲ್ಲಿ ಅದನ್ನು ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ಆಸ್ಮಾಸಿಸ್ ಅಂತಂದ್ರೇನು, ವೆನ್ ಎ ಸೊಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್ ಆರ್ ಸಪ್ರೇಟೆಡ್. ಇಟ್ ಈಸ್ ನಾಟ್ ಸೊಲ್ಯೂಟ್, ಇದು ಸೊಲ್ಯೂಟ್ ಅಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ. ವೆನ್ ಎ ಸೊಲ್ಯೂಷನ್ ನೋಡ್ಸಲು ಅದನ್ನು ಸೊಲ್ಯೂಷನ್ ಅಂತ ಮಾಡ್ಕೊಳ್ಳಿ, ಸೊಲ್ಯೂಷನ್ ಅಂತ ಅಂದ್ಕೊಳ್ಳಿದ್ದು. Therefore, it is not the solute. When a solution and a solvent, when they are separated by a semi-permeable membrane, the solvent molecules begin to pass through the semi-permeable membrane toward the solution side, and this phenomenon it is called as osmosis phenomenon ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಎವರ್ ದಟ್ ಮೆಂಬ್ರೇನ್, ಅಲ್ಲೊಂದು ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ನಾನು ಬರ್ತೀನಿ, ನಾನು ಅಳ್ಳಾಡ್ತೀನಿ, ಕಡ್ಡಿ ಅಳ್ಳಾಡ್ತೀನಿ ಅಂತ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಒಂದು ಮೆಂಬ್ರೇನ್ ಅಂತ ಹೇಳಿದ್ನಲ್ಲ. ಆ್ಯಂಡ್ ವಾಟ್ ಎವರ್ ದ ಮೆಂಬ್ರೇನ್ which can allow only the solvent molecule to pass through it but not the solute particles is called as semi permeable membrane ಅಂತ ಹೇಳ್ತಾನೆ. ಅದು ನಿಮ್ಗೆ ಗೊತ್ತಿರಲಿ, ಸೆಮಿ ಪರ್ಮಿಯಬಲ್ ಮೆಂಬ್ರೇನು ತನ್ನ ಮುಖಾಂತರ ಬರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸನ್ನು ಮಾತ್ರ ಪಾಸ್ ಮಾಡುತ್ತೆ ಅಥವಾ ಫ್ಲೋ ಆಗೋಕ್ಕೆ ಬಿಡುತ್ತೆ, ಬಟ್ ನಾಟ್ ದ ಸೊಲ್ಯೂಟ್ ಪಾರ್ಟಿಕಲ್ಸನ್ನು ಅದು ತನ್ನ ಮುಖಾಂತರ ಪಾಸ್ ಮಾಡೋದಿಲ್ಲ ಅಥವಾ ಫ್ಲೋ ಮಾಡೋದಕ್ಕೆ ಅದು ಅಲೋ ಮಾಡೋದಿಲ್ಲ. Therefore, the membrane which allows only the solvent molecules to pass through it but not the solute particle, and that membrane it is called as semi permeable membrane ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನು, ಒಂದಷ್ಟು ಎಕ್ಸಾಂಪಲ್ಸ್ ಹೇಳ್ತಾರೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿಸ್? ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಾನೆ ಬಯಾಲಜಿನಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ ನಿಮಗೆ. ಅದರಲ್ಲಿ ಒಂದಷ್ಟು ನಿಮ್ಗೆ ಗೊತ್ತಿರೋದು ನೋಡಿ, ಈ ಪಾರ್ಚ್ಮೆಂಟ್ ಪೇಪರ್ ಅಂತ ಒಂದು ಪೇಪರ್ ಬರುತ್ತೆ. ಅದನ್ನು ನಾವು ವಿ ಕ್ಯಾನ್ ಯೂಸ್ ದಟ್ ಪೇಪರ್ ಆ್ಯಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಪಾರ್ಚ್ಮೆಂಟ್ ಪೇಪರ್ ಇರ್ಬೋದು, ಮತ್ತು ಅನಿಮಲ್ ಬ್ಲ್ಯಾಡರ್ ಲೈಕ್ ಪಿಗ್ಸ್ ಬ್ಲ್ಯಾಡರ್ ಅಂತ ಹೇಳ್ತೀವಿ. ಬ್ಲ್ಯಾಡರ್ ಗೊತ್ತಿದೆ ನಿಮಗೆ, ಅನಿಮಲ್ ಬ್ಲ್ಯಾಡರ್ ಅಂತ ಹೇಳ್ತೀವಿ, ಒಳಗಡೆ ಬ್ಲ್ಯಾಡರ್ ಬರುತ್ತೆ. ಸೊ ದಟ್ ಅನಿಮಲ್ ಬ್ಲ್ಯಾಡರ್ ಲೈಕ್ ಪಿಗ್ ಬ್ಲ್ಯಾಡರ್ ಇರ್ಬೋದು. ಆ್ಯಂಡ್ ಇದನ್ನು ನಾವು ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತಾನೆ. ಫಸ್ಟ್ ಎರಡು ಹೇಳಿದ್ದೀನಲ್ಲ, ಒಂದು ಪಾರ್ಚ್ಮೆಂಟ್ ಪೇಪರು ಮತ್ತು ಇನ್ನೊಂದು ಪಿಗ್ ಬ್ಲ್ಯಾಡರ್ ಇದೆಯಲ್ಲ, ಇದೆರಡನ್ನ ನಾವು ನ್ಯಾಚುರಲಿ ಅಕರಿಂಗ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಥವಾ ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೇಳ್ಬೋದು 1 ಮಾರ್ಕಿಗೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎ ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕೇಳ್ಬೋದು. Therefore,
ಇಟ್ ಮೇ ಬಿ ಪಾರ್ಚ್ಮೆಂಟ್ ಪೇಪರ್ ಇರ್ಬೋದು, ಅಥವಾ ಪಿಗ್ ಬ್ಲಾಡರ್ ಇರ್ಬೋದು, ಅಥವಾ ಸಿಂಥೆಟಿಕ್ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಥವಾ ಸಿಂಥೆಟಿಕ್ ಮೆಮ್ಬ್ರೇನನ್ನು ನಾವು ಪ್ರಿಪೇರ್ ಮಾಡ್ಕೊಬೋದು. ಸಚ್ ಆಸ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಸಿಂಥೆಟಿಕ್ ಮೆಮ್ಬ್ರೇನ್ ಅಂತಂದರೆ ಸೆಲ್ಲೋಫೇನ್ ಅಂತ ಒಂದೊಂದು ಸಿಂಥೆಟಿಕ್ ಮೆಮ್ಬ್ರೇನ್ ಬರುತ್ತೆ. ಸೊ ಅದು ಸೆಲ್ಲೋಫೇನ್ ಇರ್ಬೋದು, ಪಿಗ್ ಬ್ಲಾಡರ್ ಇರ್ಬೋದು, ಅಥವಾ ಇನ್ಯಾವುದು ಪಾರ್ಚ್ಮೆಂಟ್ ಪೇಪರು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂತ ಹೇಳ್ತಾನೆ. ಸೊ ಏನಕ್ಕೆ ಬೇಕು ಇದು ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನು? ಸೊ ಅದೇನು ಮಾಡುತ್ತೆ, ಆಸ್ಮಾಸಿಸ್ ಫಿನಾಮಿನನ್ನ ತನ್ನ ಮುಖಾಂತರ ಅದು ಥ್ರೂ ದಟ್ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅದು ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಆ್ಯಂಡ್ ದ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂತ ಹೇಳ್ತಾನೆ. ದೆನ್ ನಾವು ಕಮಿಂಗ್ ಟು ದ ಆಸ್ಮಾಟಿಕ್ ಪ್ರೆಷರ್. ಈಗ ನೆಕ್ಸ್ಟ್ ಹೇಳ್ತಾ ಇದೆ ಆಸ್ಮಾಟಿಕ್ ಪ್ರೆಷರ್. ಸೊ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅಂತ ತೊಗೊಂಡಿದ್ದೀನಲ್ಲ, ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಏನಿದು ಆಸ್ಮಾಟಿಕ್ ಪ್ರೆಷರ್ ಅಂತಂದರೆ ಏನು? ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಏನು. ಸೊ ಆಸ್ಮಾಸಿಸ್ ಫಿನಾಮಿನನ್ ಎಲ್ಲಾಗುತ್ತೆ ಅಂತಂದರೆ, ಸೊ ಇಲ್ಲಾಗುತ್ತೆ ಅಂತ ಹೇಳಿದ್ದೆ. ಐ ಹ್ಯಾವ್ ಟೇಕನ್ ಎ ಕಂಟೈನರ್ ತೊಗೊಂಡಿದ್ದೆ, ಸೆಂಟ್ರಲ್ಲಿ ಒಂದು ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಇಟ್ಟಿದ್ದೆ, ಲೆಫ್ಟ್ ಸೈಡ್ನಲ್ಲಿ ಒಂದು ಸಾಲ್ವೆಂಟ್ ಇಟ್ಟಿದ್ದೆ, ರೈಟ್ ಸೈಡ್ನಲ್ಲಿ ಸೊಲ್ಯೂಷನ್ ಇಟ್ಟಿದ್ದೆ, ಒಂದು ಸಾಲ್ಟ್ ಸೊಲ್ಯೂಷನ್ ಅಂತ ತೊಗೊಂಡಿದ್ದೆ. ಸೊ ವೆನ್ ದ ಟೂ ಸಬ್ಸ್ಟೆನ್ಸಸ್ ವೆನ್ ದೇ ಆರ್ ಸಪ್ರೇಟೆಡ್ ಬೈ ಮೀನ್ಸ್ ಆಫ್ ಎ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್, ಆವಾಗ ಅಲ್ಲಿ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಆಗುತ್ತೆ ಅಂತ ಹೇಳಿದೆ ನಾನು. ಈಗ ಏನು ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ. ಈಗ ನಾನು ಏನಿಲ್ಲಿ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆಗ್ತಾಯಿದೆ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್, ಅದನ್ನು ನಾನು ಸ್ಟಾಪ್ ಮಾಡಬೇಕು. ಆದರೆ ಐ ವಾಂಟ್ ಟು ಸ್ಟಾಪ್ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ವಿಚ್ ಈಸ್ ಬೀಯಿಂಗ್ ಟೇಕಿಂಗ್ ಪ್ಲೇಸ್ ಫ್ರಮ್ ದ ಸಾಲ್ವೆಂಟ್ ಸೈಡ್ ಟುವರ್ಡ್ ದ ಸೊಲ್ಯೂಷನ್ ಸೈಡ್ಗೆ. ಏನು ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆಗ್ತಾಯಿದೆ ಅಥವಾ ಆಸ್ಮಾಸಿಸ್ ಫಿನಾಮಿನನ್ ಏನಾಗ್ತಾಯಿದೆ ಅದನ್ನು ನಾನಿವಾಗ ಸ್ಟಾಪ್ ಮಾಡಬೇಕು. ಹೌ ಟು ಸ್ಟಾಪ್ ದಿಸ್ ಆಸ್ಮಾಸಿಸ್ ಫಿನಾಮಿನನ್ ಅಂತಂದರೆ ಅವಾಗ ಹೇಳ್ತಾನೆ ಇಲ್ಲಿ. ಸೊ ಆನ್ ದ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಅಬೋವ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ವೆನ್ ಸಮ್ ಎಕ್ಸ್ಟ್ರಾ ಪ್ರೆಷರ್, ಅದನ್ನು ನಾನು ಪೈ ಅಂತ ತಗೊಂಡಿದ್ದೀನಿ. ಸೊ ಇನ್ ಆರ್ಡರ್ ಟು ಸ್ಟಾಪ್ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಅಥವಾ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ದ ಸಾಲ್ವೆಂಟ್ ಸೈಡಿಂದ ಸೊ ಟುವರ್ಡ್ ದ ಸೊಲ್ಯೂಷನ್ ಸೈಡು ನಾವು ಏನು ಫ್ಲೋ ಆಗ್ತಾಯಿದೆ ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತಲೇ ವೆನ್ ಸಮ್ ಎಕ್ಸ್ಟ್ರಾ ಪ್ರೆಷರ್ ವೆನ್ ಇಟ್ ಈಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್. ಆಲ್ರೆಡಿ ಅದರ ಹತ್ರ ಸ್ವಲ್ಪ ವೇಪರ್ ಪ್ರೆಷರ್ ಇರುತ್ತೆ, ಬಟ್ ಅದ್ರ ಜೊತೆಗೆ ಸಮ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಪ್ರೆಷರನ್ನು ಓವರ್ ದ ಸೊಲ್ಯೂಷನ್ ಸೈಡ್ ಮೇಲೆ ಅಥವಾ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಮೇಲೆ ಎಕ್ಸ್ಟ್ರಾ ಅಪ್ಲೈ ಮಾಡಿದಾಗ, ಆ್ಯಂಡ್ ದಟ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಪ್ರೆಷರ್ ಏನು ಅಪ್ಲೈ ಮಾಡ್ತಾ ಇದ್ದೀವಿ ದಟ್ ವಿಲ್ ಸ್ಟಾಪ್ ಆರ್ ದಟ್ ವಿಲ್ ಪ್ರಿವೆಂಟ್ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಆರ್ ದಟ್ ವಿಲ್ ಸ್ಟಾಪ್ ದ ಫ್ಲೋ ಆಫ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ದ ಸಾಲ್ವೆಂಟ್ ಸೈಡಿಂದ ಟುವರ್ಡ್ ದ ಸೊಲ್ಯೂಷನ್ ಸೈಡ್ಗೆ ಏನು ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆಗ್ತಾ ಇದೆ ಅದನ್ನು ಸ್ಟಾಪ್ ಮಾಡುತ್ತೆ. And whatever that extra pressure or the pressure which is required to just stop the phenomenon of osmosis, and this phenomenon it is called as osmotic pressure anta ಕರಿತೀವಿ. and that can be denoted by the letter or a symbol that is pi ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಅಂದರೆ ನಾವಲ್ಲಿ ಆಸ್ಮಾಸಿಸ್ ಫಿನಾಮಿನನ್ ಸ್ಟಾಪ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಒಂದು ಪ್ರೆಷರನ್ನು ಅಪ್ಲೈ ಮಾಡಬೇಕು. ಯಾವ ಕಡೆಗೆ ಅಪ್ಲೈ ಮಾಡಬೇಕು? ಇದನ್ನು ಸಾಲ್ವೆಂಟ್ ಸೈಡಿಗಲ್ಲ, ಸೊಲ್ಯೂಷನ್ ಸೈಡಿಗೆ ಅಪ್ಲೈ ಮಾಡಬೇಕು. and whatever the extra pressure which is just required to stop the phenomenon of osmosis, and that pressure which is called as osmotic pressure ಅಂತ ಹೇಳ್ತೀವಿ. and once again this osmotic pressure which is so depending on the number, ಅಂದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಲ್ಲಿ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸನ್ನು ವೇರಿ ಮಾಡಬೇಕು, ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡಬೇಕು, ಹಾಗೆ ಲೈಕ್ ದಟ್. and once again that osmotic pressure ಏನಿದೆ, and that is an example of a colligative property ಅಂತ ಹೇಳ್ತಾನೆ. since it is depending on the number of solute particles ಮೇಲೆ ಡಿಪೆಂಡ್ ಆಗೋದ್ರಿಂದ ಅದನ್ನು ನಾವು colligative property ಅಂತ ಕರಿತೀವಿ. and therefore osmotic pressure ಅಂತಂದ್ರೇನು, the minimum extra pressure or the minimum pressure which must be applied on the surface of the solution just to stop the phenomenon of osmosis, and that pressure it is called as osmotic pressure ಅಂತ ಹೇಳ್ತಾನೆ. and generally that is denoted by pi ಅಂತ ತಗೊಳ್ತೀನಿ. ಆ್ಯಂಡ್ ಅದಕ್ಕೊಂದು ನೆಕ್ಸ್ಟ್ ಒಂದು ಈಕ್ವೇಷನ್ ಬರುತ್ತೆ. ಅಂದರೆ ಈ ಆಸ್ಮಾಟಿಕ್ ಪ್ರೆಷರ್ ಅಂತ ತಗೊಂಡಾಗ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬಂದಾಗ ಇಲ್ಲೂ ಅಷ್ಟೇ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಅಂತ ತೊಗೊಂಡ್ರೆ ನೋಡಿ ಈ ಕಡೆ ಒಂದು ಈಕ್ವೇಷನ್ ಬರುತ್ತೆ, ಅದನ್ನು ಬರ್ಕೊತಾ ಇದ್ದೀನಿ. ಆಲ್ವೇಸ್ ಇಫ್ ಐ ಟೇಕ್ ದ ಆಸ್ಮಾಟಿಕ್ ಪ್ರೆಷರ್ ಅಂತ ತೊಗೊಂಡ್ರೆ ಅದನ್ನು ಪೈ ಅಂತ ತೊಗೊಳ್ತೀನಿ. ದಟ್ ಪೈ ಇಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಹಿಯರ್ ಆಲ್ಸೋ
ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲೂ ಅಷ್ಟೇ ಇದನ್ನು ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ತೊಗೊಳ್ತೀವಿ. ಯಾಕೆ ಅಂತಂದರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಸ್ಮಾಟಿಕ್ ಪ್ರೆಷರ್ ಅಂತಲೇ ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಸಿ ಅಂತ ತೊಗೊಂಡಿದ್ದೀನಿ. ಅಥವಾ ಅಲ್ಲೊಂದು ಪ್ರೊಪೋರ್ಷನಾಲಿಟಿ ಸೈನ್ ಇದೆಯಲ್ಲ, ಅದನ್ನು ರಿಮೂವ್ ಮಾಡಿಕೊಂಡ್ರೆ ಸೊ ಇವಾಗ ಏನಾಗುತ್ತೆ, ಇಟ್ ಈಸ್ ಟೇಕನ್ ಎಸ್ ಪೈ ಇಟ್ ಈಸ್ ಈಕ್ವಲ್ ಟು ಸಿ ಇಂಟು ಆರ್ ಇಂಟು ಟಿ ಅಂತ ತೊಗೊಳ್ತೀನಿ. ಇದೆರಡೂ ಪ್ರಾಡಕ್ಟು ಆರು ಮತ್ತು ಟಿ ಇದೆಯಲ್ವಾ, ಇದೆರಡೂ ನಾವು ಏನಂತ ತೊಗೊಳ್ತೀವಿ, ಅದೆರಡೂ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ವೇರ್ ಆರ್ ಅಂತಂದರೆ ಅದನ್ನು ಸೊಲ್ಯೂಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಟಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಂತ ಹೇಳ್ತಾನೆ. ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರು ಆ್ಯಂಡ್ ಸಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ, ಇಟ್ ಈಸ್ ಆಲ್ ಅಬೌಟ್ ಸೊ ಮ್ಯಾಥಮೆಟಿಕಲಿ ಆರ್ ಎಕ್ಸ್ಪೆರಿಮೆಂಟಲಿ ಪೈ ಇಟ್ ಈಸ್ ಈಕ್ವಲ್ ಟು ಸಿ ಇಂಟು ಆರ್ ಇಂಟು ಟಿ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ, ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಥಿಂಗ್ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಒಂಚೂರು ಮಾಡಿಫೈ ಮಾಡ್ಕೊಳ್ಳೋಣ. ಆಸ್ಮಾಟಿಕ್ ಪ್ರೆಷರಲ್ಲಿ ಮೋಲಾರ್ ಮಾಸ್ M2ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು M2 ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸೊ ನಾವೇನು ಮಾಡ್ತೀವಿ ಅಲ್ಲಿ ಈಕ್ವೇಷನ್ ಹೆಂಗೆ ಬರುತ್ತೆ ಇಲ್ಲಿ ಅಂತ ಬಂದಾಗ ಅಲ್ಲೊಂದು ಈಕ್ವೇಷನ್ ಬರುತ್ತೆ. ಏನು ಅಂತ ನೋಡೋಣ. ಗೊತ್ತಾಯ್ತಲ್ಲ. ಆಮೇಲೆ ನಾನು ಇಲ್ಲಿ ಹೇಳಿದೆ, ಸೊ ಇಲ್ಲೊಂದು ಆರ್ ಅಂತ ಹೇಳಿದ್ನಲ್ಲಪ್ಪ, ದಿಸ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಸೊಲ್ಯೂಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆರ್ ಅಂತಂದರೆ ಜನರಲಾಗಿ ನಾವು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸೊಲ್ಯೂಷನಲ್ಲಿ ಅದನ್ನು ನಾವು ಸೊಲ್ಯೂಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ಅಂದರೆ ಜಸ್ಟ್ ಲೈಕ್ ಅಲ್ಲಿ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಬಂದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಹೇಳ್ತೀವಲ್ಲ. ಬಟ್ ಇಲ್ಲಿ ಸೊಲ್ಯೂಷನ್ ಕಾನ್ಸ್ಟೆಂಟ್ ಅಂತ ತಗೊಂಡಾಗ ಇದನ್ನು ಬೇರೆ ಯೂನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಆರ್ ಅಂತಂದರೆ ಏನಿಲ್ಲಿ ಸೊಲ್ಯೂಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ ದ ವ್ಯಾಲ್ಯೂ ಆಫ್ ದಿಸ್ ಆರ್ ಇಟ್ ಈಸ್ ಈಕ್ವಲ್ ಟು 0.083 ಇದು ಪಾಯಿಂಟ್, ಇದು 0.083 ಲೀಟರ್ ಬಾರ್ ಪರ್ ಕೆಲ್ವಿನ್. ಒಂದು ಮಾರ್ಕಿಗೆ ಕೇಳ್ಬಿಡ್ಬೋದು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಕಾನ್ಸ್ಟೆಂಟ್ ಆರ್ ಅಂತ ಕೇಳಿದ್ರೆ ನಿಮಗೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 0.083 ಲೀಟರ್ ಬಾರ್ ಪರ್ ಕೆಲ್ವಿನ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಹಾಂ, ಮುಂದೆ ಹೋದರೆ ಈಗ ಸೊ ಈಗ ನಮಗೆ ಒಂದು ಈಕ್ವೇಷನ್ ಬೇಕು ಟು ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್. ಹೆಂಗೆ ಬರುತ್ತೆ ಇಲ್ಲಿ ಅಂತಂದರೆ ಆ ಮೋಲಾರ್ ಮಾಸ್ ಆಫ್ ದ ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಇದೆಯಲ್ವಾ, ಈ ಕಾನ್ಸಂಟ್ರೇಷನ್ ಟರ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಆಲ್ವೇಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಇಟ್ ಈಸ್ ಟೇಕನ್ ಆಸ್ ನಂಬರ್ ಆಫ್ ಮೋಲ್ಸ್ ಪರ್ ಎ ಗಿವನ್ ವಾಲ್ಯೂಮ್ ಅಂತ ತೊಗೊಳ್ತೀವಿ, ಅಥವಾ ನೋನ್ ವಾಲ್ಯೂಮ್ ಅಂತ ತೊಗೊಳ್ತೀವಿ. N/V ಅಂತ ತೊಗೊಂಡಿದ್ದೀನಿ, ಅಥವಾ ಅದನ್ನು N2/V ಅಂತ ತೊಗೊಬೋದು. N2 ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ಹೇಳ್ತಾನೆ. ಬಟ್ ನಮ್ಗೆ ಗೊತ್ತಿದೆ ಇಲ್ಲಿ N2 ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ಹೇಳಿದ್ನಲ್ಲ. ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅದು ಗೊತ್ತಿದೆ ನಮಗೆ. ಸೊ ಇಲ್ಲಿ N2 ಏನಿದೆ ಆ N2ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸೊ ಇಲ್ಲೊಂದು ಈಕ್ವೇಷನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಟೇಕನ್ ಆಸ್ W2 ಡಿವೈಡೆಡ್ ಬೈ M2. ವಾಟ್ ಇಸ್ ದ ಮಾಸ್ ಆಫ್ ದ ಸಲ್ಯೂಟ್ ಡಿವೈಡೆಡ್ ಬೈ ದ ಮೋಲಾರ್ ಮಾಸ್. ಇದೆರಡೂ ವ್ಯಾಲ್ಯೂ ಗೊತ್ತಿದ್ರೆ ನನಗೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟನ್ನು ವೆರಿ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ದೇಫೋ ಈಗ ಫೈನಲಿ ಇಲ್ಲಿ ಸಿ ಇದೆಯಲ್ವಾ, ಆ ಸಿನ ಏನಂತ ಬರ್ಕೋಬೋದು ನಾನಿಲ್ಲಿ ಅಂತಂದರೆ ದಟ್ ಸಿ ವಿಚ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಇಟ್ ಈಸ್ ಟೇಕನ್ ಆಸ್ W2 ಡಿವೈಡೆಡ್ ಬೈ M2 ಇಂಟು V ಅಂತ ಬರ್ಕೊಬೋದು. ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ಈ ಈಕ್ವೇಷನ್ನ ಸಿ ಏನಿದೆ, ಸಿ ಟರ್ಮ್ ಏನಿದೆ, ಆ ಸಿ ಟರ್ಮನ್ನು ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿಗೆ ಅಪ್ಲೈ ಮಾಡ್ತೀನಿ. ಅದನ್ನು ಅಪ್ಲೈ ಮಾಡಿದಾಗ ನೋಡಿ ಸೊ ದಟ್ ಈಸ್ ಪೈ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸಿ ಜಾಗದಲ್ಲಿ ನೋಡಿ W2 ಅಂದರೆ ಮಾಸ್ ಆಫ್ ದ ಸಲ್ಯೂಟು, ಆರ್ ಅಂದರೆ ಸೊಲ್ಯೂಷನ್ ಕಾನ್ಸ್ಟೆಂಟು, ಟಿ ಅಂದರೆ ಟೆಂಪರೇಚರ್. W2 ಇಂಟು ಆರ್ ಇಂಟು ಟಿ ಇದೆ ಡಿವೈಡೆಡ್ ಬೈ M2 ಇಂಟು ವಿ ಇದೆ. ವೇರ್ M2 ಅಂದರೆ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟು, ವಿ ಅಂದರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇವಾಗ, ಆ್ಯಂಡ್ ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರ್. ದೇರ್ಫೋರ್ ಫೈನಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಬೈ ಮೆಜರಿಂಗ್ ದ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾನೆ. ಯಾವ ಥರ ಅಂತಾನೆ, ಬೈ ಟೇಕಿಂಗ್ ದ ಈಕ್ವೇಷನ್ ದಟ್ ಈಸ್ M2 ಇಟ್ ಈಸ್ ಈಕ್ವಲ್ ಟು W2 ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ ಇದು ಆರ್ ಇಂಟು ಟಿ ಡಿವೈಡೆಡ್ ಬೈ ಪೈ ಇಂಟು ವಿ. ಪೈನ ರೈಟ್ ಸೈಡಿಗೆ ಕಳಿಸಿದ್ರೆ ಅದು ವಾಲ್ಯೂಮ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಆ್ಯಂಡ್ ದಿಸ್ ಈಕ್ವೇಷನ್ ವಿಚ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತಾನೆ ಟು ಫೈಂಡ್ ದ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಬೈ ಮೆಜರಿಂಗ್ ದ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಅಂತ ಹೇಳ್ತಾನೆ. ಯೂಸ್ವಲ್ ಆಗಿ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಯಾವ ರೀತಿ ಸೊಲ್ಯೂಟ್ ಪಾರ್ಟಿಕಲ್ಸ್ನ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ತೀವಿ ನಾವು ಅಂತಂದರೆ, ಸೊ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ದೇ ಆರ್ ಹ್ಯಾವಿಂಗ್ ಎ ವೆರಿ ಹೈ ಮಾಲಿಕ್ಯುಲರ್ ಮಾಸ್.
ಮಾಲಿಕ್ಯುಲರ್ ಮಾಸು ತುಂಬ ಜಾಸ್ತಿ ಇರುವಂಥ ಸಬ್ಸ್ಟೆನ್ಸ್ಗಳಿಗೆ ನಾವು ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಈ ಮೆಥಡನ್ನು ಜಾಸ್ತಿ ಅಪ್ಲೈ ಮಾಡ್ಕೊಳ್ತೀವಿ. ದಟ್ ಈಸ್ ದ ಮೆಥಡ್ ಆಫ್ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತಾನೆ. ಲೈಕ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಪ್ರೋಟೀನ್ ಇದೆ, ಗೊತ್ತಿದೆ ನಿಮಗೆ. ಪ್ರೋಟೀನ್ ಅಂತ ಇಟ್ ಇಸ್ ಎ ಪಾಲಿಮರ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿದ್ನಲ್ಲ. ಆ ಪ್ರೋಟೀನ್ ಮಾಲಿಕ್ಯುಲರ್ ಮಾಸ್ ಅಂತ ತೊಗೊಂಡ್ರೆ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಪ್ರೋಟೀನ್ ವಿಚ್ ಈಸ್ ಗ್ರೇಟರ್ ದೆನ್ 1000 ಅಥವಾ 10,000 ಅಷ್ಟು ಬರುತ್ತೆ. ಅಥವಾ 10,000 12,000 ಈ ಥರ ಬರುತ್ತೆ. ಸೊ ಆ ರೀತಿ ಪ್ರೋಟೀನ್ ಸಬ್ಸ್ಟೆನ್ಸ್ದು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವು ಬೈ ಟೇಕಿಂಗ್ ದಿಸ್ ಕೋಲಿಗೇಟಿವ್ ಪ್ರಾಪರ್ಟಿ ಲೈಕ್ ಆಸ್ಮಾಟಿಕ್ ಪ್ರೆಷರ್ ಮೆಜರ್ಮೆಂಟನ್ನು ಮಾಡಿ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತಾನೆ. ಆ್ಯಂಡ್ ದ ಇಕ್ವೇಷನ್ ಟು ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತಾನೆ ಕಣಪ್ಪ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ದ ನೆಕ್ಸ್ಟ್ ಕೋಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲಿ ಮತ್ತೆ ಇನ್ನೊಂದು ಸ್ವಲ್ಪ ಇದೆ. ಸೊ ಏನು ಟಾಪಿಕ್ ಇದೆ, ಇನ್ನೇನಿದೆ ಅಂತಂದರೆ, ಸೊ ಬೇಸ್ಡ್ ಆನ್ ದ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಬೇಸಿಸ್ ಮೇಲೆ ನಾವು ಸೊಲ್ಯೂಷನ್ಸನ್ನು ಇಲ್ಲಿವರೆಗೆ ಸುಮಾರು ಸಲ ಡಿಫ್ರೆಂಟ್ ಟೈಪ್ಸ್ಗೆ ಅದನ್ನು ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ ಈ ಚಾಪ್ಟರ್ಲಿ. ಸ್ಟಾರ್ಟಿಂಗ್ ವಿತ್ ಸೊ ನಾವು ಸೊಲ್ಯೂಷನ್ಸನ್ನು ಕ್ಲಾಸಿಫೈ ಮಾಡ್ಕೊಂಡ್ವಿ. ಹೇಗೆ ಕ್ಲಾಸಿಫೈ ಮಾಡ್ಕೊಂಡ್ವಿ ಅದನ್ನು ಅಂತಂದರೆ, ದಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾಂಪೊನೆಂಟ್ಸ್ ಬೇಸಿಸ್ ಮೇಲೆ ಬೈನರಿ, ಟರ್ನರಿ, ಕ್ವಾಟರ್ನರಿ ಸೊಲ್ಯೂಷನ್ ಅಂತ ಕ್ಲಾಸಿಫೈ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಅಲ್ಲಿ ನೇಚರ್ ಆಫ್ ದ ಸೊಲ್ಯೂಟು ಮತ್ತು ಸಾಲ್ವೆಂಟ್ ಬೇಸಿಸ್ ಮೇಲೆ ನಾವು ಗೇಸಿಯಸ್ ಸೊಲ್ಯೂಷನ್ನು ಮತ್ತು ಲಿಕ್ವಿಡ್ ಸೊಲ್ಯೂಷನ್ನು ಮತ್ತು ಸಾಲಿಡ್ ಸೊಲ್ಯೂಷನ್ ಈ ಥರ ಕ್ಲಾಸಿಫೈ ಮಾಡ್ಕೊಂಡ್ವಿ. ಮತ್ತೆ ಮಧ್ಯದಲ್ಲಿ ರೌಲ್ಸ್ ಲಾ ಬೇಸಿಸ್ ಮೇಲೆ ನಾವು ಸೊಲ್ಯೂಷನ್ಸನ್ನು ಐಡಿಯಲ್ ಸೊಲ್ಯೂಷನು ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕ್ಲಾಸಿಫೈ ಮಾಡ್ಕೊಂಡ್ವಿ. ಅದರಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸಲ್ಲಿ 2 ಥರ ಬಂತು, ಪಾಸಿಟಿವ್ ಡಿವಿಯೇಷನ್ ಮತ್ತು ನೆಗೆಟಿವ್ ಡಿವಿಯೇಷನ್ ಹೊಂದಿರುವಂಥ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತಲೂ ಕ್ಲಾಸಿಫೈ ಮಾಡಿದ್ವಿ. ಸಿಮಿಲರ್ಲಿ ಇನ್ನೊಂದು ಕಡೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಥವಾ ಅಜಿಯೋಟ್ರೋಪ್ಸ್ ಅಂತಂದರೆ ಏನು ಅನ್ನೋದನ್ನು ನೋಡಿದ್ವಿ. ಅದೇ ಥರ ಸೊ ಮತ್ತೆ ನಾವು ಸೊಲ್ಯೂಷನ್ಸನ್ನು ಇನ್ನೂ ಒಂದು ರೀತಿ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ಆಸ್ಮಾಟಿಕ್ ಪ್ರೆಷರ್, ದ ಡಿಪೆಂಡ್ ಆನ್ ದ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾರೆ. ಹಾಗಿದ್ರೆ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ. ಸೊ ಇಂಪಾರ್ಟೆಂಟ್ ಇದೆ ಇದು. ಯಾವ ರೀತಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ ಸೊಲ್ಯೂಷನ್ಸನ್ನು ಬೇಸ್ಡ್ ಆನ್ ದ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಬೇಸಿಸ್ ಮೇಲೆ ಅಂತಂದರೆ, ದೇರ್ ಆರ್ 3 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಆರ್ ದೇ ದಟ್ ಡಿಪೆಂಡ್ ಆನ್ ದ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ. ವಾಟ್ ಆರ್ ದೇ ಅಂತಂದರೆ, ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ ದ ಫಸ್ಟ್ ಟೈಪ್ ಆಫ್ ದ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಏನದು ಐಸೋಟೋನಿಕ್ ಸೊಲ್ಯೂಷನ್. ಏನಂಗಂದರೆ ನಿಮ್ಮ ಮೀನಿಂಗ್ ಗೊತ್ತಾಗುತ್ತೆ. ಐಸೋಟೋನಿಕ್ ಅಂತಂದರೆ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಐಸೋ ಅಂತಂದರೆ ಸೇಮ್, ಸೇಮ್. ಟೋನ್ ಅಂತಂದರೆ ಆಸ್ಮಾಟಿಕ್ ಪ್ರೆಷರ್ ಅಂತ ಅಂದ್ಕೊಳ್ಳಿ. ಅಂದರೆ ಈಗ ನಾವು ಆಸ್ಮಾಟಿಕ್ ಪ್ರೆಷರ್ ಅಥವಾ ಆಸ್ಮಾಸಿಸ್ ಫಿನಾಮಿನನ್ ಆಗಬೇಕು ಅಥವಾ ಆಗೋದಿಲ್ಲ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದಾಗ ನಾವು ಅಟ್ಲೀಸ್ಟ್ ನಾವು ಅಲ್ಲಿ 2 ಸೊಲ್ಯೂಷನ್ನ ನಾವು ಕನ್ಸಿಡರ್ ಮಾಡಬೇಕು. ಅದೆರಡು ಸೊಲ್ಯೂಷನ್ಸನ್ನು ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಸಪ್ರೇಟ್ ಮಾಡ್ಕೊಬೇಕು. ಇದು ಪಾಯಿಂಟು. ದೇರ್ಫೋರ್ ಈಗ ಐಸೋಟೋನಿಕ್ ಸೊಲ್ಯೂಷನ್ ಅಂತಂದ್ರೇನು? ದೀಸ್ ಆರ್ ನಥಿಂಗ್ ಬಟ್ ದಟ್. ಅಲ್ಲಿ 2 ಸೊಲ್ಯೂಷನ್ ಇರುತ್ತೆ. ದ ಸೊಲ್ಯೂಷನ್ಸ್ ದೇ ಹ್ಯಾವ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್, ಆರ್ ಎನಿ 2 ಸೊಲ್ಯೂಷನ್ಸ್ ದೇ ಆರ್ ಹ್ಯಾವಿಂಗ್ same osmotic pressure, and when such a type of solutions when they are separated by means of the semi permeable membrane, ಆವಾಗ ಆಸ್ಮಾಸಿಸ್ ಫಿನಾಮಿನನ್ ಆಗುತ್ತಾ ಇಲ್ವಾ ಅಂತ ಬಂದಾಗ ಆ ಕೇಸ್ನಲ್ಲಿ ಇನ್ ದ ಕೇಸ್ ಆಫ್ ಐಸೋಟೋನಿಕ್ ಸೊಲ್ಯೂಷನ್ಸಲ್ಲಿ ವೆನ್ 2 ಐಸೋಟೋನಿಕ್ ಸೊಲ್ಯೂಷನ್ಸ್ ವೆನ್ ದೇ ಆರ್ ಸೆಪ್ರೇಟೆಡ್ ಬೈ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ದೆರ್ ಈಸ್ ನೋ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಫ್ರಮ್ ಐದರ್ ಸೈಡ್ ಅಂತ ಹೇಳ್ತಾನೆ. ಅಂದರೆ ನಿಮ್ಗೆ ಗೊತ್ತಿಲ್ಲ, ಫಾರ್ ಎಕ್ಸಾಂಪಲ್ ಏನಿದು ಐಸೋಟೋನಿಕ್ ಸೊಲ್ಯೂಷನ್ ಅಂತಲೇ ಎಗೈನ್ ಐ ಹ್ಯಾವ್ ಟೇಕನ್ ಒಂದು ಕಂಟೈನರ್ ತೊಗೊಂಡೆ. ಲೆಫ್ಟ್ ಸೈಡ್ನಲ್ಲಿ ಇವಾಗ ಒಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ, ಅದನ್ನು ಸೊಲ್ಯೂಷನ್ 1 ಅಂತ ಅಂದ್ಕೊಳ್ಳಿ. ರೈಟ್ ಸೈಡ್ನಲ್ಲಿ ಇನ್ನೊಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ, ಸೊಲ್ಯೂಷನ್ 2 ಅಂತ ಅಂದ್ಕೊಳ್ಳಿ. ಎರಡನ್ನೂ ಸಪ್ರೇಟ್ ಮಾಡಿದ್ದೀನಿ ಬೈ ಯೂಸಿಂಗ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಬಟ್ ಕಂಡೀಷನ್ ಹೇಳ್ತಾ ಇದ್ದೀನಿ ಇಲ್ಲಿ, ಸೊ ಅಬೋವ್ ದ ಸರ್ಫೇಸ್ ಆಫ್ ದ ಬೋತ್ ದ ಸೊಲ್ಯೂಷನ್ಸ್ ನಮ್ಮ ವೇಪರ್ ಪ್ರೆಷರ್ ವಾಟ್ ಎವರ್ ದ ಅಮೌಂಟ್ ಆಫ್ ವೇಪರ್ ಪ್ರೆಷರ್ ಏನಿದೆ ಅಥವಾ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ಕೇಸ್ನಲ್ಲಿ ದ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಬೋತ್ ದ ಸೊಲ್ಯೂಷನ್ ದೇ ಆರ್ ದ ಸೇಮ್. ಅಂದರೆ ಎರಡೂ ಸೊಲ್ಯೂಷನ್ ಕಡೆಗೆ ಅಲ್ಲೇನಾಗಿರುತ್ತೆ, ವೇಪರ್ ಪ್ರೆಷರು ಸೇಮ್ ಬಂದಿರುತ್ತೆ. ನಿಮಗೆ ಗೊತ್ತಿದೆ ಆಸ್ಮಾಸಿಸ್ ಫಿನಾಮಿನನ್ ಯಾವಾಗ ಆಗುತ್ತೆ ಅಂತಂದರೆ, ಒಂದು ಕಡೆ ವೇಪರ್ ಪ್ರೆಷರ್ ಜಾಸ್ತಿ ಇದೆ, ಇನ್ನೊಂದು ಕಡೆ ವೇಪರ್ ಪ್ರೆಷರ್ ಕಡಿಮೆ ಇದ್ದಾಗ ಆವಾಗ ಫ್ರಮ್ ದ ಹೈಯರ್ ವೇಪರ್ ಪ್ರೆಷರ್ ಇರುವಂಥ ರೀಜನಿಂದ ಲೋವರ್ ವೇಪರ್ ಪ್ರೆಷರ್ ಇರುವಂಥ ರೀಜನ್ ಕಡೆಗೆ ಆಸ್ಮಾಸಿಸ್ ಆಗ್ತಾಯಿದೆ.
ಬಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಂಬರ್ ಆಫ್ ವೇಪರ್ ಮಾಲಿಕ್ಯೂಲ್ಸ್ 3 ಇದೆ, ರೈಟ್ ಸೈಡ್ನಲ್ಲಿ ನಂಬರ್ ಆಫ್ ವೇಪರ್ ಮಾಲಿಕ್ಯೂಲ್ಸ್ 3 ಇದೆ. ಅಂದರೆ ಎರಡೂ ಕಡೆ ಸೇಮ್ ಬರ್ತಾ ಇದೆ. ಅಂದರೆ ಇಲ್ಲಿ ದ ವೇಪರ್ ಪ್ರೆಷರ್ ಅಥವಾ ಅದನ್ನು ಆಸ್ಮಾಟಿಕ್ ಪ್ರೆಷರ್ ಅಂತ ಅಂದ್ಕೊಂಡ್ರೆ ಎರಡೂ ಸೊಲ್ಯೂಷನ್ಗೆ ಇವಾಗ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಸೇಮ್ ಬರ್ತಾ ಇದೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ 2 ಸೊಲ್ಯೂಷನ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ, ದೇ ಆರ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. And such a type of 2 solutions when they are separated by the semi-permeable membrane. ಸೊ ಆ ರೀತಿ ಎರಡು ಸೊಲ್ಯೂಷನ್ನ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಸಪ್ರೇಟ್ ಮಾಡಿದಾಗ ಈಗ ಆಸ್ಮಾಸಿಸ್ ಫಿನಾಮಿನನ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಹೇಳ್ಬೋದಲ್ವ ನೀವು? ದೇರ್ ಇಸ್ ನೋ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಫ್ರಮ್ ಐದರ್ ದ ಸೈಡ್ ಅಂತ ಹೇಳ್ತಾನೆ. ಯಾವ ಕಡೆಯಿಂದನೂ ಲೆಫ್ಟಿಂದ ರೈಟ್ಗೂ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ಲೋ ಆಗೋದಿಲ್ಲ, ರೈಟಿಂದ ಲೆಫ್ಟಿಗೂ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಫ್ಲೋ ಆಗೋದಿಲ್ಲ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಸೊಲ್ಯೂಷನ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ಸ್ ತಗೊಳ್ತಾನೆ ನೋಡಿ. ಏನು ಎಕ್ಸಾಂಪಲು ಅಂತಂದರೆ ಅಲ್ಲೊಂದು ಎಕ್ಸಾಂಪಲ್ ತೋರಿಸಿ ನೋಡಿ. ಸಚ್ ಟೈಪ್ ಆಫ್ 2 ಸೊಲ್ಯೂಷನ್ಸ್ ಹ್ಯಾವಿಂಗ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್ ದೇ ಆರ್ ಕಾಲ್ಡ್ ಆ್ಯಸ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ದ. ಸೊ ಎಕ್ಸಾಂಪಲ್ಸ್ ಅಂತಂದರೆ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ನಮ್ಮ ಬಾಡಿ ಒಳಗಡೆ ಬ್ಲಡ್ ಸೆಲ್ಸ್ ಇದೆ. ಅಂದರೆ ನಮ್ಮ ಬ್ಲಡ್ಡಲ್ಲಿ ಬ್ಲಡ್ ಸೆಲ್ಸ್ ಬರುತ್ತಲ್ವ, ಆ ಬ್ಲಡ್ ಸೆಲ್ ಒಳಗಡೆ ಏನಿರುತ್ತೆ, ಬ್ಲಡ್ ಸೆಲ್ಸನ್ನೇ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಬಯಾಲಜಿನಲ್ಲಿ ತೋರಿಸಿರ್ತೀವಿ ನಿಮಗೆ. ಸೊ ಈ ಬ್ಲಡ್ ಸೆಲ್ಸ್ ಒಳಗಡೆ ಯೂಸಲಾಗಿ ಏನಿರುತ್ತೆ ಅಂತಂದರೆ, ಬ್ಲಡ್ ಸೆಲ್ ಒಳಗಡೆ ಅಲ್ಲಿ ಫ್ಲೂಯಿಡ್ ಇರುತ್ತೆ, ಅಂದರೆ ಅಲ್ಲಿ ಸೊಲ್ಯೂಷನ್ ಇರುತ್ತೆ, ಅದನ್ನು ಫ್ಲೂಯಿಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಎವರ್ ದ ಫ್ಲೂಯಿಡ್ ವಿಚ್ ಈಸ್ ಪ್ರೆಸೆಂಟ್ ವಿತಿನ್ ದ ಆರ್ ಇನ್ಸೈಡ್ ದ ಬ್ಲಡ್ ಸೆಲ್. ಸೊ ಅದು ಬ್ಲಡ್ ಸೆಲ್ ಅಂತ, ಬ್ಲಡ್ ಸೆಲ್ ಒಳಗಡೆ ಫ್ಲೂಯಿಡ್ ಇದೆಯಲ್ವಾ, ಆ ಫ್ಲೂಯಿಡ್ದು ಕಾನ್ಸಂಟ್ರೇಷನ್ ನಾವು ತೊಗೊಂಡ್ರೆ, ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಲಡ್ ಸೆಲ್ ಅಂತಂದರೆ, ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಲಡ್ ಸೆಲ್, ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎ ಬ್ರೈನ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ದಟ್ ಈಸ್ 0.9% ಬೈ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ಈಕ್ವಲ್ ಅಂತ ಹೇಳ್ತಾನೆ. ಅಂದರೆ ಇಫ್ ಐ ಟೇಕ್ ಒಂದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ತೊಗೊಂಡು ಯಾವ ಥರ ತೊಗೊಂಡಿದ್ದೀನಿ ಅಂತಂದರೆ, ಐ ಹ್ಯಾವ್ ಟೇಕನ್ 0.9 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡನ್ನು 100 ml ಆಫ್ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಎಷ್ಟು? 0.9 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್. ಇದನ್ನು ನಾವು, ಅದು ಸೋಡಿಯಂ ಕ್ಲೋರೈಡ್ ಅಂದರೆ ಅದು ಬ್ರೈನ್ ಸೊಲ್ಯೂಷನ್ ಅಥವಾ ಸಲೈನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದರ ಪರ್ಸೆಂಟೇಜ್ ಅಂತ ತಗೊಂಡಾಗ 0.9% ಸಲೈನ್ ಸೊಲ್ಯೂಷನ್ ಅಥವಾ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಕಾನ್ಸಂಟ್ರೇಷನ್ ಏನಿದೆ, ಸೊ ಇದಕ್ಕೆ ಎಕ್ಸಾಕ್ಟಾಗಿ ಈಕ್ವಲ್ ಆಗಿರುತ್ತೆ. ಯಾವುದು? ದ ಕಾನ್ಸಂಟ್ರೇಷನ್ ಆಫ್ ದ ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಲಡ್ ಸೆಲ್ಸ್. ಅಂದರೆ ಆ ಬ್ಲಡ್ ಸೆಲ್ ಒಳಗಡೆ ಇರುವಂಥ ಫ್ಲೂಯಿಡ್ ಕಾನ್ಸಂಟ್ರೇಷನ್ನು ಮತ್ತು ಈ ಕಡೆ ನಾನು 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಏನು ತೊಗೊಂಡಿದ್ದೀನಿ, ಸೊ ಅದೆರಡೂ ಕಾನ್ಸಂಟ್ರೇಷನ್ ಸೇಮ್ ಬರುತ್ತೆ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ಈಗ ಸಚ್ ಎ ಟೈಪ್ ಆಫ್ ಬ್ಲಡ್ ಸೆಲ್ಸ್, ಆ ಬ್ಲಡ್ ಸೆಲ್ಸನ್ನು ತಗೊಂಡು ಇವಾಗ ನಾನೇನು ಮಾಡ್ತೀನಿ, ವೆನ್ ದಟ್ ಬ್ಲಡ್ ಸೆಲ್ಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ದ ಸೊಲ್ಯೂಷನ್ ಆಫ್ 0.9% ಆಫ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಒಳಗಡೆ ಅದನ್ನು ಡಿಸಾಲ್ವ್ ಮಾಡಿದೆ ಅಥವಾ ಜಸ್ಟ್ ಅದನ್ನು ಇಟ್ಟೆ, ಆ ಬ್ಲಡ್ ಸೆಲ್ಸನ್ನು ಡಿಸ್ಪರ್ಸ್ ಮಾಡಿದೆ. ಎಲ್ಲಿ? 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಲ್ಲಿ ಅದನ್ನು ಡಿಸ್ಪರ್ಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೋಡಿ, ಅಲ್ಲಿ ಎರಡು ಸೊಲ್ಯೂಷನ್ ಕಾಣ್ತಾ ಇದೆ ನಿಮಗೆ. ಎಲ್ಲೆಲ್ಲಿ ಅಂತಂದರೆ, ಇಲ್ಲಿ ಬ್ಲಡ್ ಸೆಲ್ನಲ್ಲಿ ಇದು ಮೆಂಬ್ರೇನ್ ಇದೆ, ಅದು ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಅಸ್ಯೂಮ್ ಮಾಡಿ. ಸೊ ಇವಾಗ ಏನಾಗಿದೆ, ಅಲ್ಲಿ ಎರಡು ಸೊಲ್ಯೂಷನು ಸಪ್ರೇಷನ್ ಆಗಿದೆ. ಒಂದು ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಲಡ್ ಸೆಲ್, ಇನ್ನೊಂದು 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಅದೆರಡೂ ಸಪ್ರೇಟ್ ಆಗಿದೆ ಬೈ ದ ಮೆಂಬ್ರೇನ್ ಆಫ್ ದ ಬ್ಲಡ್ ಸೆಲ್ಸ್. ಸೊ ಈ ಥರ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ಫ್ಲೂಯಿಡ್ ವೆನ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಅದು ಎರಡೂ ಸೊಲ್ಯೂಷನ್ ತೊಗೊಂಡು ಅದೇ ಬ್ಲಡ್ ಸೆಲ್ಸನ್ನು ನಾನು ಆ ಥರ 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಲ್ಲಿ ಅದನ್ನು ಇಟ್ಟಾಗ ದೇರ್ ಇಸ್ ನೋ ಫಿನಾಮಿನನ್ ಆಫ್ ಆಸ್ಮೋಸಿಸ್ ಟೇಕ್ ಪ್ಲೇಸ್. ಅಂದರೆ ಬ್ಲಡ್ ಸೆಲ್ ಒಳಗಡೆಯಿಂದ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗಾಗಲಿ ಅಥವಾ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಹೊರಗಡೆಯಿಂದ ಇನ್ಸೈಡ್ ದ ಬ್ಲಡ್ ಸೆಲ್ ಒಳಗಡೆ ದೇರ್ ಇಸ್ ನೋ ಮೂವ್ಮೆಂಟ್ ಆಫ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಟೇಕ್ ಪ್ಲೇಸ್. ಯಾಕಾಗೋದಿಲ್ಲ? ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ಸೊಲ್ಯೂಷನ್ಸ್ ದೇ ಆರ್ ದ ಸೇಮ್. ಅಂದರೆ ವೇಪರ್ ಪ್ರೆಷರ್ ಅಥವಾ ಆಸ್ಮಾಟಿಕ್ ಪ್ರೆಷರ್ ಎರಡೂ ಸೇಮ್ ಇರುತ್ತೆ. ಈ ಕಂಡೀಷನಲ್ಲಿ ಸೊ ದೇರ್ ಇಸ್ ನೋ ಫಿನಾಮಿನನ್ ಆಫ್ ಆಸ್ಮೋಸಿಸ್ ಟೇಕ್ ಪ್ಲೇಸ್ ಆ್ಯಂಡ್ ಸಚ್ ಎ ಟೈಪ್ ಆಫ್ 2 ಸೊಲ್ಯೂಷನ್ಸ್ ದೇ ಆರ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲಪ್ಪ ನಿಮಗೆ? ಆ್ಯಂಡ್ ಎಕ್ಸಾಂಪಲ್ ಕೇಳ್ತಾನೆ, ವಾಟ್ ಆರ್ ಐಸೋಟೋನಿಕ್ ಸೊಲ್ಯೂಷನ್ಸ್, ಗಿವ್ ಎಕ್ಸಾಂಪಲ್ಸ್ ಅಂತ ಕೇಳ್ತಾನೆ.
Therefore, they are nothing but the two solutions. They are having the same osmotic pressure value, and when they are separated by the semi-permeable membrane, there no phenomenon of osmosis take place, and such a type of solution they are called as isotonic solution. For example, the fluid of the blood cell and the 0.9% sodium chloride solution, it is called as isotonic solution ಅಂತ ಹೇಳ್ತಾರೆ. That depends on the osmotic pressure basis ಮೇಲೆ. ಸೊ ಈ ಥರ ಒಂದು ರೀತಿ ಸೊಲ್ಯೂಷನ್ ಬರುತ್ತೆ ಐಸೋಟೋನಿಕ್ ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ ನೋಡಿ, ದ ಸೆಕೆಂಡ್ ಟೈಪ್ ಆಫ್ ದ ಸೊಲ್ಯೂಷನ್ ವಿಚ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್. ಏನಿದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಂದರೆ ನೋಡಿ, ಇಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನನ್ನ ಹತ್ರ ಇವಾಗ ಒಂದು ಕಂಟೈನರ್ ತೊಗೊಂಡೆ. ಕಂಟೈನರ್ ಒಳಗಡೆ ಇವಾಗ ನಾನು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಲ್ಲ, ಮೊದಲು ತೊಗೊಂಡಿದ್ದಲ್ಲ, ಅದೇ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇಲ್ಲಿ ತೊಗೊಳ್ತಾ ಇದ್ದೀನಿ. But the concentration of the sodium chloride now, it is equal to around 1% by mass of the sodium chloride. ಅಂದರೆ 1 gram of sodium chloride dissolved in 100 ml of water ಅಂತ ಅಂದ್ಕೊಳ್ಳಿ. ಈಗ ಇನ್ ಸಚ್ ಎ ಕಂಡೀಷನಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಇಲ್ಲಿ ಬ್ಲಡ್ ಸೆಲ್ನ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಒಳಗಡೆ ಇದನ್ನು ಡಿಸ್ಪರ್ಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಬ್ಲಡ್ ಸೆಲ್ ಒಳಗಡೆ ಇರುವಂಥ ಫ್ಲೂಯಿಡ್ ಕಾನ್ಸಂಟ್ರೇಷನ್ನು, ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 0.9% ಬೈ ಮಾಸ್ ಆಫ್ ದ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ದಾನೆ. ಇವಾಗ ಏನಾಯಿತು, ದ ಕಾನ್ಸಂಟ್ರೇಷನ್ ಆಫ್ ದ ಫ್ಲೂಯಿಡ್ ಇನ್ಸೈಡ್ ದ ಬ್ಲಡ್ ಸೆಲ್ ಆ್ಯಂಡ್ ದ ಕಾನ್ಸಂಟ್ರೇಷನ್ ಆಫ್ ದ ಸೋಡಿಯಂ ಕ್ಲೋರೈಡ್ ಎರಡು ಸೇಮ್ ಇಲ್ಲ. ದೇ ಡು ನಾಟ್ ಹ್ಯಾವ್ ದ ಸೇಮ್ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಅಂತ ಹೇಳ್ತಾನೆ. ಒಂದು ಸೊಲ್ಯೂಷನ್ಗೆ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಜಾಸ್ತಿ ಇದೆ ಕಂಪೇರ್ಡ್ ಟು ದ ಅನದರ್ ಒನ್. ಆ್ಯಂಡ್ ಈ ಕಂಡೀಷನ್ ಏನಾಗುತ್ತೆ, ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಸೊ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಆಸ್ಮಾಸಿಸ್ ನಮಗೆ ಗೊತ್ತಿದೆ. ಫ್ರಮ್ ದ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನಿಂದ ಟುವರ್ಡ್ ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಸಂಟ್ರೇಷನ್ ಎಲ್ಲಿ ಕಡಿಮೆ ಇದೆ ಅಂತಂದರೆ ಬ್ಲಡ್ ಸೆಲ್ ಒಳಗಡೆ ಇರುವಂಥ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಹೊರಗಡೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆಯಲ್ಲ, ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ದೇರ್ಫೋರ್ ಸೊ ಫ್ರಮ್ ದ ಬ್ಲಡ್ ಸೆಲ್ಲಿಂದ, ಫ್ರಮ್ ದ ಇನ್ಸೈಡ್ ಆಫ್ ದ ಬ್ಲಡ್ ಸೆಲ್ಲಿಂದ ಏನಾಗುತ್ತೆ, ವಾಟರ್ ವಿಲ್ ಕಮ್, ಅಥವಾ ಫ್ಲೂಯಿಡ್ ಆರ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ ದೇ ವಿಲ್ ಕಮ್ ಔಟ್ ಆಫ್ ದ ಬ್ಲಡ್ ಸೆಲ್ ಅಂತ ಹೇಳ್ತಾನೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಫಿನಾಮಿನ, ಇಲ್ಲಿ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಆಗುತ್ತೆ. ಆ್ಯಂಡ್ ಯಾಕೆ ಆದಾಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಬ್ಲಡ್ ಸೆಲ್ ಏನಾಗುತ್ತೆ ಅಂತಂದರೆ, ಬ್ಲಡ್ ಸೆಲ್ಲು ನೋಡಿ ಇನಿಷಿಯಲಿ ಹಿಂಗಿತ್ತು, ಈ ಥರ ಇತ್ತು, ಫ್ಲೂಯಿಡ್ ಇತ್ತು, ಒಳಗಡೆ ದಷ್ಟಪುಷ್ಟವಾಗಿತ್ತು. ಯಾವಾಗ ಒಳಗಡೆಯಿಂದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೋ, ಬ್ಲಡ್ ಸೆಲ್ ಏನಾಗುತ್ತೆ ಇಲ್ಲಿ ನೋಡಿ ಈ ಥರ ಶ್ರಿಂಕ್ ಆಗಿಬಿಡುತ್ತೆ. ಸೊ ಅಥವಾ ಹಿಂಗೆ ತೋರಿಸ್ಕೊಳ್ಳೋಣ, ಬ್ಲಡ್ ಸೆಲ್ ನೋಡಿ ಹಿಂಗೆ ಶ್ರಿಂಕ್ ಆಗಿಬಿಡುತ್ತೆ. ಬಿಗ್ಗರ್ ಸೈಜ್ ಇದ್ದಂಥ ಬ್ಲಡ್ ಸೆಲ್ ಏನಾಗುತ್ತೆ, ಸ್ಮಾಲರ್ ಸೈಜ್ ಬ್ಲಡ್ ಸೆಲ್ ಆಗೋದು ಕನ್ವರ್ಷನ್ ಆಗುತ್ತೆ, ಅಥವಾ ಬ್ಲಡ್ ಸೆಲ್ಲು ಶ್ರಿಂಕ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ವೇರ್ ಒನ್ ಆಫ್ ದ ಸೊಲ್ಯೂಷನ್ಗೆ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಇನ್ನೊಂದು ಸೊಲ್ಯೂಷನ್ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾನೆ. ದ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದ ಹೈಯರ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದ ಅನದರ್ ಒನ್, ಆ್ಯಂಡ್ ಸಚ್ ಅ ಟೈಪ್ ಆಫ್ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ಆಸ್ಮಾಸಿಸ್ ಫಿನಾಮಿನನ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಫ್ರಮ್ ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಇಂದ ಟುವರ್ಡ್ಸ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್, ದ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂ ಆಫ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದ ಅದರ್. ಸಚ್ ಎ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ. ವೆನ್ ಬ್ಲಡ್ ಸೆಲ್ಸ್ ಕಂಟೈನಿಂಗ್ ದ ಫ್ಲೂಯಿಡ್ ವಿಚ್ ಹ್ಯಾಸ್ ಕಾನ್ಸಂಟ್ರೇಷನ್ ಲೆಸ್ ದ್ಯಾನ್ ದ 0.9% ಆಫ್ ದ ಸೋಡಿಯಂ ಕ್ಲೋರೈಡ್, ಅಥವಾ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಕ್ಲೋರೈಡು 0.9%ಗಿಂತ ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಹಾಗೆ ವೆನ್ ಸಚ್ ಅ ಟೈಪ್ ಆಫ್ ಬ್ಲಡ್ ಸೆಲ್ಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್, ಸೊ ಅವಾಗ ಏನಾಗುತ್ತೆ, ದೆನ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಫ್ರಮ್ ದ ಬ್ಲಡ್ ಸೆಲ್ಸ್ ಇನ್ ಟು ದ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಹೆನ್ಸ್ ಬ್ಲಡ್ ಸೆಲ್ಸ್ ಶ್ರಿಂಕ್ಸ್ ಅಂತ ಹೇಳ್ತಾನೆ. ಹೈಪರ್ ಅಂದರೆ ಜಾಸ್ತಿ, ಟೋನಿಕ್ ಅಂದರೆ ಆಸ್ಮಾಟಿಕ್ ಪ್ರೆಷರ್. ಒಂದು ಸೊಲ್ಯೂಷನ್ಗೆ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದ ಅನದರ್ ಒನ್ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೇಳ್ತಾನೆ, ವಾಟ್ ಆರ್ ಹೈಪರ್ಟೋನಿಕ್ ಸೊಲ್ಯೂಷನ್, ಗಿವ್ ಎಕ್ಸಾಂಪಲ್. ಇದನ್ನೇ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ನಾನು, ಬ್ಲಡ್ ಸೆಲ್ಲು ಮತ್ತು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ. ಆ್ಯಂಡ್ ಸಿಮಿಲರ್ಲಿ ದ ಲಾಸ್ಟ್ ಒನ್ ಇನ್ನೊಂದು ಬರುತ್ತೆ, ಐಸೋಟೋನಿಕ್ ಒಂದು, ಹೈಪರ್ಟೋನಿಕ್ ಒಂದು, ಆ್ಯಂಡ್ ದ ಲಾಸ್ಟ್ ಟೈಪ್ ಆಫ್ ದ ಸೊಲ್ಯೂಷನ್ ದಟ್ ಡಿಪೆಂಡ್ಸ್ ಆನ್ ದ ಆಸ್ಮಾಟಿಕ್ ಪ್ರೆಷರ್ ಅಂತ ತೊಗೊಂಡ್ರೆ ಇನ್ನೊಂದು ಬರುತ್ತೆ ಇಲ್ಲಿ, ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಹೈಪೋಟೋನಿಕ್ ಸೊಲ್ಯೂಷನ್ ಅಂತಂದರೆ ಇವಾಗ ನೋಡಿ, ಬ್ಲಡ್ ಸೆಲ್ ಒಳಗಡೆ ಇರುವಂಥ ಫ್ಲೂಯಿಡ್ ಕಾನ್ಸಂಟ್ರೇಷನ್ನು ಸೊ ಸೋಡಿಯಂ ಕ್ಲೋರೈಡ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಗೊತ್ತಿದೆ, ಒಳಗಡೆ ಬ್ಲಡ್ ಸೆಲ್ ಒಳಗಡೆ 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಷ್ಟು ಕಾನ್ಸಂಟ್ರೇಷನ್ ಒಳಗಡೆ ಇದೆ. ಇವಾಗ ಹೊರಗಡೆ ನಾನು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ತೊಗೊಂಡಲ್ಲ, ಅದರ ಕಾನ್ಸಂಟ್ರೇಷನ್ ಏನಾದರೂ 0.8% ಇದ್ದರೆ, ಈಗ ನೋಡಿ ಈ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತಾನೆ, ವಿಚ್ ಈಸ್ ಹ್ಯಾವಿಂಗ್ ದ ಲೆಸರ್ ಆಸ್ಮಾಟಿಕ್ ಪ್ರೆಷರ್ ಕಂಪೇರ್ಡ್ ಟು ದ ಅನದರ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಇವಾಗ ಏನಾಗುತ್ತೆ,
ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಏನಾಗುತ್ತೆ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಆಗುತ್ತೆ ಅಂತ ಇವಾಗ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಿಂದ ಬ್ಲಡ್ ಸೆಲ್ ಒಳಗಡೆಗೆ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಆ್ಯಂಡ್ ಡ್ಯೂ ಟು ದಿಸ್ ಫಿನಾಮಿನನ್ ಸೊ ಬ್ಲಡ್ ಸೆಲ್ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಟು ದ ಬ್ಲಡ್ ಸೆಲ್ ಅಂತಂದರೆ ನೋಡಿ, ಡ್ಯೂ ಟು ದ ಆಸ್ಮಾಸಿಸ್ ಫಿನಾಮಿನನ್ ಬ್ಲಡ್ ಸೆಲ್ಲು ಸೈಜ್ ನೋಡಿ ಇಷ್ಟಿತ್ತು, ಇವಾಗ ಏನಾಗುತ್ತೆ ಬ್ಲಡ್ ಸೆಲ್ ಸ್ವೆಲ್ ಆಗುತ್ತೆ ಅಂತ ಹೇಳ್ತಾನೆ. therefore the blood cells get swelled ಯಾವಾಗ ಬಿಕಾಸ್ ಆಫ್ ದ ಆಸ್ಮಾಸಿಸ್ ಅಂತ ಹೇಳ್ತಾನೆ ಇಲ್ಲಿ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಸೊಲ್ಯೂಷನ್ ವಿಚ್ ಈಸ್ ಕಾಲ್ಡ್ ಆಸ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಕಣಪ್ಪ, ಗೊತ್ತಾಯ್ತಲ್ಲ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಒಂದು ಡೆಫಿನೇಷನ್ ಇದೆ, ನೋಡೋಣ ಏನು ಅಂತ ಡೆಫಿನೇಷನು. ಹೈಪೋಟೋನಿಕ್ ಸೊಲ್ಯೂಷನ್ ಅಂತಂದರೆ ಸೊ ಇಟ್ ಈಸ್ ನಥಿಂಗ್ ಬಟ್ ದ ಸೊಲ್ಯೂಷನ್ which has lower osmotic pressure than the other solution, it is called as hypotonic solution. Example ಹೇಳಿದೆ, when blood cells containing the fluid which has concentration more than 0.9% of sodium chloride ಗಿಂತ ಜಾಸ್ತಿ ಇದ್ದಾಗ ಆವಾಗ so when they are separated by the semi-permeable membrane, osmosis take place from the sodium chloride solution in the blood cell ಗೆ osmosis phenomenon ಆಗುತ್ತೆ. and because of this blood cell ಏನಾಗುತ್ತೆ ಸ್ವೆಲ್ ಆಗುತ್ತೆ, ಊದ್ಕೊಳ್ತವೆ ಬ್ಲಡ್ ಸೆಲ್ಗಳು. and this phenomenon it is called as osmosis phenomenon and it is called as hypotonic solution ಅಂತ ಹೇಳ್ತೀವಿ ಕಣಪ್ಪ. and that is all about the hypotonic solution ಅಥವಾ hypertonic and isotonic solution ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ ನಿಮಗೆ. ಆ್ಯಂಡ್ ಫೈನಲಿ ಕಮಿಂಗ್ ಟು ದ ಲಾಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಇಲ್ಲಿ ಆಸ್ಮಾಸಿಸ್ ಅಂತ ಬಂದಾಗ ಇನ್ನೊಂದು ಕಡೆಗೆ ರಿವರ್ಸ್ ಆಸ್ಮಾಸಿಸ್ ಅಂತ ಇನ್ನೊಂದು ಫಿನಾಮಿನನ್ ಆಗುತ್ತೆ. ಏನಿದೆ ರಿವರ್ಸ್ ಆಸ್ಮಾಸಿಸು ಅಂತಂದರೆ ನೋಡಿ, ಇಷ್ಟೇ ಇದು ವೆರಿ ಸಿಂಪಲ್. ಈಗ ನಾನು ಆಸ್ಮಾಸಿಸ್ ಫಿನಾಮಿನನ್ನ ರಿವರ್ಸ್ ಮಾಡೋದು ಅಂತ ಹೇಳ್ತೀವಿ. ಇದನ್ನು ಎಲ್ಲಿ ಮಾಡ್ತೀವಿ, ಅಪ್ಲಿಕೇಶನ್ ಎಲ್ಲಿ ಬರುತ್ತೆ ಅದನ್ನು ಹೇಳ್ತಾನೆ ಇಲ್ಲಿ. ಏನಿದು ರಿವರ್ಸ್ ಆಸ್ಮಾಸಿಸ್ ಅಂತಂದರೆ ಏನು ಅಂತಂದರೆ, ಯೂಸಲಾಗಿ ನಮಗೆ ಗೊತ್ತಿತ್ತು ಆಸ್ಮಾಸಿಸ್ ಅಂತಂದರೆ ಅಲ್ಲಿ ಎರಡು ಸೊಲ್ಯೂಷನ್ನ ಸಪ್ರೇಟ್ ಮಾಡಿದ್ವಿ ಬೈ ಸೆಮಿ-ಪರ್ಮೇಬಲ್ ಮೆಂಬ್ರೇನ್. ಒಂದು ಕಡೆಗೆ ಸೊಲ್ಯೂಷನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಅಥವಾ ಸಾಲ್ವೆಂಟ್ ತೊಗೊಂಡಿದ್ದೆ, ಇನ್ನೊಂದು ಕಡೆಗೆ ಸೊಲ್ಯೂಷನ್ ತೊಗೊಂಡಿದ್ದೆ. ಅದನ್ನು ಸೆಪ್ರೇಟೆಡ್ ಬೈ ಸೆಮಿ-ಪರ್ಮೇಬಲ್ ಮೆಂಬ್ರೇನ್ ಮಾಡಿದಾಗ ಅಲ್ಲೇನಾಗ್ತಾಯಿತ್ತು, ಫ್ಲೋ ಆಫ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ ಟೇಕ್ ಪ್ಲೇಸ್ ಫ್ರಮ್ ದ ಸಾಲ್ವೆಂಟ್ ಸೈಡಿಂದ ಸೊಲ್ಯೂಷನ್ ಸೈಡ್ಗೆ ಫ್ಲೋ ಆಗ್ತಾಯಿತ್ತು. ಸೊ ಈಗ ಇದನ್ನು ನಾನು ರಿವರ್ಸ್ ಮಾಡಬೇಕು ಅಂತಂದ್ರೆ ಏನು, ಐ ನೀಡ್ ಟು ಮೇಕ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಟು ಫ್ಲೋ ಫ್ರಮ್ ಆರ್ ಟು ಪಾಸ್ ಫ್ರಮ್ ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ನಾನು ಈ ಥರ ರಿವರ್ಸ್ ಮಾಡಬೇಕು. ಅಂದರೆ ಸೊಲ್ಯೂಷನ್ ಸೈಡಿಂದನೇ ಸಾಲ್ವೆಂಟ್ಗೆ ನಾನು ಆಸ್ಮೋಸಿಸ್ ಫಿನಾಮಿನನ್ ಮಾಡಬೇಕು. ಈಸ್ ಇಟ್ ಪಾಸಿಬಲ್ ಅಂತಂದರೆ ಎಸ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾನೆ. ಹೌ ಟು ರಿವರ್ಸ್ ದ ಆಸ್ಮೋಸಿಸ್ ಫಿನಾಮಿನನ್ ಅಂತಂದರೆ ಒನ್ಸ್ ಅಗೇನ್ ಏನೂ ಮಾಡೋಂಗಿಲ್ಲ ಇಲ್ಲಿ. ಜಸ್ಟ್ ನಾವೇನು ಮಾಡಬೇಕು, ಈ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಮೇಲೆ ಅಥವಾ ಸರ್ಫೇಸ್ ಆಫ್ ದ ಹೈ ಕಾನ್ಸಂಟ್ರೇಷನ್ ಇರುವಂಥ ಸೊಲ್ಯೂಷನ್ ಮೇಲೆ ಏನು ಮಾಡಬೇಕು, ಐ ನೀಡ್ ಟು ಅಪ್ಲೈ ಪ್ರೆಷರ್. ಆ್ಯಂಡ್ ಯಾವ ಥರ ಪ್ರೆಷರನ್ನು ಅಪ್ಲೈ ಮಾಡ್ತೀವಿ ಅಂತಂದರೆ ಇಲ್ಲಿ ಹೇಳ್ತಾನೆ ಇಲ್ಲಿ, ವೆನ್ ಎ ಪ್ರೆಷರ್ when it is greater than that of the osmotic pressure of the solution. When we apply some pressure which is greater than the osmotic pressure of the solution ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡಿದಾಗ, ಅಂದರೆ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಏನಿದೆ ಅದಕ್ಕಿಂತ ಹೆಚ್ಚು ಪ್ರೆಷರನ್ನು ನಾವು ಸೊಲ್ಯೂಷನ್ ಸೈಡ್ ಮೇಲೆ ಅಪ್ಲೈ ಮಾಡಿದಾಗ ಆವಾಗ ಏನಾಗುತ್ತೆ, ಫೋರ್ಸಿಬಲಿ ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ಟೇಕ್ ಪ್ಲೇಸ್ ಇನ್ ಎ ರಿವರ್ಸ್ ಮ್ಯಾನರ್ ಅಂತ ಹೇಳ್ತಾನೆ, ಫ್ರಮ್ ದ ರೀಸನ್ ಆಫ್ ದ ಸೊಲ್ಯೂಷನ್ ಟುವರ್ಡ್ ದ ರೀಸನ್ ಆಫ್ ದ ಸಾಲ್ವೆಂಟ್ ಸೈಡ್ ಅಂತ ಹೇಳ್ತಾನೆ. ಅಂದರೆ ಇದನ್ನು ಮಾಡಬೇಕಂದ್ರೆ ಏನು ಮಾಡಬೇಕು, ನಾವು ಪ್ರೆಷರನ್ನು ಅಪ್ಲೈ ಮಾಡಬೇಕು ಓವರ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಅಥವಾ ಓವರ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಮೇಲೆ ಅಪ್ಲೈ ಮಾಡಬೇಕು. ಎಷ್ಟು ಅಪ್ಲೈ ಮಾಡಬೇಕು ಅಂತಲೇ ಗ್ರೇಟರ್ ದ್ಯಾನ್ ದ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ಗಿಂತ ಜಾಸ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ದ ಫಿನಾಮಿನನ್ ಆಫ್ ಆಸ್ಮಾಸಿಸ್ ರಿವರ್ಸ್ ಆಗುತ್ತೆ. ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತಾನೆ. ಸರ್ ಯಾಕೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ರಿವರ್ಸ್ ಆಸ್ಮಾಸಿಸ್ ಬಗ್ಗೆ ಅಂತಂದರೆ, ಇದ್ರದ್ದು ಒಂದು ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಅಥವಾ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದೆ. ಸೊ ಎಲ್ಲಿ ಬರುತ್ತೆ ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್, ವೇರ್ ವಿ ಕ್ಯಾನ್ ಅಪ್ಲೈ ದಿಸ್ ರಿವರ್ಸ್ ಆಸ್ಮಾಸಿಸ್ ಅಂತಂದರೆ ಇನ್ ದ ಮೆರೈನ್ ರೀಸನ್ ಅಥವಾ ಸಿ ವಾಟರ್ ಇರುವಂಥ ರೀಸನಲ್ಲಿ ಸೊ ನಾವು ಈ ರಿವರ್ಸ್ ಆಸ್ಮಾಸಿಸನ್ನು ನಾವು ಅಪ್ಲೈ ಮಾಡ್ಕೊಳ್ತೀವಿ. ಸರ್ ಏನಕ್ಕೆ ಸರ್ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಮಂಗಳೂರು ಸೈಡು, ಮಲ್ಪೆ ಸೈಡು, ಉಡುಪಿ ಸೈಡು ಈ ಥರ ಹೋದರೆ ಸೊ ಎಲ್ಲಿ ಮೆರೈನ್ ರೀಸನ್ ಅಥವಾ ಸಿ ವಾಟರ್ ಇರುವಂಥ ರೀಸನ್ ಏನು ಬರುತ್ತೋ ಅಥವಾ ಏನು ಕರಾವಳಿ ಪ್ರದೇಶಗಳು ಅಂತ ಹೇಳ್ತೀವಿ, ಸೊ ಅಲ್ಲಿ ನಮಗೆ ಕುಡಿಯೋದಕ್ಕೆ ಪೋರ್ಟಬಲ್ ವಾಟರ್ ಅಂತ ಹೇಳ್ತೀವಲ್ಲ, ನಾವು ಕುಡಿತೀವಲ್ಲ, ನಮಗೆ ಪೋರ್ಟಬಲ್ ವಾಟರ್ ಡೈರೆಕ್ಟಾಗಿ ಸಿಗುತ್ತೆ, ಭೂಮಿಯಿಂದ ಸಿಗುತ್ತೆ. ಬಟ್ ಅಲ್ಲಿ ಮಂಗಳೂರು ಸೈಡು ಅಥವಾ ಮಲ್ಪೆ ಸೈಡ್ನಲ್ಲಿರುವಂಥ ಜನಗಳಿಗೆ ಸೊ ಗ್ರೌಂಡ್ ವಾಟರು ಅದು ಪೋರ್ಟಬಲ್ ನಮ್ಮ ಥರ ಅದು ಸ್ವೀಟ್ ವಾಟರ್ ಆಗಿರೋದಿಲ್ಲ, ಬದಲಾಗೋದು ಯಾವಾಗಲೂ ಅದು ಸಾಲ್ಟ್ ವಾಟರ್ ಆಗಿರುತ್ತೆ.
ಆ ಸಾಲ್ಟ್ ವಾಟರ್ನ ಸೊ ಸ್ವೀಟ್ ವಾಟರ್ ಆಗಿ ಅಥವಾ ಪೋರ್ಟಬಲ್ ವಾಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ಸೊ ಅವರೇನು ಬಂದು ನೀರು ಬೇಕು ಕುಡಿಯೋದಕ್ಕೆ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಬಂದು ತೊಗೊಂಡೋಗೋದಿಲ್ಲ, ಮೈಸೂರು ಬಂದ್ಬಿಟ್ಟು ತೊಗೊಂಡೋಗಲ್ಲ ಮಂಗಳೂರು ಅವರು. ಅವರೇನು ಮಾಡ್ತಾರೆ, ಅವ್ರ ಹತ್ರ ಏನು ಸೀ ವಾಟರ್ ಇದೆ ಆ ಸೀ ವಾಟರ್ನೇ ಅವ್ರೇನು ಮಾಡ್ತಾರೆ, ಸೊ ಪೋರ್ಟಬಲ್ ವಾಟರ್ ಆಗಿ ಅಥವಾ ಡ್ರಿಂಕಿಂಗ್ ವಾಟರ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ತಾರೆ. ಯಾವ ಥರ ಕನ್ವರ್ಷನ್ ಮಾಡ್ತಾರೆ? ಬೈ ಮೀನ್ಸ್ ಆಫ್ ಯೂಸಿಂಗ್ ದ ಫಿನಾಮಿನನ್ ಆಫ್ ರಿವರ್ಸ್ ಆಸ್ಮಾಸಿಸ್ ಬೈ ಅಪ್ಲೈಯಿಂಗ್ ದ ಪ್ರೆಷರ್ ಮೋರ್ ದೆನ್ ದ ಸೊ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಆನ್ ದ ಸೊಲ್ಯೂಷನ್ ಸೈಡಿಂದ ಅಪ್ಲೈ ಮಾಡಿ. ಸೊ ಅವಾಗ ಏನಾಗುತ್ತೆ, ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಫೋರ್ಸಿಬಲಿ ಪರ್ಮಿಯಬಲ್ ಮೆಂಬ್ರೇನ್ ಮುಖಾಂತರ ಪಾಸ್ ಮಾಡಿಸಿ ಸೊ ಪ್ಯೂರ್ ಡ್ರಿಂಕಿಂಗ್ ವಾಟರನ್ನು ಲೆಫ್ಟ್ ಸೈಡ್ನಲ್ಲಿ ಅವರು ತೊಗೊತಾರೆ. ಆ್ಯಂಡ್ ದಟ್ ಈಸ್ ವಾಟ್ ದ ಅಪ್ಲಿಕೇಶನ್ ಆಫ್ ದ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲಿ ಎಕ್ಸಾಮಲ್ಲಿ ಕೇಳ್ಬೋದು, ವಾಟ್ ಯು ಮೀನ್ ಬೈ ದಿಸ್ ರಿವರ್ಸ್ ಆಸ್ಮಾಸಿಸ್ ಅಂತಂದ್ರೇನು? ಸೊ ಗಿವ್ ಎನ್ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಅಥವಾ ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ ಆಫ್ ದಿಸ್ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತಾನೆ. ಸೊ ಏನು ಅಂತ ನೋಡೋಣ. ಸೊ reverse osmosis, when a pressure which is slightly more than the osmotic pressure or when it is greater than the osmotic pressure is applied on the solution side, the osmosis phenomenon take place in the opposite direction, that is from the solution side toward the solvent side, and this phenomenon it is called as reverse osmosis ಅಂತ ಹೇಳ್ತಾನೆ. ಅಪ್ಲಿಕೇಶನ್ ಎಲ್ಲಿ ಮಂಗಳೂರು ಮಲ್ಪೆನಲ್ಲಿ ಇದನ್ನು ಅಪ್ಲೈ ಮಾಡ್ತಾರೆ. ಸೊ ಅದನ್ನು ನಾವು ಡಿಸಲೈನೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಅಪ್ಲೈ ಮಾಡ್ಕೊಳ್ತೀವಿ ರಿವರ್ಸ್ ಆಸ್ಮಾಸಿಸನ್ನು ಅಂತಂದರೆ ಇನ್ ದ ಫಿನಾಮಿನನ್ ಆಫ್ ಡಿಸಲೈನೇಷನ್ ಆಫ್ ವಾಟರ್ನಲ್ಲಿ ಅದನ್ನು ಅಪ್ಲೈ ಮಾಡ್ತೀವಿ. ಡಿ ಅಂದರೆ ರಿಮೂವಲ್, ಸಲೈನ್ ಅಂದರೆ ಸಾಲ್ಟ್, ರಿಮೂವಲ್ ಆಫ್ ಸಾಲ್ಟ್ ಕಂಟೆಂಟ್ ಫ್ರಮ್ ದ ಸೀ ವಾಟರ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಿಸಲೈನೇಷನ್ ಆಫ್ ವಾಟರ್ ಅಂತ ಹೇಳ್ತಾನೆ. ಟು ರಿಮೂವ್ ದ ಸಾಲ್ಟ್ ಫ್ರಮ್ ದ ಸೀ ವಾಟರ್ ಹೆಂಗೆ ಮಾಡ್ತೀವಿ ಇದನ್ನು? ಸೊ ಬೈ ಮೀನ್ಸ್ ಆಫ್ ಯೂಸಿಂಗ್ ದ ರಿವರ್ಸ್ ಆಸ್ಮಾಸಿಸ್ ಫಿನಾಮಿನನ್. ಸೊ ಅದಕ್ಕೊಂದು ಪ್ರೊಸೀಜರ್ ಈ ಥರ ಹೇಳ್ತಾನೆ. ವೆನ್ ಎ ಪ್ರೆಷರ್ ವಿಚ್ ಈಸ್ ಮೋರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್, ನೋಡಿ ಇಲ್ಲಿ ಅಪ್ಲೈ ಮಾಡೋದು, ಇದು ಸಾಲ್ಟ್ ವಾಟರು, ಇದು ಫ್ರೆಶ್ ವಾಟರು. ನೋಡಿ ಸಾಲ್ಟ್ ವಾಟರ್ನ ಫ್ರೆಶ್ ವಾಟರಾಗಿ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಯಾವ ಥರ ಸಪ್ರೇಟ್ ಇಟ್ಟಿದ್ದಾರೆ, ಸಾಲ್ಟ್ ವಾಟರು ಫ್ರೆಶ್ ವಾಟರ್ನ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಈ ಕಡೆ ಸೊಲ್ಯೂಷನ್ ಸೈಡಲ್ಲಿ ಅಥವಾ ಸಾಲ್ಟ್ ವಾಟರ್ ಮೇಲೆ ಅವರು ಪ್ರೆಷರನ್ನು ಅಪ್ಲೈ ಮಾಡ್ತಾ ಇದ್ದಾರೆ ವಿಚ್ ಈಸ್ ಗ್ರೇಟರ್ ದೆನ್. ಪ್ರೆಷರ್ನ ಎಲ್ಲ ಅಪ್ಲೈ ಮಾಡ್ತಾರೆ, ಹೆಂಗೆ ಅಪ್ಲೈ ಮಾಡ್ತಾರೆ? ಬೈ ಯೂಸಿಂಗ್ ಎ ಪಿಸ್ಟನ್. ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡು ಅದನ್ನು ಅಪ್ಲೈ ಮಾಡ್ತಾರೆ. ವೆನ್ ಎ ಪ್ರೆಷರ್ ವೆನ್ ಇಟ್ ಈಸ್ ಗ್ರೇಟರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್ ವೆನ್ ಇಟ್ ಈಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡಲ್ಲಿ ಅಪ್ಲೈ ಮಾಡಿದಾಗ ಇಲ್ಲೇನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಆರ್ ಪ್ಯೂರ್ ವಾಟರ್ ವಿಚ್ ವಿಲ್ ಕಮ್ ಔಟ್ ಆಫ್ ದ ಸಾಲ್ಟ್ ವಾಟರಿಂದ ಏನಾಗುತ್ತೆ, ಸಾಲ್ವೆಂಟ್ ಸೈಡ್ಗೆ ಅದು ಫ್ಲೋ ಆಗುತ್ತೆ ಅಂತ ಹೇಳ್ತಾನೆ. ವೆನ್ ಎ ಪ್ರೆಷರ್ ವಿಚ್ ಈಸ್ ಮೋರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್ ವೆನ್ ಇಟ್ ಈಸ್ ಅಪ್ಲೈಡ್ ಆನ್ ದ ಸಾಲ್ಟ್ ವಾಟರ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಫೋರ್ಸ್ಡ್ ಟು ಪಾಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ದ ಸಾಲ್ಟ್ ವಾಟರ್, ಹೆನ್ಸ್ ಸಾಲ್ಟ್ ವಾಟರ್ ಬಿಕಮ್ಸ್ ಯೂಸ್ಫುಲ್ ಫಾರ್ ದ ಡ್ರಿಂಕಿಂಗ್ ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಪ್ರೋಸೆಸ್ ಇಟ್ ಈಸ್ ಕಾಲ್ಡ್ ಆಸ್ ಡಿಸಲೈನೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ? ಆ್ಯಂಡ್ ಇದಿಷ್ಟು osmosis phenomenon, osmotic pressure, and equation to calculate the molar mass of the solute by using the osmotic pressure equation, and the types of the solution that depends on the osmotic pressure, and finally the reverse osmosis phenomenon and the application of the reverse osmosis ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಸೊಲ್ಯೂಷನ್ ಚಾಪ್ಟರ್ ಮುಗಿಯಿತು. ಇನ್ನೊಂದು ಕಾನ್ಸೆಪ್ಟ್ ಇತ್ತು, ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಥವಾ ಇನ್ನೊಂದು ವ್ಯಾಂಟಾ ಫ್ಯಾಕ್ಟರ್ ಅಂತ ಇನ್ನೊಂದು ಕಾನ್ಸೆಪ್ಟನ್ನು ಇಟ್ಟಿದ್ದಾನೆ ಸಿಲೆಬಸ್ನಲ್ಲಿ. ಬಟ್ ಈ ವರ್ಷಕ್ಕೆ ನಿಮಗೆ ಆ ಕಂಟೆಂಟನ್ನು ತೆಗೆದುಹಾಕಿದ್ದಾನೆ. ದೇರ್ಫೋರ್ ಇಲ್ಲಿಗೆ ಸೊಲ್ಯೂಷನ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಪ್ಲೀಸ್ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ಲಿ ಎಕ್ಸಾಮಿನೇಷನಲ್ಲಿ ನಿಮಗೆ ಪ್ರಾಬ್ಲಮನ್ನು ಕೇಳ್ತಾರೆ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಯಾವ ಥರ ಏನು ಇಕ್ವೇಷನನ್ನು ಯೂಸ್ ಮಾಡ್ತೀವಿ ಅಂತಾನೆ, ಬೈ ಟೇಕಿಂಗ್ ದ ಕೋಲಿಗೇಟಿವ್ ಪ್ರಾಪರ್ಟಿ ಇಕ್ವೇಷನ್ ಆರ್ ಬೈ ಅಪ್ಲೈಯಿಂಗ್ ದ ಕೋಲಿಗೇಟಿವ್ ಪ್ರಾಪರ್ಟಿ ಇಕ್ವೇಷನ್ಸನ್ನು ಯೂಸ್ ಮಾಡಿಕೊಂಡು ಒನ್ ಹ್ಯಾಸ್ ಟು ಫೈಂಡ್ ಆರ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಕಂಡುಹಿಡಿಯಬೇಕು. ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು 4 ಪ್ರಾಬ್ಲಮನ್ನು ನಾನು ಸುಮ್ಮನೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಆಯಿತಾ, ನಾನು ಪ್ರಾಬ್ಲಮ್ಸನ್ನು ಇಲ್ಲಿ ಜಸ್ಟ್ ಹಾಕಿದ್ದೀನಿ ನಿಮಗೆ. ಇದೇನಿಲ್ಲ, ಇಟ್ ಈಸ್ ವೆರಿ ಸಿಂಪಲ್. ಜಸ್ಟ್ ನಾನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಬರಲಿಲ್ಲ ಅಂತಂದರೆ ನಾನು ಮಾಡಿಸ್ತೀನಿ. ಆಗ್ಬೋದಾ? ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಬೈ ಮೆಜರಿಂಗ್ ದ ಕೋಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿದ್ದಾನೆ. ಸೊ ಅಲ್ಲಿ 4 ಕೋಲಿಗೇಟಿವ್ ಪ್ರಾಪರ್ಟಿ ಬರುತ್ತೆ, 4 ಇಕ್ವೇಷನ್ ಬರುತ್ತೆ. 4 ಇಕ್ವೇಷನಲ್ಲಿ ಯಾವ್ದಾದ್ರು ಒಂದು ಇಕ್ವೇಷನ್ ಮೇಲೆ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಹೆಂಗೆ ಕೇಳ್ಬೋದು ಅವನು ಅಂತ ಬಂದಾಗ ಫಸ್ಟ್ ನೋಡಿ, ದ ಫಸ್ಟ್ ಟೈಪ್ ಆಫ್ ದ ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಬೈ ದ ವ್ಯಾಲ್ಯೂ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಆ ಕೋಲಿಗೇಟಿವ್ ಪ್ರಾಪರ್ಟಿ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು
ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾನೆ. ಒಂದು ಪ್ರಾಬ್ಲಮ್ ಈ ಥರ ಹೇಳ್ತಾ ಇದೆ ನೋಡಿ. ಏನು ಪ್ರಾಬ್ಲಮ್ಮು? ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಬೆಂಜಿನ್. ನೋಡಿ, ನಿಮಗೆ ಅರ್ಥ ಆಗಬೇಕು. ಸೊ ಇಲ್ಲಿ ಕೋಲಿಗೇಟಿವ್ ಪ್ರಾಪರ್ಟಿ ಈಕ್ವೇಷನ್ ಯಾವುದು ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ ಕ್ವೆಶನ್ನು. ಸಪೋಸ್ ಅವನು ವೇಪರ್ ಪ್ರೆಷರ್ ಅಂತ ಮೆನ್ಷನ್ ಮಾಡಿದರೆ ಅದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ಗೆ ಸಂಬಂಧಪಟ್ಟದ್ದು. ಇನ್ ಕೇಸ್ ಅವನು ಬಾಯ್ಲ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಂತ ತೊಗೊಂಡಿದ್ರೆ ಅದು ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟ್ಗೆ. ಪ್ರಾಬ್ಲಮ್ ಒಳಗಡೆ ಫ್ರೀಜ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಅಂತ ಬಂದರೆ ಅದು ಡಿಪ್ರೆಷನಿಂದ ಫ್ರೀಸಿಂಗ್ ಪಾಯಿಂಟ್. ಅಥವಾ ಪ್ರೆಷರ್ ಆಸ್ಮಾಟಿಕ್ ಪ್ರೆಷರ್ ಅಂತ ಇಂಡಿಕೇಟ್ ಮಾಡಿದ್ರೆ ಅದು ರಿಲೇಟೆಡ್ ಟು ಆಸ್ಮಾಟಿಕ್ ಪ್ರೆಷರ್ ಈಕ್ವೇಷನ್. ಸೊ ದೇರ್ಫೋರ್ ಇದರಲ್ಲಿ ಫಸ್ಟ್ ತೊಗೊಂಡಿದ್ದೀನಿ ಬೇಸ್ಡ್ ಆನ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕೋಲಿಗೇಟಿವ್ ಪ್ರಾಪರ್ಟಿ ಮೇಲೆ ಒಂದು ಪ್ರಾಬ್ಲಮ್ ನೋಡಿ ಈ ಥರ ಹೇಳ್ತಾ ಇದ್ದಾನೆ. ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಬೆಂಜಿನ್ ಅಟ್ ಎ ಸರ್ಟನ್ ಟೆಂಪರೇಚರ್ ಈಸ್ 0.850 ಬಾರ್ ಅಂತ ಕೊಟ್ಟಿದ್ದಾನೆ. ಇದು ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್. ಈಗ ನೆಕ್ಸ್ಟ್ ಒಂದು ಸೊಲ್ಯೂಷನ್ ಮಾಡ್ತಾ ಇದ್ದಾನೆ. ವೆನ್ ಎ ನಾನ್ ವೋಲಟೈಲ್ ನಾನ್ ಎಲೆಕ್ಟ್ರೋಲೈಟಿಕ್ ಸಾಲಿಡ್ ವೇಯಿಂಗ್ 0.5 ಗ್ರಾಮ್. ಅಂದರೆ ಈಗ ಅದಕ್ಕೆ ಸೊಲ್ಯೂಟ್ ಆ್ಯಡ್ ಮಾಡ್ತಾ ಇದ್ದಾನೆ. ಒಂದು ನಾನ್ ವೋಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡ್ತಾ ಇದ್ದಾನೆ. ಎಷ್ಟು ಆ್ಯಡ್ ಮಾಡ್ತಾ ಇದ್ದಾನೆ ಅಂತಂದರೆ 0.5 ಗ್ರಾಮ್ ವೆನ್ ಇಟ್ ಈಸ್ ಆ್ಯಡೆಡ್ ಟು 39 ಗ್ರಾಮ್ ಆಫ್ ಬೆಂಜಿನ್ಗೆ ಆ್ಯಡ್ ಮಾಡಿದಾಗ ಒಂದು ಸೊಲ್ಯೂಷನ್ ಬಂತು. ಆ್ಯಂಡ್ ಬ್ರ್ಯಾಕೆಟ್ ಒಳಗಡೆ ಅಲ್ಲಿ ಕೊಟ್ಟಿದ್ದಾನೆ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್, ಮೋಲಾರ್ ಮಾಸ್ ಆಫ್ ಇದು ಮಿಸ್ ಆಗಿದೆ, ಮೋಲಾರ್ ಮಾಸ್ ಆಫ್ ಬೆಂಜಿನ್ ಅಂತ ಅಂದ್ಕೊಂಡಿದ್ದಾನೆ. ದ ಮೋಲಾರ್ ಮಾಸ್ ಆಫ್ ಬೆಂಜಿನ್ ಅದು ಸಾಲ್ವೆಂಟು ಅವನು ಕೊಟ್ಟಿದ್ದಾನೆ 78 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾನೆ. ಆ್ಯಡ್ ಮಾಡಿದೆ 0.5 ಗ್ರಾಮ್ ಆಫ್ ಸಲ್ಯೂಟನ್ನು 39 ಗ್ರಾಮ್ ಆಫ್ ಬೆಂಜಿನ್ಗೆ ಆ್ಯಡ್ ಮಾಡಿದಾಗ ಅವಾಗ ಹೇಳ್ತಾರೆ ನೋಡಿ, ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ದೆನ್ ಡಿಕ್ರೀಸಸ್ ಟು 0.845 ಬಾರ್. ಅಂದರೆ ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರು ಇದು P1 ಇಟ್ ಈಸ್ ಈಕ್ವಲ್ ಟು 0.850 ಬಾರ್. ಸೊಲ್ಯೂಷನ್ ಪ್ರಿಪ್ರೇಷನ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಲೋವರ್ ಆಗುತ್ತೆ. ಸೊ ಎಷ್ಟಕ್ಕಾಗುತ್ತೆ ಅದು ಅಂತಂದರೆ 0.845 ಬಾರ್ ಆಗುತ್ತೆ. ನಾವು ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ದ ಸಾಲಿಡ್ ಸಬ್ಸ್ಟೆನ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಅವನು ಏನೇನು ಕೊಟ್ಟಿದ್ದಾನೆ ಫಸ್ಟು ಸೊಲ್ಯೂಷನಲ್ಲಿ ಬರ್ಕೊಡ್ತೀನಿ ನೋಡಿ, ಹೇಳ್ಬಿಡ್ತೀನಿ ನಿಮಗೆ ಏನೇನು ಕೊಟ್ಟಿದ್ದಾನೆ. ಇಲ್ಲಿ ಅವನು ಸೊಲ್ಯೂಷನಲ್ಲಿ P1 ಕೊಟ್ಟಿದ್ದಾನೆ. P1 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಇಟ್ ಈಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ದ ಬೆಂಜಿನ್ ಇಟ್ ಈಸ್ ಈಕ್ವಲ್ ಟು 0.850 ಬಾರ್ ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 850 ಬಾರ್ ಇದು ಪಾಯಿಂಟ್. ಇದು ನೆಕ್ಸ್ಟು ಸೊಲ್ಯೂಷನ್ ಪ್ರಿಪ್ರೇಷನ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಬರುತ್ತೆ, ಅದು P1 ಅಂತ ಹೇಳ್ತೀವಿ. P1 ಇಟ್ ಈಸ್ ಈಕ್ವಲ್ ಟು 0.845 ಬಾರ್. ಅಂದರೆ ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು? ಇದೆರಡೂ ಡಿಫ್ರೆನ್ಸ್ ತೊಗೊಂಡ್ರೆ ಏನಾಗುತ್ತೆ, ಇದು P10 ಮೈನಸ್ P1 ಅಂತ ಹೇಳ್ತೀವಿ. ಇದೇನು ಮಾಡ್ಬೇಕು ನೀವು 0.850 ದಟ್ ಮೈನಸ್ 0.845 ಇಂದ ಮೈನಸ್ ಮಾಡ್ಕೊಬೇಕು. ಮೈನಸ್ ಮಾಡ್ಕೊಂಡಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಇದು ಅಂತಂದರೆ ಇಟ್ ಈಸ್ ಈಕ್ವಲ್ ಟು 0.005 ಆಗುತ್ತೆ ಬಾರ್. ಇದೇನಿದು P10 ಮೈನಸ್ P1. ಸೊ ಇದು ಮೂರು P10 ಕೊಟ್ಟಿದ್ದಾನೆ, P1 ಕೊಟ್ಟಿದ್ದಾನೆ, ಅದರಿಂದ P10 ಮೈನಸ್ P1 ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಇನ್ನೇನು ಕೊಟ್ಟಿದ್ದಾನೆ ಇಲ್ಲಿ ಅಂತಂದರೆ ಅವನು ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ, ದಟ್ ಈಸ್ ದ ಮಾಸ್ ಆಫ್ ದ ಸಲ್ಯೂಟ್ ಕೊಟ್ಟಿದ್ದಾನೆ W2 ಎಷ್ಟು 0.5 ಗ್ರಾಮ್ ಕೊಟ್ಟಿದ್ದಾನೆ. ಅದಾದಮೇಲೆ ಮಾಸ್ ಆಫ್ ದ ಸಾಲ್ವೆಂಟ್ ಕೊಟ್ಟಿದ್ದಾನೆ ಎಷ್ಟು ಅಂತಲೇ ಇಟ್ ಈಸ್ 39 ಗ್ರಾಮ್ ಅಂತ ಹೇಳ್ತಾ ಇದ್ದಾನೆ. 39 ಗ್ರಾಮ್ ಅಷ್ಟು ಸಾಲ್ವೆಂಟನ್ನು ತೊಗೊಂಡಿದ್ದಾನೆ, ಅಂದರೆ ಬೆಂಜಿನ್ ತೊಗೊಂಡಿದ್ದಾನೆ. ಆಯ್ತಲ್ವಾ? ಇನ್ನೇನು ಕೊಟ್ಟಿದ್ದಾನೆ ಅಂತಂದರೆ ಮೋಲಾರ್ ಈ ಆಲ್ಸೋ ಗಿವನ್ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್ ದಟ್ ಈಸ್ M1 ಕೊಟ್ಟಿದ್ದಾನೆ. ಇಟ್ ಈಸ್ ಟೇಕನ್ ಎಸ್ 78 ಗ್ರಾಮ್ ಪರ್ ಮೋಲ್. 78 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾನೆ. ಸೊ ಎಲ್ಲ ವ್ಯಾಲ್ಯೂಸನ್ನು ಕೊಟ್ಟಿದ್ದಾನೆ. ಈಗ ನಾವೇನು ಮಾಡಬೇಕು, ಜಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್. ಫೈನಲಿ ನಮಗೆ ಬೇಕಾಗಿರೋದು M2 ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಯೂಸಿಂಗ್ ದ ಈಕ್ವೇಷನ್ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಈಕ್ವೇಷನ್ ಏನು? ಈಕ್ವೇಷನ್ ಬರೆದ್ಬಿಟ್ಟು ನಿಮ್ಗೆ ಹೇಳಿಬಿಟ್ಟು ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಸೊ ಟು ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ವಿ ವಿಲ್ ಯೂಸ್ ದ ಈಕ್ವೇಷನ್ M2 ಇಟ್ ಈಸ್ ಈಕ್ವಲ್ ಟು, ಇಲ್ಲೊಂದು ಈಕ್ವೇಷನ್ ಬರುತ್ತೆ, ದಟ್ ಈಸ್ W2 ಇಂಟು M1 ದಟ್ ಇಂಟು P10 ಆಗುತ್ತೆ. ಇದು ಡಿವೈಡೆಡ್ ಬೈ W1 ಇಂಟು P10 ಮೈನಸ್ P1. ಇದು ಈಕ್ವೇಷನು ನೋಡಿ. ಎಲ್ಲ ವ್ಯಾಲ್ಯೂಸ್ ಇದೆ ಇಲ್ಲಿ. W2 ಅಂದರೆ 0.5 ಗ್ರಾಮ್,
M1 ಅಂದರೆ ಇಲ್ಲಿ ಕೊಟ್ಟಿದ್ದಾನೆ 78 ಗ್ರಾಮ್. P1 ನಾಟ್ ಅಂತಂದರೆ ಅವನು ಕೊಟ್ಟಿದ್ದಾನೆ 0.850 ಬಾರ್. ಸೊ W1 ಅಂತಾನೆ ಕೊಟ್ಟಿದ್ದಾನೆ, W1 ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಎಷ್ಟು 39 ಗ್ರಾಮ್ ಆಫ್ ಬೆಂಜಿನ್. ಆ್ಯಂಡ್ P1 ನಾಟ್ ಮೈನಸ್ P1, ಇಲ್ಲಿ P1 ನಾಟ್ ಇದು P1 ಇದು ಎರಡನ್ನು ಮೈನಸ್ ಮಾಡಿದ್ರೆ 0.005 ಬರುತ್ತೆ. ಇಷ್ಟನ್ನು ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ M2 ಎಷ್ಟು ಬರಬೇಕು ಗೊತ್ತಾ? M2 ಇಟ್ ಈಸ್ ಈಕ್ವಲ್ ಟು 170 ಗ್ರಾಮ್ ಪರ್ ಮೋಲ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ದ ಆನ್ಸರ್ ಆಫ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಇದು ಆನ್ಸರು. ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಇಟ್ ಈಸ್ ಈಕ್ವಲ್ ಟು 170 ಗ್ರಾಮ್ ಪರ್ ಮೋಲ್ ಆಗುತ್ತೆ. ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಮಾಡ್ತೀರಲ್ವಾ? ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಎಕ್ಸಾಂಪಲ್ ಆಫ್ ದ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಬೈ ಯೂಸಿಂಗ್ ದ ವ್ಯಾಲ್ಯೂ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಗೊತ್ತಾಯ್ತಲ್ಲಪ್ಪ? ಗೊತ್ತಾಗಿದೆ ನಿಮಗೆ. ಗೊತ್ತಾಗಲಿಲ್ಲ ಅಂದರೆ ನಾನು ಕೇಳಿ ಹೇಳ್ಕೊಡ್ತೀನಿ. ನೆಕ್ಸ್ಟು ದ ಸೆಕೆಂಡ್ ಟೈಪ್ ಆಫ್ ದ ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಬೈ ಯೂಸಿಂಗ್ ದ ವ್ಯಾಲ್ಯೂ ಆಫ್ ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಇನ್ನೊಂದು ಎಲಿವೇಷನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಕೇಳ್ತಾನೆ. ಸೊ ಏನು ಕೇಳ್ತಾನೆ? ಒಂದು ಪ್ರಾಬ್ಲಮ್ ಕೊಟ್ಟಿದ್ದ ನೋಡಿ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಒನ್ಸ್ ಅಗೇನ್ ಅದನ್ನೇ ಕೊಟ್ಟಿದ್ದಾನೆ, ಬೆಂಜಿನ್ ಕೊಟ್ಟಿದ್ದಾನೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಇಟ್ ಈಸ್ ಈಕ್ವಲ್ ಟು 353.23 ಕೆಲ್ವಿನ್ ಕೊಟ್ಟಿದ್ದಾನೆ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು TB ನಾಟ್. TB ನಾಟ್ ಇಟ್ ಈಸ್ ಈಕ್ವಲ್ ಟು 353.23 ಕೆಲ್ವಿನ್ ಅಂತ ಕೊಟ್ಟಿದ್ದಾನೆ. ಈಗೇನು ಮಾಡಿದ್ದಾನೆ ಅವನು? ಬಾಯ್ಲಿಂಗ್ ಸಾಲ್ವೆಂಟ್ ತೊಗೊಂಡಿದ್ದಾನೆ. ಆ ಸಾಲ್ವೆಂಟ್ಗೆ ಇವಾಗ ಅವನು ವೆನ್ 1.80 ಗ್ರಾಮ್, ಇಲ್ಲಿ 1.80 ಯಾವುದು ಅಂತಾನೆ ಇಟ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ದ ಸಲ್ಯೂಟ್. ಆ್ಯಂಡ್ 1.80 ಗ್ರಾಮ್ ಆಫ್ ಅಂದರೆ W2 ಮಾಸ್ ಆಫ್ ದ ಸಲ್ಯೂಟ್ ಆಫ್ ಎ ನಾನ್ ವೋಲಟೈಲ್ ಸಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಬೆಂಜಿನ್. 90 ಗ್ರಾಮ್ ಆಫ್ ಬೆಂಜಿನ್ ಅಂತಾನೆ ಇಟ್ ಈಸ್ ಈಕ್ವಲ್ ಟು W1 ದಟ್ ಈಸ್ ಈಕ್ವಲ್ ಟು 90 ಗ್ರಾಮ್ ಅಂತ ಕೊಟ್ಟಿದ್ದಾನೆ. The boiling point of the solution is raised to 354.11 ಕೆಲ್ವಿನ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 354.11 ಇದೆಯಲ್ಲ, ವಾಟ್ ಇಸ್ ದಿಸ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ TB ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಇಟ್ ಈಸ್ ಈಕ್ವಲ್ ಟು 354.11 ಕೆಲ್ವಿನ್. Therefore, calculate the molar mass of the solute ಅಂತ ಕೇಳಿದ್ದಾನೆ, ಕೊಟ್ಟಿದ್ದಾನೆ. ಜೊತೆಗೆ ಅವನು KB ವ್ಯಾಲ್ಯೂ ಫಾರ್ ಬೆಂಜಿನ್ನು ಕೊಟ್ಟಿದ್ದಾನೆ. ಅಂದರೆ ಇಲ್ಲೊಂದು KB ವ್ಯಾಲ್ಯೂ ಬರುತ್ತಲ್ಲ ಬೆಂಜಿನ್ಗೆ, ಒಂದು ಸಾಲ್ವೆಂಟ್ಗೆ KB ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ KB ಅಂತಾನೆ KB ಫಾರ್ ಬೆಂಜಿನ್ ಇಟ್ ಈಸ್ ಈಕ್ವಲ್ ಟು KB ಅಂತ ಸಿಂಬಲಲ್ಲಿ ಕೇಳ್ಬೋದು, ಕೊಡ್ಬೋದು ಅವನು. ಅಥವಾ ದ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳ್ಬೋದು, ಅಥವಾ ಮೋಲಾರ್ ಎಲಿವೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು ಅವನು. ನೀವು ಏನೇ ತೊಗೊಂಡ್ರು ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂದಾಗ ಅದನ್ನು KB ವ್ಯಾಲ್ಯೂ ತೊಗೊಬೇಕು. ಇಟ್ ಈಸ್ ಈಕ್ವಲ್ ಟು 2.53 ಕೆಲ್ವಿನ್ kg ಪರ್ ಮೋಲ್ ಅಂತ ತೊಗೊಳ್ತೀರಿ. ಸೊ ಫ್ರಮ್ ದಿಸ್ TB ನಾಟು ಮತ್ತು TBಯಿಂದ ನೀವು ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈಗ ಡೆಲ್ಟಾ TB ಬರುತ್ತಲ್ವ, ಅಂದರೆ ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟ್ ಬರುತ್ತಲ್ವ. ಸೊ ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗುತ್ತೆ ಇಲ್ಲಿ ಅಂತಂದರೆ TB ಇಟ್ ಈಸ್ ಈಕ್ವಲ್ ಟು 354.11 ಕೆಲ್ವಿನ್ ಇದೆ. ಸೊ ಇದೆರಡು ಡಿಫ್ರೆನ್ಸ್ ತೊಗೊಂಡ್ರೆ ಡೆಲ್ಟಾ TB ಅಂತ ತೊಗೊಳ್ತೀನಿ. ಏನಿದು ಹೈಯರ್ ಟೆಂಪರೇಚರ್ನ ಫಸ್ಟ್ ತೊಗೊಳ್ಳಿ, ದಟ್ ಈಸ್ TB ಫಸ್ಟ್ ತೊಗೊಬೇಕು, ಆಮೇಲೆ TB ನಾಟ್ ತೊಗೊಬೇಕು. TB ವ್ಯಾಲ್ಯೂ ಇದು, TB ನಾಟ್ ವ್ಯಾಲ್ಯೂ ಇದು, ಎರಡೂ ಡಿಫ್ರೆನ್ಸ್ ತೊಗೊಂಡ್ರೆ ನಿಮಗೆ ಸೊ ಎಷ್ಟು ಬರುತ್ತೆ? ಅದು ಎರಡೂ ಡಿಫ್ರೆನ್ಸ್ ತೊಗೊಂಡ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಎಷ್ಟಿದೆ ಅದು 354.11. ಒಂದು ನಿಮಿಷ ನೋಡ್ತೀನಿ. 354.11 ಮೈನಸ್ 353.23 ಅಂತ ತೊಗೊಂಡ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಇಟ್ ಈಸ್ ಈಕ್ವಲ್ ಟು 0.88 ಕೆಲ್ವಿನ್. ಇದು ಎಲಿವೇಷನಿಂದ ಬಾಯ್ಲಿಂಗ್ ಪಾಯಿಂಟ್. ಗೊತ್ತಾಯ್ತಲ್ಲಪ್ಪ? 0.88 ಕೆಲ್ವಿನ್ ಬಂತು. ಈಗ ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾನೆ. ಹೆಂಗೆ ಮಾಡೋದು ಎಲ್ಲ ಹೇಳಿದ್ದೀನಿ. ಜಸ್ಟ್ ಈಕ್ವೇಷನ್ ತಗೊಳ್ಳೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು. ಏನು ಈಕ್ವೇಷನ್ ಬರುತ್ತೆ ಇಲ್ಲಿ ಅಂತಂದರೆ ಇಲ್ಲಿ M2, ಒಂದು ಸೆಕೆಂಡ್ ಇಲ್ಲಿ M2 ಅಂತ ತೊಗೊಳ್ತೀನಿ. M2 ಇಟ್ ಈಸ್ ಈಕ್ವಲ್ ಟು KB ದಟ್ ಇಂಟು W2 ದಟ್ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TB ದಟ್ ಇಂಟು ಗೊತ್ತಾಗತ್ತಲ್ವ, ಇದು ಡೆಲ್ಟಾ TB ಇಂಟು W1. ಇದು ಈಕ್ವೇಷನ್. ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ನೋಡಿ. KB ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ 2.53 ಕೆಲ್ವಿನ್ kg ಪರ್ ಮೋಲ್. W2 ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ W2 ಇಲ್ಲಿ ಕೊಟ್ಟಿದ್ದಾನೆ 1.80 ಗ್ರಾಮ್ ಇದೆ. ಇದು 1000. ಸೊ ಡೆಲ್ಟಾ TB ಎಲ್ಲಿಂದ ಬರುತ್ತೆ? ಇದು ಡೆಲ್ಟಾ TB ಅಂತಂದರೆ ಇದೆರಡು ಟೆಂಪರೇಚರ್ನ ಡಿಫ್ರೆನ್ಸ್ ತೊಗೊಬೇಕು. ಇಟ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿದೆ ನಾನು?
88 ಕೆಲ್ವಿನ್ ಅಂತ ಹೇಳ್ತಾನೆ. ಅಥವಾ ಡೈರೆಕ್ಟಾಗಿ ಅವನು ಈ ಥರ ಡೈರೆಕ್ಟಾಗಿ ಹೇಳ್ಬಿಟ್ರೆ, when the quantity of the solute when it is added to so much amount of the solvent, the boiling point of the solution is increased by ಅಂತ ಕೊಟ್ಬಿಟ್ಟು ಡೈರೆಕ್ಟಾಗಿ ಈ ವ್ಯಾಲ್ಯೂನು ಕೊಡ್ಬೋದು ಅವನು. ಅಂದರೆ ಎರಡು ಟೆಂಪ್ರೇಚರ್ ಹೇಳ್ದಾನೆ ಎಷ್ಟು ಜಾಸ್ತಿ ಆಯಿತು ಅಥವಾ ಫ್ರೀಜಿಂಗ್ ಪಾಯಿಂಟಲ್ಲಿ ಎಷ್ಟು ಡಿಕ್ರೀಸ್ ಆಯಿತು ಅಂತ ಡೈರೆಕ್ಟಾಗಿ ಹೇಳ್ಬೋದು. ಎಷ್ಟು ಜಾಸ್ತಿ ಆಯಿತು, ಡೈರೆಕ್ಟಾಗಿ ಅವನು ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಈಸ್ ಇನ್ಕ್ರೀಸ್ಡ್ ಬೈ 0.88 ಕೆಲ್ವಿನ್ ಅಂತ ಕೊಟ್ಟರೆ ಆವಾಗ ನೀವು ಏನು ಮೈನಸ್ ಮಾಡೋಂಗಿಲ್ಲ. ಎರಡು ಟೆಂಪ್ರೇಚರ್ ಕೊಟ್ಟಿಲ್ಲ ಅಂತಂದರೆ ಅವನೇನು ಟೆಂಪ್ರೇಚರ್ ಕೊಟ್ಟಿರ್ತಾನೆ 0. ಸಮಥಿಂಗ್ ಏನು ಕೊಟ್ಟಿರ್ತಾನೆ ಅದನ್ನು ಡೈರೆಕ್ಟಾಗಿ ಅದನ್ನು ನೀವು ಯಾವ ಥರ ತೊಗೊಬೇಕು, ಅದನ್ನು ಡೆಲ್ಟಾ ಟಿ ವಿ ಅಂತ ತೊಗೊಬೇಕು. ಆ್ಯಂಡ್ ಫೈನಲಿ W1 ಇದೆ. W1 ಯಾವುದು ಅಂತಂದರೆ W1 ಇಲ್ಲಿ ಕೊಟ್ಟಿದ್ದಾನೆ. ಎಷ್ಟು W1 ಅಂತಂದರೆ ಮಾಸ್ ಆಫ್ ದ ಸಾಲ್ವೆಂಟ್, ಇಟ್ ಈಸ್ 90 ಗ್ರಾಮ್ ಆಫ್ ಬೆಂಜಿನ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಆಗಿ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಸರ್ ಅಂತಂದರೆ, ಸೊ ನಿಮಗೆ ಇದು ಆನ್ಸರು 58 ಗ್ರಾಮ್ ಪರ್ ಮೋಲ್ ಬರುತ್ತೆ. ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಇಟ್ ಈಸ್ ಈಕ್ವಲ್ ಟು 58 ಗ್ರಾಮ್ ಪರ್ ಮೋಲ್ ಆಗುತ್ತೆ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಸೊ ಅರ್ಥ ಆಗಿದೆಯಲ್ಲ? ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದರೆ ಕೇಳಿ. ಆ್ಯಂಡ್ ಸಿಮಿಲರ್ಲಿ ಅದೇ ಥರ ನೆಕ್ಸ್ಟು ಡಿಪ್ರೆಷನ್ ಇನ್ ದ ಫ್ರೀಜಿಂಗ್ ಪಾಯಿಂಟ್ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ಬೋದು. ಕ್ಯಾಲ್ಕುಲೇಷನ್ ಆಫ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಬೈ ಮೆಜರಿಂಗ್ ಬೈ ದ ವ್ಯಾಲ್ಯೂ ಆಫ್ ಡಿಪ್ರೆಷನ್ ಆಫ್ ದ ಫ್ರೀಜಿಂಗ್ ಪಾಯಿಂಟ್ ಅಂತ ಹೇಳ್ತಾನೆ. ಇಲ್ಲೂ ಅಷ್ಟೇ ಒಂದು ಪ್ರಾಬ್ಲಮ್ ಕೊಟ್ಟಿದೆ ನೋಡಿ. ವೆನ್ 1 ಗ್ರಾಮ್ ಆಫ್ ನಾನ್ ವೋಲಟೈಲ್ ಸೊಲ್ಯೂಟ್, 1 ಗ್ರಾಮ್ ಅಂದರೆ ಇದು W2. ವೆನ್ 1 ಗ್ರಾಮ್ ಆಫ್ ನಾನ್ ವೋಲಟೈಲ್ ಸೊಲ್ಯೂಟ್ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್, ಅಗೇನ್ ಬೆಂಜಿನ್ ಕೊಟ್ಟಿದ್ದಾನೆ, ಇದು W1 ಆಗುತ್ತೆ. ಸೊ 50 ಗ್ರಾಮ್ ಆಫ್ ಬೆಂಜಿನ್ಗೆ ಆ್ಯಡ್ ಮಾಡ್ದೆ, ಅವಾಗ ಏನಾಗುತ್ತೆ ಅಂತಂದರೆ ದ ಫ್ರೀಜಿಂಗ್ ಪಾಯಿಂಟ್ ಆಫ್ ದ ಬೆಂಜಿನ್ ಈಸ್ ಡಿಕ್ರೀಸಸ್ ಆರ್ ಲೋವರ್ಡ್ ಫ್ರಮ್, ಇದು ಹೈ ಟೆಂಪರೇಚರ್, ಇದು TF0 278.5 ಕೆಲ್ವಿನಿಂದ ಇದು ಇದು TF0 ಇದು. ಸೊ ಎಷ್ಟು ಡಿಕ್ರೀಸ್ ಆಗುತ್ತೆ ಅಂತಂದರೆ, ಎಷ್ಟಕ್ಕೆ ಡಿಕ್ರೀಸ್ ಆಗುತ್ತೆ ಅಂತಂದರೆ 278.1 ಕೆಲ್ವಿನ್ಗೆ ಡಿಕ್ರೀಸ್ ಆಗುತ್ತೆ. ದಟ್ ಈಸ್ ಇದೆರಡು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು ಡೆಲ್ಟಾ TF ಅಂತ ತಗೊಳ್ಳಿ. ಎರಡೂ ಮೈನಸ್ ಮಾಡಿಕೊಂಡ್ರೆ ಇದು ಡೆಲ್ಟಾ TF ಆಗುತ್ತೆ. ಎಷ್ಟು ಅಂತಂದರೆ 278.4 ದಟ್ ಮೈನಸ್ 278.1 ಅಂತ ತಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು 0. ಇದು 5, ಇದು 278.5 ಇದೆ. ಸೊ ದಟ್ ಈಸ್ ಈಕ್ವಲ್ ಟು 0.4 ಕೆಲ್ವಿನ್ ಬರುತ್ತೆ. ಯಾವುದು ಡೆಲ್ಟಾ TF ಗೊತ್ತಾಯ್ತಲ್ಲ? ಇದು ಫ್ರೀಜಿಂಗ್ ಪಾಯಿಂಟ್ ಎಷ್ಟು ಡಿಕ್ರೀಸ್ ಆಯಿತು ಅಂತ ಹೇಳ್ದೆ. ಆ್ಯಂಡ್ ಹೇಳ್ತಾ ಇದ್ದಾನೆ ಇಫ್ ದ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಇಲ್ಲಿ ನೋಡಿ ವರ್ಡ್ಸಲ್ಲಿ ಕೇಳಿದ್ದಾನೆ, ವರ್ಡ್ಸಲ್ಲಿ ಹೇಳಿದ್ದಾನೆ. ಸೊ ಇಫ್ ದ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ ಏನಿದು, ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ KF ವ್ಯಾಲ್ಯೂ. ಇಫ್ ದ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ಬೆಂಜಿನ್ ಇಫ್ ಇಟ್ ಈಸ್ ಈಕ್ವಲ್ ಟು 5.12 ಕೆಲ್ವಿನ್ kg ಪರ್ ಮೋಲ್ ಇದ್ದರೆ ದೆನ್ ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಕೇಳಿದ್ದಾನೆ. ಮಾಡ್ಬೋದಲ್ವಾ? ಎಲ್ಲನೂ ಕೊಟ್ಟಿದ್ದಾನೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಇನ್ ಕೇಸ್ ಅವನೇನಾದರೂ ಎರಡು ಟೆಂಪ್ರೇಚರ್ ಫ್ರೀಜಿಂಗ್ ಪಾಯಿಂಟ್ ಎರಡು ಟೆಂಪ್ರೇಚರ್ ಕೊಡ್ದೇನೆ ಲೋವರ್ಡ್ ಬೈ 0.4 ಕೆಲ್ವಿನ್ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ರೆ ಆವಾಗ ಡೈರೆಕ್ಟಾಗಿ ನೀವು ಅದನ್ನು ಡೆಲ್ಟಾ TF ಅಂತ ತಗೊಳ್ಳೋದು. ಸೊ ಎರಡು ಟೆಂಪ್ರೇಚರ್ ಕೊಟ್ಟರೆ ಆವಾಗ ಜಾಸ್ತಿ ಇರೋದ್ರಿಂದ ಕಡಿಮೆ ಇರೋದನ್ನು ಮೈನಸ್ ಮಾಡ್ಕೊಬೇಕು, ಅದು ಡೆಲ್ಟಾ TF ಸಿಗುತ್ತೆ. ಸೊ ಇದಕ್ಕೇನು ಇಕ್ವೇಷನ್ನು, ದಟ್ ಈಸ್ ಒನ್ಸ್ ಅಗೇನ್ W2 ಬರುತ್ತೆ. ಇಲ್ಲಿ ಇವಾಗ ಇದು KF ಆಗುತ್ತೆ. KF ಇಂಟು W2 ದಟ್ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TB ಎಲ್ಲ ಇದು TF ದಟ್ ಇಂಟು W1. ಎಲ್ಲ ವ್ಯಾಲ್ಯೂಸ್ ಇದೆ ನಿಮಗೆ. ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಕೊಡಬೇಕಿದು ಫೈನಲ್ ಆನ್ಸರು ಅಂತಂದರೆ ಇಟ್ ಶುಡ್ ಗಿವ್ 256 ಗ್ರಾಮ್ ಪರ್ ಮೋಲನ್ನು ಕೊಡುತ್ತಿದೆ ಆನ್ಸರ್. ಅಂದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎಷ್ಟು ಕೊಡುತ್ತೆ, ಅದು 256 ಗ್ರಾಮ್ ಪರ್ ಮೋಲನ್ನು ಕೊಡುತ್ತೆ. ಇಟ್ ಇಸ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಮಾಡ್ಕೊಳ್ತೀರಲ್ವಾ? ಗೊತ್ತಾಗಲಿಲ್ಲ ಅಂದರೆ ಕೇಳಿ, ನಾನು ಮಾಡಿಸ್ತೀನಿ. ಸೊ 3 ಆಯಿತು. ಕೊನೆಯಲ್ಲಿ ದ ಲಾಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ದ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಬೈ ಯೂಸಿಂಗ್ ದ ವ್ಯಾಲ್ಯೂ ಆಫ್ ಆಸ್ಮಾಟಿಕ್ ಪ್ರೆಷರ್. ಒಂದು ಪ್ರಾಬ್ಲಮ್ ಕೊಟ್ಟಿದ್ದೆ ನೋಡಿ, ನಾನು ಹೇಳಿದೆ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಅಂತ ಕೊಟ್ಟಾಗ ಅಲ್ಲಿ ಪ್ರೋಟೀನ್ ಅಥವಾ ಹೈ ಮಾಲಿಕ್ಯುಲರ್ ಸಬ್ಸ್ಟೆನ್ಸನ್ನು ಕೊಡ್ತಾನೆ ಅವನು ಹೇಳ್ತಾ ಇದ್ದಾನೆ 200 cm³ ಆಫ್ ಅನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅ ಪ್ರೋಟೀನ್ ಕಂಟೈನ್ಸ್ 1.26 ಗ್ರಾಮ್ ಆಫ್ ದ ಪ್ರೋಟೀನ್. ಅಂದರೆ ಇಲ್ಲಿ ವಾಲ್ಯೂಮಲ್ಲಿ ತೊಗೊಳ್ತೀವಿ ಸೊಲ್ಯೂಷನ್ನು
ಸಾಲ್ವೆಂಟ್ ಅಥವಾ ಸೊಲ್ಯೂಷನ್ ಅಮೌಂಟನ್ನು ನಾವು ಮಾಸಲ್ಲಿ ಹೇಳೋದಿಲ್ಲ, ಇದನ್ನು ವಾಲ್ಯೂಮಲ್ಲಿ ಹೇಳ್ತೀವಿ. 200 cm³ ಆಫ್ ಎನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಪ್ರೋಟೀನಲ್ಲಿ ಹೌ ಮಚ್ ಅಮೌಂಟ್ ಆಫ್ ಪ್ರೋಟೀನ್ ಪ್ರೆಸೆಂಟ್ ಅಂತಾರೆ 1.26 ಗ್ರಾಮ್ ಆಫ್ ಪ್ರೋಟೀನ್ ಇದೆ, ಇದು W2. ವೆರಾಸ್ ಇದು 200 cm³ ಇದೆಯಲ್ಲ, ಇದು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ದ ಆಸ್ಮಾಟಿಕ್ ಪ್ರೆಷರ್ ಆಫ್ ಸಚ್ ಸೊಲ್ಯೂಷನ್ ಅಟ್ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಟೆಂಪರೇಚರ್ ಬರುತ್ತೆ T. ಅಟ್ 300 ಕೆಲ್ವಿನ್ ಟೆಂಪರೇಚರ್ ಈಸ್ ಫೌಂಡ್ ಟು ಬಿ, ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇಟ್ ಈಸ್ ಈಕ್ವಲ್ ಟು 2.57 ಇಂಟು 10⁻³ ಬಾರ್ ಅಂತ ಕೊಟ್ಟಿದ್ದಾನೆ. ವಾಟ್ ಇಸ್ ದಿಸ್ ಸರ್ ಅಂತ ಕೇಳಿದ್ರೆ ಇಟ್ ಈಸ್ ಪೈ. ನಾನು ಪೈ ವ್ಯಾಲ್ಯೂ ಕೊಟ್ಟಿದ್ದಾನೆ, ಟೆಂಪರೇಚರ್ T ಕೊಟ್ಟಿದ್ದಾನೆ, ವಾಲ್ಯೂಮ್ V ಕೊಟ್ಟಿದ್ದಾನೆ, ಮತ್ತು ಟೆಂಪರೇಚರ್ T ಕೊಟ್ಟಿದ್ದಾನೆ, ಮತ್ತು W2 ಕೊಟ್ಟಿದ್ದಾನೆ ಅಥವಾ W ಮಾಸ್ ಆಫ್ ದ ಸೊಲ್ಯೂಟ್ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ ಅಂತ ಕೊಟ್ಟಿದ್ದಾನೆ. ಇನ್ನೊಂದು ವ್ಯಾಲ್ಯೂ ಕೊಟ್ಟಿಲ್ಲ ಅವನು ಪ್ರಾಬ್ಲಮಲ್ಲಿ. ಏನು ಕೊಟ್ಟಿಲ್ಲ ಅಂತಾನೆ, ಅವನು R ವ್ಯಾಲ್ಯೂ ಕೊಟ್ಟಿಲ್ಲ. R ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಕೆಲವೊಂದು ಸಲ ಅವರೇ ಕೊಟ್ಬಿಡ್ತಾರೆ. ಕೊಡಲಿಲ್ಲ ಅಂತಂದರೆ ನೀವು ಸ್ವಲ್ಪ ತಿಳ್ಕೊಂಡಿರಿ ಇದನ್ನು. ದ ಸೊಲ್ಯೂಷನ್ ಕಾನ್ಸ್ಟೆಂಟ್ R ಇಟ್ ಈಸ್ ಈಕ್ವಲ್ ಟು 0.083 ಲೀಟರ್ ಬಾರ್ ಪರ್ ಕೆಲ್ವಿನ್ ಅಂತ ಹೇಳ್ತಾನೆ. ಇದು ವ್ಯಾಲ್ಯೂ ಆಫ್ R. ಸ್ವಲ್ಪ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲ ವ್ಯಾಲ್ಯೂನು ಕೊಟ್ಟಿದ್ದಾನೆ ಇಲ್ಲಿ. ಈಗ ಫೈನಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಈಕ್ವೇಷನ್ ಗೊತ್ತಿದೆ, ಆಸ್ಮಾಟಿಕ್ ಪ್ರೆಷರ್ ಈಕ್ವೇಷನ್ನು M2 ಇಟ್ ಈಸ್ ಈಕ್ವಲ್ ಟು ಏನು ಸರ್ ಅಂತಾನೆ, ಇದನ್ನೇ ಈ ಥರ ತೊಗೊಳ್ತೀನಿ, W2 ಇಂಟು R ಇಂಟು T ಡಿವೈಡೆಡ್ ಬೈ ಪೈ ಇಂಟು V. ಎಲ್ಲ ವ್ಯಾಲ್ಯೂ ಗೊತ್ತಿದೆ ನಿಮಗೆ. W2 ಅಂದರೆ 1.26 ಗ್ರಾಮ್. R ವ್ಯಾಲ್ಯೂ ಹೇಳಿದೆ ನಿಮಗೆ 0.083 ಲೀಟರ್ ಬಾರ್ ಪರ್ ಕೆಲ್ವಿನ್. ಟೆಂಪರೇಚರ್ ಕೊಟ್ಟಿದ್ದಾನೆ ಅವನು 300 ಕೆಲ್ವಿನ್ ಟೆಂಪರೇಚರ್. ಏನೇನು ಕೊಟ್ಟಿದ್ದಾನೆ, ವಾಲ್ಯೂಮ್ ಕೊಟ್ಟಿದ್ದಾನೆ V 200 cm³. ಆ್ಯಂಡ್ ಫೈನಲಿ ಆಸ್ಮಾಟಿಕ್ ಪ್ರೆಷರ್ ಪೈ ಇಟ್ ಈಸ್ ಈಕ್ವಲ್ ಟು 2.57 ಇಂಟು 10⁻³ ಬಾರ್. ಇನ್ಕ್ಲೂಡಿಂಗ್ ಯೂನಿಟನ್ನು ಹಾಕೊಳ್ಳಿ. ಆವಾಗ ಫೈನಲ್ ಆಗಿ ಕೆಲವೊಂದು ಯೂನಿಟ್ಸ್ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ನಮಗೆ ರಿಕ್ವೈರ್ಡ್ ಯೂನಿಟ್ಟು ಗ್ರಾಮ್ ಪರ್ ಮೋಲಲ್ಲಿ ಇರಬೇಕದು. ಸೊ ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಆನ್ಸರು. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ ಅಂತಂದರೆ, ದ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ ನಮಗೆ ಗೊತ್ತಿದೆ ನೋಡಿ. ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಅಥವಾ ಹೈಯೆಸ್ಟ್ ಮೋಲಾರ್ ಮಾಸ್ ಅಂತ ಹೇಳ್ತಾನೆ, ವೆರಿ ಹೈ ಮೋಲಾರ್ ಮಾಸ್ ಅಂತ ಹೇಳ್ತಾನೆ. ಆನ್ಸರ್ ನಿಮಗೆ ಇದು 61,022 ಗ್ರಾಮ್ ಪರ್ ಮೋಲ್ ಬರುತ್ತೆ. ಎಷ್ಟು ಬರುತ್ತೆ ನೋಡಿ, 61,022 ಗ್ರಾಮ್ ಪರ್ ಮೋಲ್. ಸೊ therefore the molar mass of the protein it is said to be very high. Such a type of high molar mass ಅಥವಾ high molecular mass substance to molar mass ಅನ್ನು ಕಂಡುಹಿಡಿಯೋದಕ್ಕೆ ನಾವು ಆಸ್ಮಾಟಿಕ್ ಪ್ರೆಷರ್ ಮೆಥಡನ್ನು ಅಪ್ಲೈ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ. ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 61,022 ಗ್ರಾಮ್ ಪರ್ ಮೋಲ್ ಬರುತ್ತೆ. ಹೆಂಗೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾನೆ. ಒಂದಷ್ಟು 4 ಪ್ರಾಬ್ಲಮ್, ಒಂದೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ನಿಮಗೆ. ಎಕ್ಸಾಮಲ್ಲಿ ಇದೇ ಥರ ಕೊಡ್ತಾನೆ. ಬೇರೆ ವ್ಯಾಲ್ಯೂಸ್ ಕೊಟ್ಟರೆ ಅಥವಾ ಇದೇ ಪ್ರಾಬ್ಲಮ್ಸ್ ಕೇಳ್ಬೋದು, ಇಲ್ಲ ಅಂದರೆ ಬೇರೆ ಪ್ರಾಬ್ಲಮ್ಸ್ ಕೇಳಿದ್ರೆ ವ್ಯಾಲ್ಯೂಸ್ ಚೇಂಜ್ ಇರುತ್ತೆ, ಈಕ್ವೇಷನ್ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಕೆಲವೊಂದು ಸಲ ∆TB ∆TF ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಕೊಟ್ಟಿರ್ತಾನೆ, ಅದನ್ನೇ ತೊಗೊಳ್ಳೋದು. ಆ್ಯಂಡ್ P10 ಮೈನಸ್ P1 ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್, ವೇಪರ್ ಪ್ರೆಷರ್ ಆಫ್ ದ P1 ಅಂದರೆ ಸೊಲ್ಯೂಷನು, ಅದನ್ನು ಫೈಂಡ್ ಔಟ್ ಮಾಡ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನಿಮಗೆ ಸಿಂಪಲ್ ಆಗಿರುತ್ತೆ. ಸೊ ಈಕ್ವೇಷನ್ಸ್ 4 ಈಕ್ವೇಷನ್ಸ್ ಇದೆ. 4 ಈಕ್ವೇಷನ್ಸನ್ನು ತಗೊಂಡು ಅದನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಕ್ವೇಷನ್ಸನ್ನು. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಕ್ವೇಷನ್ಸಲ್ಲಿ ಟರ್ಮ್ಸ್ ಏನೇನು ಬರುತ್ತೆ, ಆ ಟರ್ಮ್ಸ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ವೆರಿ ಈಸಿಲಿ, ತುಂಬ ಸಿಂಪಲ್ಲಾಗಿ ನ್ಯೂಮರೇಟರು ಡಿನಾಮಿನೇಟರ್ ಎರಡನ್ನೂ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಫೈನಲಾಗಿ ಡಿವೈಡ್ ಮಾಡಿ. ಸೊ ನಿಮಗೆ ಆನ್ಸರು ಕರೆಕ್ಟಾಗಿ ಪಕ್ಕಾ ಬರುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಆನ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾನೆ ಬೈ ಯೂಸಿಂಗ್ ದ ವ್ಯಾಲ್ಯೂಸ್ ಆಫ್ ಕೋಲಿಗೇಟಿವ್ ಪ್ರಾಪರ್ಟೀಸ್. ಸೊ ಇದಿಷ್ಟು ಸೊಲ್ಯೂಷನ್ ಚಾಪ್ಟರ್ ಅಂತ ಹೇಳ್ತಾ ಇಲ್ಲಿಗೆ ಸೊ ಫಿಸಿಕಲ್ ಕೆಮಿಸ್ಟ್ರಿ ಲಾಸ್ಟ್ ಚಾಪ್ಟರು ಅಂದರೆ ಸೊಲ್ಯೂಷನ್ ಚಾಪ್ಟರು ಇಲ್ಲಿಗೆ ಮುಗೀತು ಅಂತ ಹೇಳ್ತಾ, ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಜೊತೆ ಕೇಳ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಉಳ್ಕೊಂಡಿದೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ D&F ಬ್ಲಾಕ್ ಎಲಿಮೆಂಟ್ಸ್ ಇದೆ. ಅದು ತುಂಬ ಸಿಂಪಲ್ ಇದೆ. ಸೊ ಸಿಲೆಬಸ್ಸು ರಿಡ್ಯೂಸ್ ಮಾಡಿಬಿಟ್ಟಿದ್ದಾನೆ. ಅದನ್ನು ಒಂದು 2 ಅಥವಾ 3 ಕ್ಲಾಸಲ್ಲಿ ಅದನ್ನು ಮುಗಿಸ್ಕೊಡ್ಬೋದು. ಸೊ ಇದನ್ನು ಆಫ್ಟರ್ ದ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಇಲ್ಲ ನಾನು ಇದೇ ಥರ ಯೂಟ್ಯೂಬ್ ಕ್ಲಾಸಲ್ಲಿ ಹಾಕ್ಕೊಡ್ತೀನಿ, ಅಥವಾ ಸೊ ಕ್ಲಾಸಲ್ಲಿ ನಿಮಗೆ ಕಾಲೇಜಲ್ಲಿ ನಿಮಗೆ ಟೈಮ್ ಸಿಕ್ಕಿದ್ರೆ
ಅಲ್ಲಿ ನಿಮಗೆ ಆ ಪಾಠನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಇನ್ನೊಂದು ಚಾಪ್ಟರ್ ಉಳ್ಕೊಳುತ್ತೆ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ಸೊ ಎಲ್ಲ ಚಾಪ್ಟರ್ ಮೇಲೂ ಕ್ವಶನ್ಸ್ ಕೇಳ್ಬೋದು. ಕೇಳಿಲ್ಲ ಅಂದರೆ ಒಂದೆರಡು ಚಾಪ್ಟರ್ನ ಸ್ಕಿಪ್ ಮಾಡಿರ್ತಾನೆ ಅವನು. ಈವನ್ ಅವನು ಕೇಳೋದನ್ನು ಕೂಡ D&F ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ಕೇಳೋದನ್ನು ಕೂಡ ಅಲ್ಲಿ ಚಾಯ್ಸಸ್ ಇರುತ್ತೆ ನಿಮಗೆ. ಟೋಟಲಾಗಿ D&F ಬ್ಲಾಕ್ ಎಲಿಮೆಂಟ್ಸು ಅಂದರೆ ಪಾರ್ಟ್ ಸಿನಲ್ಲಿ 8 ಕ್ವೆಶನ್ಸಲ್ಲಿ 2 ಕ್ವೆಶನ್ನು D&F ಬ್ಲಾಕ್ ಎಲಿಮೆಂಟ್ಸ್ ಮೇಲಿಂದ ಬರುತ್ತೆ. ಬಟ್ ನಿಮಗೆ ರಿಮೈನಿಂಗ್ 6 ಕ್ವೆಶನ್ಸ್ ಇರುತ್ತಲ್ಲ, ಆ 6 ಕ್ವೆಶನ್ಸಲ್ಲಿ 5 ಕ್ವೆಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಅದರಿಂದ ಚಾಯ್ಸಸ್ ಇರೋದ್ರಿಂದ ನಾನು ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸನ್ನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ನೀವು ಬೇರೆ ಚಾಪ್ಟರ್ಸ್ನ ಎಲ್ಲನೂ ನೀಟಾಗಿ ಓದ್ಕೊಂಬಂದರೆ ನೀವು ಕಂಪ್ಲೀಟ್ಲಿ ಆ ಪೇಪರ್ಗೆ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ಸೊ ಮುಂದೆ ಬರುವಂಥ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೂ ಬೆಸ್ಟ್ ಆಫ್ ಲಕ್ ಅಂತ ಈಗಲೇ ಹೇಳ್ತಾ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಬೆಸ್ಟ್ ಆಫ್ ಲಕ್ ಹೇಳಿ, ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.